ನಮಸ್ಕಾರ ಎಲ್ಲರಿಗೂ. ನೀವು ಅನ್ಕೊಂತಾ ಇರ್ತೀರ ಯಾರಪ್ಪ ಇದು ಇಬ್ರು ಹೊಸ ಫೇಸ್ ಬಂದು ಹಿಂಗ್ ಕೂತಿದಾರಲ್ಲ, ಏನೋ ಮೈಕೆಲ್ಲ ಹಿಡ್ಕೊಂಡು ಏನೋ ಮಾಡ್ತಿದಾರ ಅಂತಲ್ಲ. ಏನೂ ಅಲ್ಲ, ಪಾಡ್ಕಾಸ್ಟೇ ಮಾಡ್ತಾ ಇರೋದು. ನಮ್ಮ ಚಾನೆಲ್ ಬಂದ್ಬಿಟ್ಟು ಟಾಕ್ ಅಂಡ್ ಟೂರ್ ಅಂತ. ಟಾಕ್ ಅಂಡ್ ಟೂರ್ ಅಂದ್ರೆ ನಾವು ಬರೀ ಪಾಡ್ಕಾಸ್ಟ್ ಮಾತ್ರ ಮಾಡ್ತಿಲ್ಲ. ಟೂರ್ ಅಂದ್ರೆ ನಮ್ದ್ರಲ್ಲಿ ಟ್ರಾವೆಲಿಂಗು ಇರುತ್ತೆ, ಬಿಹೈಂಡ್ ದ ಸೀನ್ಸ್ ಇರುತ್ತೆ. ಅಂದ್ರೆ ಯಾವುದೇ ಶೋಸ್ ಆಗ್ಲಿ ಅಥವಾ ಏನೇ ಕಾನ್ಸರ್ಟ್‌ದಾಗ್ಲಿ ಅದ್ರದ್ದು ಬಿಹೈಂಡ್ ದ ಸೀನ್ಸ್ ಇರುತ್ತೆ. ಆಮೇಲೆ ಹೋಮ್ ಟೂರ್ಸ್ ಇರುತ್ತೆ ಆಂಡ್ ಸಮ್ ಅಡ್ವೆಂಚರ್ಸ್ ಥಿಂಗ್ಸ್‌ನ ನಾವು ಮಾಡ್ತೀವಿ. ಪಾಡ್ಕಾಸ್ಟಲ್ಲಿ ಬರೀ ಆಹ್, ನಾರ್ಮಲ್ ಟಾಕ್ಸ್ ಮಾತ್ರ ಇರಲ್ಲ. ಫನ್ ಇರುತ್ತೆ. ಎಲ್ಲಾ ಥರನೂ ನಾವು ಕ್ಯಾರಿ ಮಾಡ್ತಾ ಇರ್ತೀವಿ. ಸೊ, ನಮ್ಮ ಚಾನಲ್‌ಗೆ ಅಫ್‌ಕೋರ್ಸ್ ನೀವೆಲ್ಲರೂ ಹೊಸಬ್ರೇ. ಸೊ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ನೀವು ನಮಗೆ ಎಷ್ಟು ಸಪೋರ್ಟ್ ಮಾಡ್ತೀರಾ, ನಾವು ನಮ್ಮ ಪಾಡ್ಕಾಸ್ಟ್ ಜರ್ನಿನ ಅಷ್ಟೇ ಕಂಟಿನ್ಯೂ ಮಾಡ್ತಾ ಬರ್ಬೋದು. ಸೊ, ನನ್ನ ಜೊತೆ ಇದ್ದಾರೆ ಜೀವನ್. ಇವತ್ತಿನ ಗೆಸ್ಟ್ ಇಂಟ್ರೊಡಕ್ಷನ್‌ನ ಅವ್ರು ಮಾಡ್ಕೊಡ್ತಾರೆ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನ್ ಜೀವನ್ ಅಂತ. ಎಲ್ರೂ ಹೆಂಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವು ಎಲ್ಲ ಬಿಂದಾಸ್ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ, ತುಂಬಾ ದಿನದಿಂದ ನಾವು ಹೇಳ್ತಾ ಇದ್ವಿ ನಮ್ಮ ಫಸ್ಟ್ ಗೆಸ್ಟ್‌ನ ನಾವು ರಿವೀಲ್ ಮಾಡ್ತೀವಿ ಅಂತ. ಆಂಡ್ ಇದು ನಮ್ಮ ಫಸ್ಟ್ ಪಾಡ್‌ಕಾಸ್ಟು ಮತ್ತೆ ಫಸ್ಟ್ ಗೆಸ್ಟ್‌ನ ಇಂಟ್ರೊಡ್ಯೂಸ್ ಮಾಡುವಂತ ಟೈಮು. ಸೊ, ಹೇಳ್ಬಿಡೋಣ ಯಾರಂತ? ಯಾಹ್! ಆಫ್‌ಕೋರ್ಸ್. ಸೊ, ನಾವು ಫಸ್ಟ್ ಆಫ್ ಆಲ್ ಅವ್ರ ಮುಂದೆ ಕೂತ್ಕೊಂಡು ಮಾತಾಡ್ತಿರೋದೇ ನಮಗೊಂದು ಪ್ರೌಡ್ ಆಕ್ಚುಲಿ. ಆಂಡ್ ತುಂಬ ಹೊತ್ತು ಟೈಮ್ ತೊಗೊಳಕ್ ಹೋಗಲ್ಲ. ಜಸ್ಟ್ 2 ಮಿನಿಟ್ಸಲ್ಲಿ ನಾನು ಅವ್ರ ಬಗ್ಗೆ ಎಕ್ಸ್‌ಪ್ಲೇನ್ ಮಾಡಿ ಮುಗಿಸ್ತೀನಿ. ಅವರು ಮೂಲತಃ ಶಿವಮೊಗ್ಗದವರು. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಹೆಮ್ಮೆಯ ನಮ್ಮ ಊರಿನವರು, ನಮ್ಮ ಶಿವಮೊಗ್ಗದವರು. ಅವರು ಬೆಂಗಳೂರಿಗೆ ಏನಾದ್ರೂ ಅಚೀವ್ ಮಾಡ್ಬೇಕು ಅಂತ ಬಂದ್ರು. ಅವರ ಒಂದು ಸ್ಪೋರ್ಟ್ಸ್ ಅನ್ನೋ ಒಂದು ಕೆರಿಯರ್‌ನ ಕುಸ್ತಿಯಲ್ಲಿ ಸ್ಟಾರ್ಟ್ ಮಾಡಿದ್ರು. ಜೂಡೋಗೆ ಬಂದಿ ಜೂಡೋನ ಟ್ರೈನ್ ಮಾಡ್ತಾ ಅದರಲ್ಲಿ ನ್ಯಾಷನಲ್ ಲೆವೆಲ್ ಮೆಡಲ್ ತಗೊಂಡ್ರು. ಅದಾದ್ಮೇಲೆ ಎಂಎಂಎಗೆ ಎಂಟ್ರಿ ಆದ್ರು ಆಂಡ್ ಅವರು ಇಂಟರ್‌ನ್ಯಾಷನಲ್ ಫೈಟರ್. ಅವರು ಆಡಿರುವಂತ ಟೋಟಲ್ 17 ಪ್ರೊ ಫೈಟ್ಸ್ ಅಲ್ಲಿ ಅವ್ರದೇ ಹೈಯೆಸ್ಟ್ ಇಂಟರ್‌ನ್ಯಾಷನಲ್ ರೆಕಾರ್ಡ್ಸ್ ಇದೆ. ಸೊ, ಅವರೇ ನಮ್ಮ ಹೆಮ್ಮೆಯ ಕನ್ನಡಿಗ ಆಂಡ್ ಇನ್ನೊಂದು ಹೇಳ್ಬೇಕಂದ್ರೆ ಅವ್ರಿಗೆ ಯಾರು ಅವ್ರ ಹೆಸರಿಡಿ ಕರೆಯಲ್ಲ. ಅವ್ರಿಗೆ ಎಲ್ಲ ಕರೆಯೋದು ಕನ್ನಡಿಗ ಕನ್ನಡಿಗ. ಅಂತ. ಸೊ, ಬನ್ನಿ ಗೆಸ್ಟ್‌ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಅದ್ರಕ್ಕಿಂತ ಮುಂಚೆ ನಮ್ಮ ಒಂದು ಟಾಕ್ ಆಂಡ್ ಟೂರ್ ಅನ್ನೋ ಒಂದು ಯೂಟ್ಯೂಬ್ ಚಾನೆಲ್‌ನ ಪ್ಲೀಸ್ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ. ಮಾಡ್ಕೊಳ್ಳಿ. ಸೊ, ನಮ್ಮ ಜೊತೆ ಇರೋಂಥ ಗೆಸ್ಟು ಹೆಮ್ಮೆಯ ಕನ್ನಡಿಗ ಕಾಂತರಾಜ್ ಅಗಸ ಅವರು. ವೆಲ್ಕಮ್ ಟು ಅವರ್ ಪಾಡ್‌ಕಾಸ್ಟ್ ಸರ್. ವೆಲ್ಕಮ್ ಹಾರ್ಟ್ಲಿ ಸರ್. ವೆಲ್ಕಮ್. ಸರ್ ನಮಸ್ತೆ, ವೆಲ್ಕಮ್ ನಮಸ್ತೆ. ಸರ್. ನಮಸ್ತೆ. ಥ್ಯಾಂಕ್ ಯು. ಸರ್ ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಸರ್ ಯಾವಾಗಲೂ ತುಂಬ ಬಿಸಿ ಅಂತ ಇದ್ರಿ. ಇವಾಗಲೂ ಬರ್ತಾನೂ ಕೂಡ ಒಂದು ಇಂಟರ್ವ್ಯೂ ಮುಗಿಸ್ಕೊಂಬಂದ್ರಿ ಅಂತ ಹೇಳಿದ್ರಿ. ಅಂದ್ರೆ ಹೆಂಗಿದೆ ಸರ್? ನಿಮ್ದು ಶೆಡ್ಯೂಲ್ಸ್ ಎಲ್ಲ ಯಾವ ಥರ ಇದೆ ಇವಾಗ? ನಾನೇ ಬ್ಯುಸಿ ಮಾಡ್ಕೊಂಡಿರೋದು. ಸುಮ್ಮನೆ ಕೂತಿದ್ರೆ ತಲೆಯಲ್ಲಿ ವೇಸ್ಟ್ ಆ ಥಾಟ್ಸ್‌ಗಳು ಬರ್ತಾ ಇರತ್ತೆ. ಲೈಫಲ್ಲಿ ಒಟ್ಟಿನಲ್ಲಿ ಸುಮ್ಮನೆ ಕೂರಬಾರ್ದು. ಏನಾದರೂ ಮಾಡ್ತಾ ಇರಬೇಕು. ಟ್ರಾವೆಲ್ ಮಾಡು, ಟ್ರೈನಿಂಗ್ ಮಾಡು, ಏನಾದರೂ ಕೆಲಸ ಮಾಡ್ತಾ ಇರಬೇಕು. ನಂದೊಂದು ಕಾನ್ಸೆಪ್ಟ್ ಏನಂದರೆ, ಲೈಫಲ್ಲಿ ಯಾವುದೇ ಒಂದು ಆಪರ್ಚುನಿಟಿ ಇದ್ರೂ ಅದನ್ನ ಬೇಡ ಅನ್ನಬಾರ್ದು. ಎಲ್ಲೇ ಯಾವುದೇ ಆಗಿರ್ಬೋದು. ಎಕ್ಸಾಂಪಲ್, ಈಗ ನೀವು ಫಸ್ಟ್ ಟೈಮ್ ಪಾಡ್ಕಾಸ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ನನಗೆ ನನ್ನ ಫ್ರೆಂಡ್ ಸರ್ಕಲಲ್ಲಿ ಹೇಳೋದು, ಯಾಕೆ ನೀನು ಯಾರ ಕದ್ರೂ ಹೋಗ್ತಾ ಇರ್ತೀಯ, ಸ್ವಲ್ಪ ಅವ್ರದ್ದು ಬ್ಯಾಕ್‌ಗ್ರೌಂಡ್ ಚೆಕ್ ಮಾಡು, ಅವ್ರದ್ದು ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ನೋಡು, ಅವ್ರದ್ದು ಏನಿದೆ, ಅವ್ರದ್ದು ಪಾಪ್ಯುಲಾರಿಟಿ ಹೇಗಿದೆ, ಅದ್ರ ಮೇಲೆ ನೋಡ್ಬಿಟ್ಟು ನೀನು ಹೋಗು ಅಂತಾರೆ. ನಾನು ನೋ. ಯಾಕಂದರೆ ನಾನು ಫಸ್ಟ್ ಸ್ಟಾರ್ಟ್ ಮಾಡುವಾಗ ನನಗೆ ಯಾರಾದರೂ ಸಪೋರ್ಟ್ ಮಾಡೋರು ಇದ್ದಿದ್ರೆ, ಅಂದರೆ ಇವನು ಇನ್ನೂ ಇಂಟರ್ನ್ಯಾಷನಲ್ ರೀಚ್ ಆಗಿಲ್ಲ, ಈಗಿನ್ನೂ ಟ್ಯಾಲೆಂಟೆಡ್ ಇದ್ದಾನೆ, ಹಾರ್ಡ್ ವರ್ಕ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಯಾರಾದರೂ ನನಗೆ ಆಗ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದರೆ, ಇಷ್ಟೊತ್ತಿಗೆ ನಾನು ಏನೊಂದು ಸ್ಪೋರ್ಟ್ಸಲ್ಲಿ ಅಚೀವ್ ಮಾಡಿದ್ದೀನಲ್ಲ, ಅದನ್ನು ನಾನು ತುಂಬ ಬೇಗನೆ ಅಚೀವ್ ಮಾಡಿರ್ತಾ ಇದ್ದೆ. ಏನು ಹೇಳ್ತಾರೆ, ಅಷ್ಟೊಂದು ಸ್ಟ್ರಗಲ್ ನಾನು ನೋಡಲಿಕ್ಕೆ ಆಗ್ತಿರಲಿಲ್ಲ. ಈಸಿಯಾಗಿ ನಾನು ಅಚೀವ್ ಮಾಡ್ಬೋದಿತ್ತು. ಸೊ, ನಾನು ಹೇಳಿದಾಗ ನನ್ನ ಕಾನ್ಸೆಪ್ಟ್ ಏನಂದರೆ, ಯಾರೇ ಒಬ್ಬರು ಟ್ಯಾಲೆಂಟೆಡ್ ಏನೇ ಒಂದು ಮಾಡ್ತೀನಿ ಅಂದಾಗ, ನಾನು ಈ ಥರ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ನಂದು ಈ ಥರ ಗೋಲ್ ಇದೆ, ಜನಕ್ಕೆ ನಾನು ರೀಚ್ ಆಗಬೇಕು, ನನ್ನ ಟ್ಯಾಲೆಂಟ್ ಏನಂತ ಪ್ರೂವ್ ಮಾಡಬೇಕು, ನಮ್ಮಿಂದ ಸೊಸೈಟಿಗೆ ಏನಾದರೂ ಒಂದು ಗಿವ್ ಬ್ಯಾಕ್ ಮಾಡಬೇಕು, ಒಂದು ಇನ್ಸ್ಪಿರೇಷನ್ ಆಗಬೇಕು ಅಂತ ಇದ್ದವರಿಗೆ 100% ಐ ವಿಲ್ ಬಿ ದೇರ್, ಐ ವಿಲ್ ಬಿ ಅವೈಲೇಬಲ್ ಯಾವಾಗಲೂ. ಸೊ, ಸಡನ್‌ಗೆ ಆಗಿಲ್ಲ ಅಂದರೂ ನಾನು ಫ್ರೀ ಮಾಡಿಕೊಂಡು 100% ಬರ್ತೀನಿ. ಎಲ್ಲರ ಹತ್ರನೂ ಯಾರ್ಯಾರಿಗೆಲ್ಲ ಅವಶ್ಯಕತೆ ಇದೆ, ನನ್ನ ಅವಶ್ಯಕತೆ ನಾನು 100% ಹೋಗ್ತೀನಿ. ಸೊ, ಯಾಕಂದರೆ ಹೇಳಿದ್ನಲ್ಲ, ನಿಮಗೂ ಒಂದು ಡ್ರೀಮ್ ಇದೆ, ನಿಮಗೂ ಒಂದು ಡಿಸೈರ್ ಇದೆ, ನಾವು ಇದು ಮಾಡಬೇಕು ಅಂತ. ಈಗ ನೀವು ಕರೆದ್ರಿ, ನಾನು ಬರ್ತೀನಿ. ಬಹುಶಃ ನಾಳೆ ದಿವಸ ದೊಡ್ಡದಾಗಿ ಬೆಳಿತೀರಾ. ಕಾಂತರಾಜ್ ಅಗಸ ವಾಸ್ ದ ಫಸ್ಟ್ ಗೆಸ್ಟ್ ಇಲ್ಲಿ. ಸೊ, ನನಗೊಂದು ಖುಷಿ ಇರುತ್ತೆ. ಓಕೆ ಅಪ್ಪ, ಎಲ್ಲರೂ ನಾನೀಗ ಕೆಲವು ಕಡೆ ಎಲ್ಲ ಹೇಳ್ತಾ ಇರ್ತೀನಿ ಯಾವಾಗಲೂ, ಗೆಲ್ಲೋ ಕುದುರೆಗೇನೆ ಬಾಜಿ ಕಟ್ಟೋದು. ಹೌದು. ಓಕೆನಾ? ಸೊ, ಮತ್ತು ಗೆಲ್ಲೋರ್ಗೇ ಚಪ್ಪಾಳೆ ತಟ್ಟೋದು. ನಾನೀಗ ಗೆಲ್ತಾ ಇದ್ದೀನಿ ಅನ್ನೋರು ಯಾರೂ ಮಾಡಲ್ಲ. ಸೊ, ಈಗ ನೀವು ಸ್ಟಾರ್ಟ್ ಮಾಡಿದ್ದೀರಾ, ನನ್ನ ಕಡೆಯಿಂದನೂ ಮನಸ್ಪೂರ್ವಕವಾಗಿ ಆಲ್ ದಿ ಬೆಸ್ಟ್. ಸರ್ ನೀವು ಶಿವಮೊಗ್ಗದವ್ರೆ. ನಾವಿಬ್ರೂ ಅಷ್ಟೇ ಶಿವಮೊಗ್ಗದವ್ರೆ. ಓಕೆ.
ಬಟ್ ನೀವು ಶಿವಮೊಗ್ಗದಲ್ಲಿ ನಿಮ್ದು ಲೈಕ್ ನೀವು ಅಂದ್ರೆ ನಿಮ್ ಸ್ಕೂಲಿಂಗ್ ಎಲ್ಲ ನೀವು ಶಿವಮೊಗ್ಗದಲ್ಲೇ ಮಾಡಿದ್ದಾ ಅಥವಾ ಹೇಗೆ? ಸ್ಕೂಲಿಂಗ್‌ದು ಅಂದರೆ ನಂದು ಸ್ಟೋರಿನೇ ಹಾ, ಡಿಫ್ರೆಂಟ್ ಆಗಿರುತ್ತೆ. ಅದೇ ಹೇಗಂದರೆ ನಾನು 4th ಜನರೇಷನ್ ರೆಸ್ಲರ್. ಓಕೆ. ಅಂದರೆ ನಾನ್ ರೆಸ್ಲಿಂಗ್, ನಮ್ಮಪ್ಪ ರೆಸ್ಲಿಂಗ್, ನಮ್ಮ ಅಜ್ಜ ರೆಸ್ಲಿಂಗ್, ಅವ್ರ ಫಾದರ್ ಆ ಥರ ರೆಸ್ಲಿಂಗಿಂದ ನಮ್ಮದು ಬ್ಲಡ್ಡಲ್ಲೇ ಇತ್ತು. ಸೊ ನಾವು ಸ್ಟಾರ್ಟ್ ಮಾಡಿದಾಗ ನಮ್ಗೆ ಗೊತ್ತಿಲ್ಲ ನಮ್ಮಪ್ಪ ರೆಸ್ಲರ್, ಕುಸ್ತಿ ಪೈಲ್ವಾನ್ ಅಂತ. ನಾವು ಗರಡಿ ಮನೆ, ನಾವು ಸ್ಕೂಲ್ಗೆ ಹೋಗ್ತಾ ಮಂಡ್ಲಿ ನಮ್ಮ ಮನೆ. ಸ್ಕೂಲ್ ಇದ್ದಿದ್ದು ಗಾಂಧಿ ಬಜಾರಲ್ಲಿ. ಹಳೆ ಮಂಡ್ಲಿಯಿಂದ ಗಾಂಧಿ ಬಜಾರು 5-6 ಕಿಲೋಮೀಟರ್ಸ್. ಡೈಲಿ ನಡ್ಕೊಂಡು ಹೋಗ್ಬೇಕು. ಸಿಗೇಟಿಯಲ್ಲಿ ಒಂದು ಗರಡಿ ಮನೆ ಇತ್ತು, ಅಲ್ಲಿ ಕುಂಬಾರಗಾಡಿ ಅಂತ. ಅಲ್ಲಿ ನಾವು ಡೈಲಿ ನೋಡೋರು, ನಾನು ನಮ್ಮ ಅಣ್ಣ ಗರಡಿ ಮನೆಯಲ್ಲಿ. ಇಲ್ಲೇನೋ ಗುದ್ದಾಡ್ತಾ ಇದ್ದಾರೆ, ಎಕ್ಸಸೈಸ್ ಮಾಡ್ತಾ ಇದ್ದಾರೆ, ನಾವು ಮಾಡೋಣ ಅಂದ್ಬಿಟ್ಟು ನಾವು ಸ್ಟಾರ್ಟ್ ಮಾಡಿದಂಗೆ. ಗರಡಿ ಮನೆ ಮುಗಿಸ್ಕೊಂಡು ಮನೆಗೆ ಹೋಗುವಾಗ ಸ್ಕೂಲಿಂದ ಬರ್ತಾ ನಾವು ನಮ್ಮಣ್ಣ ಏನು ಮಾಡಿದ್ರಿ, ಶರ್ಟ್ ಬಿಚ್ಚಿ ಹಾಕೋದು, ಆ ಚಡ್ಡಿ ಅಲ್ಲ ಅದರಲ್ಲೇ ಹೊಟ್ಟೆಯಲ್ಲೇ ಗುದ್ದಾಡೋದು, ಏನೇನೋ ಮಾಡೋದು. ಮಣ್ಣೆಲ್ಲ ಮೈಯೆಲ್ಲ ಕೆಂಪಾಗಿರೋದು. ನಮ್ಮಮ್ಮ ಏನು ಮಾಡ್ತಾರೆ, ಅಲ್ಲಿ ಈ ಥರ ಹಿಂಗಿದೆ ಗರಡಿ ಮನೆ, ಅಲ್ಲಿ ಎಲ್ಲ ವ್ಯಾಯಾಮ ಮಾಡ್ತಾರೆ, ಕುಸ್ತಿ ಮಾಡ್ತಾರೆ, ನಾವು ಮಾಡ್ತಿದ್ದೀವಿ ಅಂತ ಹೊಡಿಯೋರು. ನಾವು ಬೆಜ್ಜಾನ್ ಹೊಡಿಯೋರು. ಹೇಳ್ದೆ ಕೇಳ್ದೆ ಹೊಡಿಯೋರು. ನಾವು ಎಲ್ಲ ತಂದೆ ತಾಯಿ ಮಕ್ಕಳು ಆಟ ಆಡ್ಕೊಂಡು ವ್ಯಾಯಾಮ ಮಾಡ್ಕೊಂಡು ಬರಲಿ ಅಂದ್ರೆ ನಮ್ಮಮ್ಮ ಏನಕ್ಕೆ ಹಿಂಗೆ ಹೊಡಿತಾವ್ರೆ ಅಂತ ನಂಗೆ ಅಷ್ಟೊಂದು ಒಂಥರ ಏನಕ್ಕೆ ನಾವು ಅಂದ್ಕೊಳ್ತಾ ಇದ್ರಿ, ಏನೋ ಸುಮ್ಮನೆ ಏನಾದ್ರು ಕೈಕಾಲು ಮುರ್ಕೊಳ್ತಾರೆ ಯಾಕೆ ಅಂತ. ಬಟ್ ನಾನು ನಮ್ಮಣ್ಣ ಸ್ವಲ್ಪ ದಿವಸ ಬಿಡೋಣ, ಆಮೇಲೆ ಮತ್ತೆ ಹೋಗೋಣ, ಕೇಳಿದ್ರೆ ಏನೋ ಖೋ ಕಬಡ್ಡಿ ಆಡ್ಕೊಂಡು ಬರ್ತಾ ಇದೀವಿ ಅಂತ ಹೇಳೋಣ ಅಂದ್ಕೊಂಡು ಆ ಥರ ಸುಳ್ಳು ಹೇಳ್ಕೊಂಡು ಹೋಗ್ತಾ ಇದ್ರಿ. ಆಮೇಲೆ ಸ್ಕೂಲ್ ಅಂಡರ್ 14 ಕುಸ್ತಿ ಅಂದರೆ ಬರೀ ಮಟ್ಟಿ ಕುಸ್ತಿ ಅಲ್ಲ, ಈಗ ಒಲಿಂಪಿಕ್ ರೆಸ್ಲಿಂಗ್ ಎಲ್ಲ ಇದೆಲ್ಲ ಪಾಯಿಂಟ್ ಕುಸ್ತಿ ಅದು. ಆಮೇಲೆ ನಮ್ಮ ಶಾಲೆಯಿಂದ ಈ ಥರ ಹಿಂಗೆ ತಾಲೂಕಾ ಮಟ್ಟ ಇದೆ, ಕುಸ್ತಿ ಕಾಂಪಿಟೇಷನ್. ಈಗ ಹಿಂಗೆ ಖೋ ಕಬಡ್ಡಿ ಅದೆಲ್ಲ ಇರುತ್ತಲ್ಲ, ಆ ಥರನೇ ಕುಸ್ತಿ ನಾವು ರೆಪ್ರೆಸೆಂಟ್ ಮಾಡಿದ್ರಿ. ಫಸ್ಟ್ ತಾಲೂಕು ಆಯಿತು, ಜಿಲ್ಲಾ ಮಟ್ಟ ಆಯಿತು, ರಾಜ್ಯ ಮಟ್ಟ ಆಯಿತು. ಈ ಥರ ಎಲ್ಲ ಗೆದ್ದಾಗ ನಾನು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆದೆ. ಆವಾಗ ಸ್ಕೂಲಿಂದ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋದಲ್ಲಿ ಈ ಥರ ಹಿಂಗೆ ಬೆಸ್ಟ್ ವಿಶಸ್ ಅಂತ ಹಾಕಿದರು. ಸೊ ಆ ರೀತಿಯಾಗಿ ಆಮೇಲೆ ನಮ್ಮ ತಂದೆಯವ್ರಿಗೆ ಗೊತ್ತಾಯಿತು, ಈ ಥರ ಮಕ್ಕಳು. ಅವಾಗ ನಮ್ಮ ತಂದೆ ಹೇಳೋರು, ನಾನು ಯಾವತ್ತೂ ಅವ್ರಿಗೆ ಹೇಳ್ಕೊಡೋಕೆ ಹೋಗಿಲ್ಲ, ಅದು ಬ್ಲಡ್ಡಲ್ಲೇ ಬಂದಿದೆ, ಸೊ ನಾನು ಹೇಳ್ಕೊಡ್ಬೇಕು ಅಂದ್ಬಿಟ್ಟು ನನಗೂ ನಮ್ಮ ಅಣ್ಣಗೆ ನಮ್ಮ ತಂದೆ ಕಲಿಸ್ಲಿಕ್ಕೆ ಶುರು ಮಾಡಿದ್ರು. ಸರ್, ನೀವು ಈ ಗರಡಿ ಮನೆ ಸ್ಟಾರ್ಟ್ ಮಾಡಿದ್ರಲ್ಲ, ಅವಾಗಿಂದಾನೇ ಫಿಸಿಕಲಿ ಫಿಟ್ನೆಸ್ ಸ್ಟಾರ್ಟ್ ಮಾಡಿದ ಅಥವಾ ಅದಕ್ಕೂ ಮುಂಚೆ ಬೇರೆ, ಅಂದ್ರೆ ಅಪಾರ್ಟ್ ಫ್ರಮ್ ಈ ನೀವು ಗರಡಿ ಮನೆಯಿಂದ ಹಿಂದೆ ಬೇರೆ ಏನಾದ್ರು ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಅಲ್ಲಿ ಇದ್ರ ಅಥವಾ ಲೈಕ್ ರನ್ನಿಂಗ್ ಆ ಥರ ಏನಾದ್ರು? ಅಂದರೆ ಏನು ಹೇಳ್ತಾರೆ, ಚಿಕ್ಕ ವಯಸ್ಸಿಂದ ಎಲ್ಲ ಥರನೂ ಆಟ, ಕಬಡ್ಡಿನೂ ಆಡು, ಖೋಖೋನೂ ಆಡು, ಫುಲ್ ರಫ್ ಏನು ಸಿಗತ್ತೆ ಒಟ್ಟಿನಲ್ಲಿ. ನಮ್ಮ ಮನೆ ಹಿಂದ್ಗಡೆನೇ ತುಂಗಾ ನದಿ. ನದಿ ದಾಟ ಆಚೆ ಹೋಗು, ತೋಟಗಳಿಗೆ ನುಗ್ಗು, ಕಳ್ತನ ಮಾಡು, ಹಣ್ಣು ತಿನ್ನು, ಎಲ್ಲ ಮಾಡ್ತಾಯಿದ್ರಿ. ಒಂಥರ ಹೇಗಂತಾರೆ, ಈ ಥರ ಆಟ ಆಡಿಲ್ಲ ಅನ್ನಂಗಿಲ್ಲ. ಎಲ್ಲ ಥರನೂ ಬೇರೆಯವ್ರ ತೋಟಕ್ಕೆ ಹೋಗು, ತೆಂಗಿನ ಮರ ಹತ್ತು, ತೆಂಗಿನಕಾಯಿ ಕದಿ, ಎಳ್ನೀರು ಕೊಡಿ, ಎಲ್ಲ ಥರ ಆಟ ಆಡಿ ಆವಾಗ್ಲಿಂದ ರಫ್ ಆ್ಯಂಡ್ ಟಫ್ ಆಗಿ ಬೆಳೆದ್ರಿ. ಬಟ್ ನನ್ನ ಅಣ್ಣ ನನಗಿಂತ ರಫ್ ಆ್ಯಂಡ್ ಟಫ್ ಇದ್ದ. ನನಗೆ ಮೆತ್ತೆ ಅನ್ನೋರು ಮನೇಲಿ, ಇವನು ತುಂಬ ಮೆತ್ತೆವನು ಅಂತ. ನನಗೆ ಅದೊಂಥರ ಯಾವಾಗಲೂ ಚಾಲೆಂಜ್. ನಮ್ಮ ಅಣ್ಣಂಗೆ ಏನು ಸ್ಟ್ರಾಂಗ್ ಅಂತಾರೆ, ನನಗೆ ಯಾಕೆ ಸ್ಟ್ರಾಂಗ್ ಅನ್ನಲ್ಲ, ನಾನು ಸ್ಟ್ರಾಂಗ್ ಅಂದ್ಕೊಂಡು ಅದು ಚಾಲೆಂಜ್ ಮಾಡ್ತಿದ್ದೆ. ಚಿಕ್ಕ ವಯಸ್ಸಲ್ಲಿಂದನೂ ನನ್ನ ಅಣ್ಣ ನನಗೆ ಕಾಂಪಿಟೇಟರ್. ನನಗಿಂತ 1.5 ಇಯರ್ ದೊಡ್ಡವನಿದ್ದ. ಅವ್ನು ತುಂಬ ಗಟ್ಟಿ. ಮಾಡಿ ಅವನು ಯಾಕಂದರೆ ಚಿಕ್ಕ ವಯಸ್ಸಲ್ಲಿ ನಮ್ಮಪ್ಪನಿಗೆ ಗೊತ್ತಾದ್ಮೇಲೆ, ನಮ್ಮದು ಹಳೆ ಕಾಲದ ಮನೆ ಇತ್ತು. ಈ ದೊಡ್ಡ ತೊಲೆ ಇರುತ್ತಲ್ಲ, ಆ ಕಡೆಯಿಂದ ಈ ಕಡೆ ತೊಲೆಗೆ ನಮ್ಮಪ್ಪ ಒಂದು ದೊಡ್ಡದು ಇದು ಕಟ್ಟಿದ್ರು, ಮರದ ಪೀಸ್. ಅದಕ್ಕೆ ಡೈಲಿ ನೇತಾಡ್ಬಿಟ್ಟು ಪುಲಪ್ಸ್ ಹೊಡಿಬೇಕು ಮನೇಲೇನೆ, ಚೆರಾಕಿ. ನಮ್ಮ ಅಣ್ಣ 10-20 ಹೊಡಿಯೋನು, ನಾನು ಒಂದು ಹೊಡಿಯೋಕ್ಕೆ ತಿನ್ಕಾಡ್ತಿದ್ದೆ. ಇವನು ಹೆಂಗೆ ಹೊಡಿತಾನೆ, ನಾನು ಒಂದು ಸಿವಿನಿಂದ ಜಾಸ್ತಿ ಹೊಡಿಬೇಕು ಅಂತ ಯಾವಾಗಲೂ. ಅದು ಆ ರೀತಿ ಕಾಂಪಿಟೇಷನ್. ಮತ್ತು ಗರಡಿ ಮನೆಗೆ ಹೋದ್ರೂ ಅಷ್ಟೇ, ಫುಲ್ಲು ಪವರ್ಫುಲ್ ಆಡೋನು. ನಾನು ಟೆಕ್ನಿಕಲ್ ಆಡ್ತಾ ಇದ್ದೆ. ಟೆಕ್ನಿಕ್ ಹೊಡೆಯೋದು, ಪಿನ್ ಡೌನ್ ಮಾಡೋದು, ಚಿತ್ ಮಾಡೋದು. ಟ್ರೈನಿಂಗ್ ಸ್ಟಾರ್ಟ್ ನಮ್ಮ ತಂದೆ ಗರಡಿ ಮನೆ ಕರ್ಕೊಂಡೋಗಿ ಹೇಳ್ಕೊಡುವಾಗ. ಸೊ ಆ ಥರ ಸ್ಟಾರ್ಟ್ ಆಯಿತು. ಮತ್ತು ಕೆಲವೊಂದು ಕಾರಣದಿಂದ ನಾವು 8th ಸ್ಟ್ಯಾಂಡರ್ಡ್ ತಂದೆ ಏನೋ ಮನೆಯಲ್ಲಿಲ್ಲ ಒಂದು 2-3 ಇಯರ್ಸ್. ಸೊ ಆವಾಗ ನಾನು ಪರ್ಸ್ಯೂ ಮಾಡೋಕ್ಕೆ, ಅಂದರೆ ಈ ಥರ ಸ್ಪೋರ್ಟ್ಸ್ ಹಾಸ್ಟೆಲೆಲ್ಲ ಹುಡುಕೊಂಡು, ಯಾಕಂದರೆ ಸ್ಪೋರ್ಟ್ಸ್ ಹಾಸ್ಟೆಲ್ ಅಂತ ಇರುತ್ತೆ, ಅಲ್ಲಿ ನಿಮಗೆ ಸೆಲೆಕ್ಷನ್ ಆದರೆ ಫ್ರೀಯಾಗಿ ಎಜುಕೇಷನು, ಫ್ರೀ ಟ್ರೈನಿಂಗು, ಫ್ರೀ ಫುಡ್, ಎಲ್ಲ ಒಳ್ಳೆ ಫುಡ್ ಎಲ್ಲ. ನಾನು ಬೆಂಗಳೂರು ಹುಡ್ಕೊಂಡು ಬರ್ತೀನಿ. ಸೊ ರೆಸ್ಲಿಂಗ್ ಸಿಗೋಲ್ಲ ನನಗೆ. ಸೊ ಸ್ವಲ್ಪ ದಿವಸ ಒಂದು 2-3 ಮಂತ್ಸ್ ಬೆಂಗಳೂರಲ್ಲೇ ಅಲ್ಲಿ ಇಲ್ಲಿ ಕೆಲಸ ಮಾಡಿಕೊಂಡು, ಆ ವಯಸ್ಸಲ್ಲಿ 15ನೇ ವಯಸ್ಸಲ್ಲಿ ಒಟ್ಟಿನಲ್ಲಿ. ಆಮೇಲೆ ಒಂದು ಜೂಡೋದು ಸ್ಪೋರ್ಟ್ಸ್ ಹಾಸ್ಟೆಲ್ ಇರುತ್ತೆ, ಅಲ್ಲಿ ಏನು ಹೇಳಿದ್ರು, ನಾವು ಹಾಸ್ಟೆಲ್ ಇರಬೇಕಂದ್ರೆ ಓದ್ತಾ ಇರಬೇಕು ಅಂತ. ಆವಾಗ ಬಂದು ನಮ್ಮ ಮೀನಾಕ್ಷಿ ಭವನಲ್ಲಿ ಗೌರ್ಮೆಂಟ್ ಹೈಸ್ಕೂಲ್ ಇದೆಯಲ್ಲ, ಅಲ್ಲಿ ಸೇರ್ಕೊಂಡಿದ್ದು ನಾನು. ಸೊ ನಿಮಗೆ ಈ MMA ಅನ್ನೋ ಕಾನ್ಸೆಪ್ಟ್, ಈ ಸ್ಪೋರ್ಟ್, ಯಾಕಂದ್ರೆ ನಮ್ಗೆ ಇಂಡಿಯಾಗೆ ಇದು ಒಂಥರ ಹೊಸ ಸ್ಪೋರ್ಟ್. ಈಗಲೂ ಕೆಲವೊಂದು ಜನಕ್ಕೆ ಗೊತ್ತಿಲ್ಲ. ಕೆಲವೊಂದು ಪೇರೆಂಟ್ಸ್ಗೆಲ್ಲ ಕೇಳಿದ್ರೆ ಏನಿದು MMA ಅಂದ್ರೆ
ಅವ್ರಿಗೆ ಗೊತ್ತಿಲ್ಲ ಸರ್, ಎಲ್ಲರಿಗೂ ಗೊತ್ತಿಲ್ಲ. ನಿಮಗೆ ಹೆಂಗೆ ಅದು ಲೈಕ್ ಇಂಟ್ರೊಡ್ಯೂಸ್ ಆಯ್ತು? MMA ಅನ್ನೋ ಈ ಸ್ಪೋರ್ಟ್ ಇದೆ. ಲೈಕ್ ನಾನು ಅದು ಕಾಂಪೀಟ್ ಮಾಡಬೇಕು, ನಾನು ಅದಕ್ಕೆ ಎಂಟರ್ ಆಗಬೇಕು ಅನ್ನೋ ಒಂದು ಥಾಟ್ಸ್ ಅದು ಹೆಂಗೆ ಬಂತು ಅಂತ? ನಾನು ಡಿಗ್ರಿ ಫೈನಲ್ ಇಯರ್ ಇದ್ದಾಗ ಆಲ್ ಇಂಡಿಯಾ ಯೂನಿವರ್ಸಿಟಿ ನಾನು ಗೋಲ್ಡ್ ಮಾಡಿದೆ. ಕುವೆಂಪು ಯೂನಿವರ್ಸಿಟಿನಲ್ಲಿ ಕುವೆಂಪು ಯೂನಿವರ್ಸಿಟಿ ಹಿಸ್ಟ್ರಿನಲ್ಲೇ ನಾನೇ ಫಸ್ಟ್ ಪರ್ಸನ್ ಗೋಲ್ಡ್ ಮೆಡಲ್ ತೊಗೊಂಡಿದ್ದೆ ಇಂಡಿವಿಜುವಲ್ ಸ್ಪೋರ್ಟಲ್ಲಿ. ಸೊ ಅದಾದಮೇಲೆ ನನಗೆ ಡಿಫೆನ್ಸ್ ಜಾಬ್ ಆಯಿತು. ಡಿಫೆನ್ಸ್ ಜಾಬ್ ಆದಾಗ ನಂಗೆ 19 ಇಯರ್ಸ್. ನನಗೆ MMA ಸ್ಪೋರ್ಟ್ಸ್ ಅನ್ನೋದು ಇದು ಗೊತ್ತಿತ್ತು ನಮಗೆ. ಯಾಕಂದರೆ ನಾವೆಲ್ಲ ಕಾಂಬ್ಯಾಟ್ ಸ್ಪೋರ್ಟ್ಸ್ ಅಂತ ಇದ್ದಾಗ MMA ಸ್ಪೋರ್ಟ್ಸ್ ಸ್ಟಾರ್ಟ್ ಆಗಿದ್ದು ಏನಕ್ಕೆ ಅಂದರೆ, MMA ಸ್ಪೋರ್ಟ್ಸ್ ಅಂದರೆ ಮಿಕ್ಸ್ ಮಾರ್ಷಲ್ ಆರ್ಟ್. ಆಲ್ ದ ಮಾರ್ಷಲ್ ಆರ್ಟ್ ಯಾವುದು ಬಾಕ್ಸಿಂಗ್, ಜೂಡೋ, ರೆಸ್ಲಿಂಗ್, ಜಿಜುತ್ಸು ಈ ಥರ ಎಲ್ಲ 80ಸ್ನಲ್ಲಿ ಯಾವ ಮಾರ್ಷಲ್ ಆರ್ಟ್ ಬೆಸ್ಟ್ ಅನ್ನೋ ಒಂದು ಕಾನ್ಸೆಪ್ಟಿಗೆ ಇದು ಸ್ಟಾರ್ಟ್ ಆಗಿದ್ದು. ಈವನ್ ಬ್ರೂಸ್ಲಿನ ಫಾದರ್ ಆಫ್ ದ MMA ಅಂತಲೇ ಹೇಳ್ತಾರೆ. ಯಾಕಂದರೆ ಅವರು ಪಂಚ್ ಮಾಡೋದಾಗಿರ್ಬೋದು, ಕಿಕ್ ಮಾಡೋದಾಗಿರ್ಬೋದು, ಕೆಳಗಡೆ ಬೀಳ್ಸ್ ಮೇಲೆ ಚೋಕ್ ಬ್ಲಾಕ್ ಹಾಕೋದಾಗಿರ್ಬೋದು, ಈಸ್ ಒನ್ ಆಫ್ ದ ಫಾದರ್ ಆಫ್ MMA ಅಂತಲೇ ಹೇಳ್ಬೋದು. ಸೊ 80ಸ್ನಲ್ಲಿ ಈ ಥರ ಹಿಂಗೆ ಸ್ಟಾರ್ಟ್ ಆದಾಗ ಈಗ ಜಿಜುತ್ಸು ಪ್ಲೇಯರು ಕಿಕ್ ಬಾಕ್ಸರ್ ಹತ್ರ ಫೈಟ್ ಮಾಡೋದು, ಬಾಕ್ಸರು ರೆಸ್ಲರ್ ಹತ್ರ ಫೈಟ್ ಮಾಡೋದು, ಈ ಥರ ಯಾರು ಬೆಸ್ಟ್, ಈ ಥರ ಹಿಂಗೆ ಸ್ಟಾರ್ಟ್ ಆಗಿದ್ದು. ಯಾರು ನನ್ನ ಮಾರ್ಷಲ್ ಆರ್ಟ್ ಸ್ಟ್ರಾಂಗಾ, ನೀನು ಬಾಕ್ಸರ್ ಸ್ಟ್ರಾಂಗಾ, ನಾನು ರೆಸ್ಲರ್ ಸ್ಟ್ರಾಂಗಾ, ಈ ಥರ ಒಂದು ಇದರಲ್ಲಿ ಸ್ಟಾರ್ಟ್ ಆಗಿದ್ದು. ಅದಾದಮೇಲೆ 90s ಸ್ಟಾರ್ಟ್ನಲ್ಲಿ ಅಮೇರಿಕಲ್ಲಿ ಇವರು ಜೋ ರೋಗನ್ ಆಗಿರ್ಬೋದು, ಬೇರೆ ಯಾರು UFC ಫೌಂಡರ್ ಡಾನಾ ವೈಟ್ ಅವರೆಲ್ಲ ಸ್ಟಾರ್ಟ್ ಮಾಡಿದ್ದು. ಏನಂದರೆ ಒಂದು ಕಾಂಪಿಟೇಟ್ ಥರ ಅಂಡರ್ಗ್ರೌಂಡಲ್ಲಿ ಬೆಟ್ಟಿಂಗ್ ಥರ ಸ್ಟಾರ್ಟ್ ಮಾಡಿದ್ದು. ಸೊ ಅದು ಫಸ್ಟೆಲ್ಲ MMA ಹೇಗಿತ್ತು ಅಂದರೆ ರೂಲ್ಸ್ ರೆಗ್ಯುಲೇಷನ್ ಏನಿಲ್ಲ, ಎಲ್ಲಿ ಬೇಕಾದರೂ ಓಡಿ, ಹೆಂಗೆ ಬೇಕಾದರೂ ಓಡಿ, ಆ ಥರ ಇತ್ತು. ಒಂಥರ ಕಂಪ್ಲೀಟ್ ಬ್ರೂಚಲ್ ಆಗೇ ಇತ್ತು ಅದು. ಸೊ ಅದಾದಮೇಲೆ ಯುರೋಪಿಯನ್ ಕಂಟ್ರೀಸ್ನಲ್ಲೆಲ್ಲ ಇದು ಬ್ಯಾನ್ ಮಾಡಿದ್ರು. ಮತ್ತೆ ತಿರ್ಗಾ ವಿತ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮುಖಾಂತರ ಮತ್ತೆ ತೊಗೊಂಡು ಬಂದರು. ಅದಾದಮೇಲೆ ನಾನು ಡಿಫೆನ್ಸ್ ಜಾಬ್ ಆದಾಗ ನಾನು ಆಲ್ ಇಂಡಿಯಾ ಯೂನಿವರ್ಸಿಟಿ ಗೋಲ್ಡ್ ಆಯಿತು. ನನಗೆ ಡಿಫೆನ್ಸ್ ಜಾಬ್ ಆಯಿತು. ಅದು ಸೆಂಟ್ರಲ್ ಗೌರ್ಮೆಂಟು. ನಾನು ಅಂದ್ಕೊಂಡೆ, ನನ್ನ ಡ್ರೀಮ್ ಇದ್ದಿದ್ದು ನನಗೆ ಇಂಡಿಯಾ ಆಡಬೇಕು, ಒಲಿಂಪಿಕ್ ಆಡಬೇಕು, ಇಂಡಿಯಾಗೆ ಒಲಿಂಪಿಕಲ್ಲಿ ಮೆಡಲ್ ತೊಗೊಂಡು ಬರಬೇಕು ಅನ್ನೋ ಒಂದು ಡ್ರೀಮು ಚಿಕ್ಕ ವಯಸ್ಸಿಂದ. ರೆಸ್ಲಿಂಗಲ್ಲಿತ್ತು. ರೆಸ್ಲಿಂಗ್ ಸಿಕ್ಕಿಲ್ಲ, ನಾನು ಜೂಡೋಗೆ ಸ್ವಿಚ್ ಆದೆ. ಜೂಡೋ ಹಾಸ್ಟೆಲಲ್ಲಿದ್ದೆ, ಜೂಡೋ ಟ್ರೈನಿಂಗ್ ಮಾಡಿದೆ, ಜೂಡೋ ನ್ಯಾಷನಲ್ ಮೆಡಲಿಸ್ಟ್ ಆದೆ, ಡಿಫೆನ್ಸ್ ಜಾಬ್ ತೊಗೊಂಡೆ. ಜಾಬ್ ಆದಮೇಲೆ ಒಂದು ಡ್ರೀಮ್, ಓಕೆ ನನಗೆ ಒಂದು ಫೈನಾನ್ಷಿಯಲ್ ಸಪೋರ್ಟ್ ಸಿಗುತ್ತೆ, ಮಂತ್ಲಿ ಸಂಬಳ ಸಿಗುತ್ತೆ, ನಾನು ಅದನ್ನು ನನ್ನ ಪ್ರಿಪರೇಷನಿಗೆ ನಾನು ಯೂಸ್ ಮಾಡ್ಬೋದು ಅಂತ. ಯಾವುದೇ ಯಾಕಂದರೆ ನಾನು ಚಿಕ್ಕ ವಯಸ್ಸಿಂದ ನಾನು ಮನೆಯಿಂದ ₹1 ಇಸ್ಕೊಳ್ತಾ ಇರಲಿಲ್ಲ. ನೀವೇ ಸ್ವತಃ ಎಲ್ಲ ಯಾಕಂದರೆ ನಾನು ಸ್ಟಾರ್ಟಿಂಗ್ ಹಾಸ್ಟೆಲ್ಗೆ ಬಂದಾಗ ಮನೆಯಿಂದ ಇವಾಗೆಲ್ಲ ಹಿಂಗೆ ಜಿಪೇ, ಫೋನ್ಪೇ ಏನಿಲ್ಲ. ಆವಾಗ ಬ್ಯಾಂಕ್ ಅಕೌಂಟು ಇರ್ತಾ ಇರಲಿಲ್ಲ. ಕಳಿಸೈತೆ ಮನಿ ಆರ್ಡ್ರು ಪೋಸ್ಟ್ ಆಫೀಸಿಂದ. ಅದು ಇವತ್ತು ಕಳಿಸಿದ್ರೆ ಅಂದರೆ 1 ವಾರ ಇಲ್ಲ 10 ದಿವಸ ಬಿಟ್ಟು ಬರುತ್ತೆ ಅದು. ಆವಾಗ ₹200 ಇಲ್ಲ ₹300 ಕಳಿಸೋರು, ಯಾವಾಗಲೂ 3 ತಿಂಗಳು ಒಂದ್ಸಲ. ಯಾಕಂದರೆ ಅವಾಗ ಅಣ್ಣ ಕೆಲಸ ಮಾಡ್ತಾಯಿದ್ದ. ಆವಾಗ ಅವ್ರು ಕಳಿಸೋರು. ಅದು ಸ್ವಲ್ಪ ದಿವಸ ಕಳಿಸ್ರು. ಅದಾದ್ಮೇಲೆ ಬಿಟ್ಟು ಮಟ್ಟಿ ಕುಸ್ತಿ ಆಡ್ತಾ ಇದ್ದೆ ನಾನು. ಗಡಿ ಮನೆದು ಏನಿತ್ತಲ್ಲ ಅಲ್ಲಿಗೆ ಮಟ್ಟಿ ಕುಸ್ತಿ ಆಡಿ ಅಲ್ಲಿ ಇಲ್ಲಿ ಮೈಸೂರು ಕಡೆ ಅಲ್ಲೆಲ್ಲ ಬಂದಿದ್ದ ದುಡ್ಡಲ್ಲಿ ನಾನು ಹಾಸ್ಟೆಲಿದ್ದಾಗ. ಆಮೇಲೆ ನನಗೆ ಗೊತ್ತಿತ್ತು, ನಾವು ಸ್ಪೋರ್ಟ್ಸ್ ಎಸ್ಪೆಷಲಿ ಕಾಂಬ್ಯಾಟ್ ಸ್ಪೋರ್ಟ್ಸ್ ಮಾಡ್ತೀರಿ ಅಂದರೆ ತುಂಬ ಖರ್ಚು ಮಾಡೋದಿರುತ್ತೆ. ನಾವು ಜಸ್ಟ್ ಅನ್ನ ಸಾಂಬಾರು ಚಪಾತಿ ರಾಗಿ ಮುದ್ದೆ ತಿನ್ಕೊಂಡು ಆಗಲ್ಲ. ಎಕ್ಸ್ಟ್ರಾ ಸಪ್ಲಿಮೆಂಟ್ಸ್ ಆಗಿರ್ಬೋದು, ಪ್ರೋಟೀನ್ಸ್ ಆಗಿರ್ಬೋದು, ಕ್ರಿಯೇಟಿನ್ ಏನೇ ಇದೆ, ಮಲ್ಟಿವಿಟಮಿನ್ಸು, ಪ್ರತಿಯೊಂದಕ್ಕೂ ನಾವು ಖರ್ಚು ಮಾಡಬೇಕಾಗತ್ತೆ. ಸೊ ಹಾಗಾಗಿ ನನ್ನ ಜಾಬ್ ಆದಾಗ ಒಂದು ಹ್ಯಾಪಿನೆಸ್ ಇತ್ತು. ಓಕೆ, ನಾನು ಇವಾಗ ಯಾರ ಹತ್ರನೂ ಕೈ ಚಾಚೋಗಿಲ್ಲ, ಎಲ್ಲೂ ದುಡ್ಡಿಗೆ ತಲೆ ಕೆಡಿಸ್ಕೊಳಂಗಿಲ್ಲ, ಕೆಲಸ ಮಾಡೋಣ, ದುಡ್ಡು ಬರುತ್ತೆ, ಅದು ಸ್ಪೋರ್ಟ್ಸ್ ಕೋಟ ಆ ಥರ ಒಂದು ಇದರಲ್ಲಿ. ಆದರೆ ಅಲ್ಲಾಗಿದ್ದೆ ಉಲ್ಟಾ. ಬೆಳಗ್ಗೆ ನಂದು ಮಿಲಿಟ್ರಿ ಸ್ಕೂಲಲ್ಲಿತ್ತು ಜಾಬು, ರಾಷ್ಟ್ರೀಯ ಮಿಲಿಟ್ರಿ ಸ್ಕೂಲಲ್ಲಿ. ಅಲ್ಲಿ ಏನಂದರೆ ಬೆಳಗ್ಗೆ ಎದ್ದು ಅಲ್ಲಿ ಕೆಡೆಟ್ಸ್ ಇರ್ತಾರೆ, ಅವರಿಗೆ PT ಮಾಡಿಸು, ಅವರಿಗೆ ಜೂಡೋ ಹೇಳ್ಕೊಡು, ಮತ್ತೆ ತಿರ್ಗಾ 8 ಗಂಟೆ ಆಫೀಸ್ಗೆ ಹೋಗು, 8ರಿಂದ 4 ಗಂಟೆ. ಅದು ಕೆಡೆಟ್ಸ್, ಅದು ರಾಷ್ಟ್ರೀಯ ಮಿಲಿಟ್ರಿ ಸ್ಕೂಲು. ಅಲ್ಲಿ ಹೇಗಂದರೆ ನಾನು ಯಂಗೆಸ್ಟ್ ಎಂಪ್ಲಾಯ್ ಅಲ್ಲಿ. ಅಲ್ಲಿ ಆ ಸ್ಕೂಲ್ನಲ್ಲಿ ಏನಾದರೂ ರೇಷನ್ ತೊಗೊಬರ್ಬೇಕಂದ್ರೆ ಸಪ್ಲೈ ಡಿಪೋ ಹೋಗ್ಬೇಕು, ಆರ್ಮಿ ಸಪ್ಲೈ ಡಿಪೋ. ಅಲ್ಲೋಗಿ ಮೂಟೆ ಓರು, ತರಕಾರಿ ಓರು. ನಾನು ಏನು ಕೆಲಸ ಮಾಡ್ತಾಯಿದ್ದೀನಿ ನಾನಿಲ್ಲಿ? ನಾನೊಬ್ಬ ನ್ಯಾಷನಲ್ ಮೆಡಲಿಸ್ಟ್ ಆಗಿ ನಾನು ಇಂಡಿಯಾ ರೆಪ್ರೆಸೆಂಟ್ ಮಾಡಬೇಕು ಅಂತ ಇದ್ದೀನಿ. ಇಲ್ಲಿ ನನ್ನ ಕೈಲಿ ಸಪ್ಲೈ ಡಿಪೋ ಕಳಿಸ್ತಾರೆ, ತರಕಾರಿ ಎತ್ಕೊಂಬ ಅಂತಾರೆ, ಅಕ್ಕಿ ಮೂಟೆ ಓರು ಅಂತಾರೆ. ಆ ಥರ ಎಲ್ಲ ನನಗೆ ಪ್ರತಿದಿನ ಯೋಚನೆ ಮಾಡೋನೆ, ನನಗಿದು ಆಗಲ್ಲ, ನಾನು ಮಾಡೋನಲ್ಲ. ಅಂದರೆ ಕಳ್ಳಾಟ ಅಂತಲ್ಲ, ನಾನು ಅಲ್ಲಿ ಎಲ್ಲರ ಹತ್ರನೂ ಜಗಳ ಆಡೋದು. ನನಗೆ ಸ್ಪೋರ್ಟ್ಸ್ ಮ್ಯಾನ್ ನಾನು ಸ್ಪೋರ್ಟ್ಸ್ ಮಾಡಬೇಕು, ನಾನು ಇಂಡಿಯಾ ಆಡಬೇಕು, ರೆಪ್ರೆಸೆಂಟ್ ಮಾಡಬೇಕು, ಇಂಡಿಯಾ ಮೆಡಲ್ ಹೊಡಿಬೇಕು, ಆ ಥರ ಮೈಂಡ್ ಸೆಟ್ಟಲ್ಲಿದ್ದವನು ನಾನು. ಅದಾದಮೇಲೆ 5 ಇಯರ್ಸ್ ಹೆಂಗೋ ತಳ್ಳಿಬಿಟ್ಟೆ. ನಾನು ಯೂಶ್ವಲಿ ಕಂಪೀಟ್ ಮಾಡ್ತಾಯಿದ್ದು 60 kgಗೆ. 5 ವರ್ಷದಲ್ಲಿ ನನ್ನ ವೆಯ್ಟ್ ಆಯಿತು 85 kg. ಫುಲ್ ದಪ್ಪ ಆಗಿಬಿಟ್ಟೆ ನಾನು. ಪ್ರಾಕ್ಟೀಸ್ ಇಲ್ಲ, ಏನಿಲ್ಲ, ಬರೀ ಜಸ್ಟ್ ತಿನ್ನು ಉಣ್ಣು, ಕೆಲ್ಸಕ್ಕೆ ಹೋಗು ಮಾಡು ಅಷ್ಟೇ.
ಆಮೇಲೆ ಒಂದು ಫೈನ್ ಡೇ ನನ್ನ ಮನೇಲಿ ನಮ್ಮ ಅಮ್ಮಂಗೆ ಹೇಳಿದೆ, ನಾನು ಹಿಂಗೆ ಜಾಬ್ ರಿಸೈನ್ ಮಾಡ್ತೀನಿ. ನಾವು ಯಾಕಪ್ಪ ತಲೆಗಿಲೆ ಕೆಟ್ಟಿದ್ಯಾ, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಇನ್ನೊಂದು 2 ವರ್ಷ ಮಾಡು, ಮದುವೆ ಮಾಡ್ಕೊಂಡು ಮಕ್ಳು ಮಾಡ್ಕೊಂಡು ಆರಾಮಾಗಿರು ಅಂತ ಹೇಳಿದ್ರು. ನಾನು ಮದುವೆ ಮಕ್ಕಳು ಎಲ್ಲರೂ ಮಾಡ್ಕೋತಾರೆ. ಈಗ ನಾನು ನಂದು ಅಂತ ಏನಿರುತ್ತೆ, ಏನಾದರೂ ನಿಮ್ಮ ಜನಕ್ಕೆ ಪ್ಯಾಷನ್. ನನಗೆ ಕಾಂತರಾಜ್ ಹಿಂಗಿದ್ದ, ಇಂಥ ಒಂದು ಫ್ಯಾಮಿಲಿಯಲ್ಲಿದ್ದ, ಇಂಥ ಒಂದು ಬ್ಯಾಕ್ಗ್ರೌಂಡ್ ಇತ್ತು ಫ್ಯಾಮಿಲಿ, ಅಲ್ಲಿಂದ ಹಿಂಗೆ ಬಂದಿದ್ದಾನೆ, 4 ಜನಕ್ಕೆ ಗೊತ್ತಾಗಬೇಕು. ಗೊತ್ತಾಗಿ ನಾಳೆ ದಿವಸ ನಂತರ ಯಾರಿದಾರಲ್ಲ, ಇಲ್ಲ ಕಷ್ಟಪಟ್ಟರೆ ಸಕ್ಸಸ್ ಸಿಕ್ಕೇ ಸಿಗತ್ತೆ, ಬಿಲೀವ್ಸ್ ಅನ್ನೋದು ಇರಬೇಕು. ಅವ್ರಿಗೆ ನಾನು ಒಂದು ಇನ್ಸ್ಪಿರೇಷನ್ ಆಗಬೇಕು ಅನ್ನೋದು ನಂದು ಯಾವಾಗಲೂ ಗುರಿ. ಸೊ ಏನಾಗುತ್ತೆ, ಎಲ್ಲರ ಥರನೇ ಇವನು ಬೆಂಗಳೂರು ಬಂದ, ನ್ಯಾಷನಲ್ ಮೀಡಿಯಲ್ ಆದ, ಒಂದು ನೌಕರಿ ತೊಗೊಂಡ, ಮದುವೆ ಮಾಡ್ಕೊಂಡು ಮಕ್ಳು ಮಾಡ್ಕೊಂಡು ಅಷ್ಟೇ. ನಮ್ಮ ಮಕ್ಕಳು ದೊಡ್ಡವರಾಗೋ, ಅವ್ರಿಗೆ ಸ್ಕೂಲ್ ಕಳಿಸು, ಇನ್ನೇನಿದೆ ಜೀವನ. ಸೊ ಆ ಥರ ಇದ್ದಾಗ ನಮ್ಮ ನಿಮ್ಮ ಅಪ್ಪನ ಹಿಂಗೆ ಅಂತ ಇದ್ರು. ನಮ್ಮ ಡ್ಯಾಡಿನೂ ಒಳ್ಳೆ ರೆಸ್ಲರ್, ನ್ಯಾಷನಲ್ ಲೆವೆಲ್ ರೆಸ್ಲರ್, ಅವರು ಒಂದು ಜಾಬಲ್ಲಿದ್ದರು. ಅದನ್ನು ಅವರು ಬಿಟ್ಟು ಆಮೇಲೆ ತಿರ್ಗಾ ಪೈಲ್ವಾನ್ರು ಅಂದ್ರೆ ಇರುತ್ತಲ್ಲ, ಸ್ವಲ್ಪ ಗುಂಡಗಿರಿ ಮಾಡ್ಕೊಂಡಿರೋ ಆ ಫೀಲ್ಡಲ್ಲಿ ಹೋದ್ರು ನಾವು. ಸೊ ನೀನು ನಿಮ್ಮ ಅಪ್ಪನ ಥರನೇ ಆಗ್ತೇನೆ ನನಗೆ. ಅಪ್ಪ ಅಪ್ಪ ಅವ್ರು ನಿಮ್ಮ ಕಾಲದವರು, ಈಗ ನಮ್ಮ ಬೇರೆ, ನಮ್ಮ ಚೇಂಜ್ ಇದೆ ಅಂತ ಅಂದ್ಕೊಂಡು ಆಮೇಲೆ ಅಮ್ಮಂಗೆಲ್ಲ ಕನ್ವಿನ್ಸ್ ಮಾಡಿ ಫ್ಯಾಮಿಲಿ ಎಲ್ಲ ರಿಲೇಟಿವ್ಸ್ ಹೇಳ್ತಾರೆ, ಅವ್ನು ಹುಚ್ಚ, ಅವ್ನು ತಲೆ ಕೆಟ್ಟಿದೆ, ಅವ್ನಿಗೆ ಯಾಕೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಬಿಡ್ತಾರೆ. ಪೈಲ್ವಾನ್ ಈಗ ಕುಸ್ತಿ ಮಾಡ್ತಿದ್ದಾನೆ ಅಂದ್ರೆ ಅವ್ನ್ ಎಲ್ಲರ ಜೊತೆನೂ ಫೈಟ್ ಮಾಡ್ತಾನೆ, ಎಲ್ಲರ ಜೊತೆನೂ ಗುದ್ದಾಡ್ತಾನೆ ಅನ್ನೋ ಒಂದು ಮೈಂಡ್ ಸೆಟ್ ಬಂದ್ಬಿಡುತ್ತೆ ಕೆಲವೊಬ್ರಿಗೆ. ಬಟ್ ನೀವು ಆ ಪಾತ್ನ ಡಿಫ್ರೆಂಟ್ ಆಗಿ ತಗೊಂಡೋಗಿ, ಇಲ್ಲ ಆಕ್ಚುಲ್ ಆಗಿ ಏನೋ ಒಂದು ಸ್ಪೋರ್ಟ್ ಇದೆ, ಇದ್ರಲ್ಲಿ ನಾವು ಪ್ರೂವ್ ಮಾಡ್ಬೋದು, ಇದ್ರಲ್ಲೊಂದು ಲೈಫ್ ಸ್ಟೈಲ್ ಇದೆ, ಇದ್ರಲ್ಲೂ ಒಂದು ಲೈಫ್ ಲೀಡ್ ಮಾಡ್ಬೋದು ಅನ್ನೋದನ್ನ ನೀವು ತೋರಿಸ್ಕೊಟ್ಟಿದ್ದೀರಾ. ಬಟ್ ನಿಮಗೆ ಯಾವತ್ತಾದ್ರೂ ಅನ್ಸ್ತಾ, ಲೈಕ್ ನನ್ನ ಎಜುಕೇಶನ್ ಪಾರ್ಟ್ನ ನಾನು ಎಲ್ಲ ಹಾಳು ಮಾಡ್ಕೊಂಡೆ, ಇಲ್ಲ ನಾನು ಬರೀ ಇದಕ್ಕೆ ಫೋಕಸ್ ಮಾಡಿದೆ ಅಂತ ಯಾವಾಗಾರು ಅನ್ಸಿದೆ ಸರ್? ನಾನು ಎಜುಕೇಶನ್ ಬಿಡ್ಲಿಲ್ಲಪ್ಪ. ಅಲ್ಲ ಅಂದ್ರೆ ಅಂದರೆ ಕೆಲವ್ರು ಏನು ಹೇಳ್ತಾರೆ, ಹಾ. ಸ್ಪೋರ್ಟ್ಸ್ಗೆ ಹೋದ್ರೆ ಎಸ್ಪೆಷಲಿ ಕುಸ್ತಿ, ಕಬಡ್ಡಿ, ಇದೆಲ್ಲ ಜೂಡೋ ಅಂತಂದರೆ ಓದಲ್ಲ ಮಾಡಲ್ಲ ಅಂತ. ಹಾ, ಹಾ, ನಾನು ಒನ್ ಆಫ್ ದ ಕ್ಲೆವರ್ ಸ್ಟೂಡೆಂಟ್. ಹೌದು. ನಾನು ಓಕೆ. ನಾನು ಸುಮ್ಮನೆ ಕ್ಲಾಸಲ್ಲಿ ಹಿಂಗೆ ಪಾಠ ಕೂತ್ಬಿಟ್ಟು ಹೋಗಿ ಎಕ್ಸಾಮ್ ಬರಿತಾ ಇದ್ದೆ, ಔಟ್ ಆಫ್ ಔಟ್ ತೆಗಿತಾ ಇದ್ದೆ, ಅಷ್ಟು ನಾನು ಕ್ಲೆವರ್ ಇದೆ ನಾನು. ಎಲ್ಲರೂ ಅಂದ್ಕೊಳ್ಳಿ, ಇವನು ಓದ್ತಾನೆ, ಆಡ್ತಾನೆ, ನೀವು ಬಿಲೀವ್ ಮಾಡಲ್ಲ, ನಾನು ಹಾಡು ಹೇಳ್ತಾ ಇದ್ದೆ, ಡ್ರಾಮಾ ಇದರಲ್ಲಿ ಇದು ಮಾಡ್ತೇನೆ. ಹೇಳ್ದನಲ್ಲ, ಪ್ರತಿ ಒಂದು ಆಪರ್ಚುನಿಟಿ ನಮ್ಮ ಸ್ಕೂಲಲ್ಲಿ ಹೇಳು, ಆಡು ಮುಟ್ಟದ ಸೊಪ್ಪಿಲ್ಲ, ಕಾಂತ ಆಡದೇ ಇರೋ ಆಟನೇ ಇಲ್ಲ ಅಂತ. 1 ವರ್ಷ ಪ್ರಾಕ್ಟೀಸ್ ಮಾಡಿ, 1 ವರ್ಷದಲ್ಲಿ ಇಲ್ಲಿ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಒಂದು 25 ಅಮೆಚೂರ್ ಫೈಟ್ಸ್ ಆಡ್ತೀನಿ, ಎಲ್ಲದರಲ್ಲೂ ಗೆದ್ದಿರ್ತೀನಿ. 2015 ವರ್ಲ್ಡ್ ಚಾಂಪಿಯನ್ಶಿಪ್ ಸೆಲೆಕ್ಷನ್ ಇರುತ್ತೆ, ಸೆಲೆಕ್ಟ್ ಆಗ್ತೀನಿ ಲಾಸ್ ವೇಗಸಲ್ಲಿ ಇಂಡಿಯಾ ರೆಪ್ರೆಸೆಂಟ್ ಮಾಡಲಿಕ್ಕೆ. ಅಲ್ಲಿ ಹೋಗ್ತೀನಿ, ಅಲ್ಲಿ ನಂದು ಲಾಸ್ ಆಗುತ್ತೆ 3rd ರೌಂಡಲ್ಲಿ. ಸೊ ಅದಾದ ನಂತರ ನಾನು ಪ್ರೊಫೆಷನಲ್ ಫೈಟ್ ಸ್ಟಾರ್ಟ್ ಮಾಡ್ತೀನಿ ಅಂದು, ಪ್ರೊಫೆಷನಲ್ ಫೈಟ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 10 ಫೈಟ್ವರೆಗೂ ಅನ್ಡಿಫಿಟೆಡ್ ಇದ್ದೀನಿ. ಇಂಡಿಯನಲ್ಲಿ ಸೂಪರ್ ಫೈಟ್ ಲೀಗ್ ಅಂತ ಸ್ಟಾರ್ಟ್ ಆಗುತ್ತೆ 2016. ಆವಾಗ ಈಗ IPL ನಡೆಯುತ್ತೆ, ಆ ಟೈಪ್ನಲ್ಲಿ 8 ಟೀಮ್ಸ್ ಇರುತ್ತೆ, ಪಂಜಾಬ್, ಬ್ಯಾಂಗ್ಳೂರ್, ಹರಿಯಾಣ, ಡೆಲ್ಲಿ, ಆಮೇಲೆ ಗೋವಾ, ಈ ಥರ ಎಲ್ಲ ಟೀಮ್ ಇತ್ತು. ನಾನು ಪಂಜಾಬ್ ಟೀಮ್ನ ರೆಪ್ರೆಸೆಂಟ್ ಮಾಡ್ತೀನಿ, ಪಂಜಾಬ್ ಟೀಮ್ದು ಕ್ಯಾಪ್ಟನ್ ಆಗಿರ್ತೀನಿ. ಫಸ್ಟ್ ಸೀಸನ್ ವಿನ್ನರ್ಸ್ ಆಗ್ತೀರಿ. ಓಕೆ, ಅದಾದಮೇಲೆ 2ನೇ ಸೀಸನ್ ಆಗುತ್ತೆ. 2ನೇ ಸೀಸನಲ್ಲಿ ನಾವು ಸೆಮಿಫೈನಲಲ್ಲಿ ಲಾಸ್ ಆಗ್ತೀರಿ. ಬಟ್ ಹೇಗಂದರೆ 8 ಜನ ಫೈಟರ್ಸ್ ಇರ್ತಾರೆ, 8 ಡಿಫ್ರೆಂಟ್ ವೇಟ್ ಕ್ಯಾಟಗರಿ. ಅದರಲ್ಲಿ 5 ಜನ ಈ ಥರ ಗೆಲ್ಲಬೇಕಾಗಿರುತ್ತೆ. ನಾನು ಗೆಲ್ತಾ ಇದ್ದೆ, ನನ್ನ ಅದರ್ ಟೀಮ್ ಮೇಟ್ಸ್ ಸೋಲ್ತಾಯಿದ್ರು. ಸೊ ಹಾಗಾಗಿ ನಮ್ಮದು ಸೆಮಿಫೈನಲಲ್ಲಿ ಸೋಲ್ತೀರಿ. 2 ಸೀಸನ್ ಆಗುತ್ತೆ. 3ನೇ ಸೀಸನ್ನು ನಮ್ಮ SFL ಅಂತ ಏನಿರುತ್ತೆ, ಏನೋ ಒಂದು ಇಶ್ಯೂ ಆಗುತ್ತೆ, ಸ್ಟಾಪ್ ಆಗುತ್ತೆ ಅಲ್ಲಿ. ನಾನು ಅದಾದ ನಂತರ ನಾನು ಫಾರಿನ್ ಫೈಟ್ಸ್ ಎಲ್ಲ ಸ್ಟಾರ್ಟ್ ಮಾಡ್ತೀನಿ. UAE ವಾರಿಯರ್ಸ್ ಅಂತ ಫೈಟ್ ಮಾಡ್ತೀನಿ, ಅಬುಧಾಬಿದು. ಬ್ರೇವ್ದು, ಲೆಬನನ್ದು ಪ್ರಮೋಷನಲ್ ಫೈಟ್ ಮಾಡ್ತೀನಿ. ಆಮೇಲೆ ಒಂದು ಚಾಂಪಿಯನ್ಶಿಪ್ ಫೈಟ್ ಸ್ಟಾರ್ಟ್ ಮಾಡ್ತೀನಿ, ಅಲ್ಲೂ ಕಾಂಪೀಟ್ ಮಾಡ್ತೀನಿ. ಆಮೇಲೆ ಕುಮಿಟೆ 1 ಲೀಗ್ ಅಂತ ಮಾಡ್ತೀನಿ. ಈ ಥರ ಡಿಫ್ರೆಂಟ್ ಗ್ಲೋಬಲಿ ಫೈಟಿಂಗ್ ಲೀಗರೆಲ್ಲ ಸ್ಟಾರ್ಟ್ ಮಾಡ್ತೀನಿ. ಸೊ ಈ ಜನ್ರೇಷನ್ ಚೇಂಜ್ ಆಗಬೇಕು. ಈಗ ನನಗೆ ಗೊತ್ತಿದೆ, ನನ್ನ ನೆಕ್ಸ್ಟ್ ಬರೋ ಮಕ್ಕಳಿಗೆ ಅಂದರೆ ನನ್ನ ಮಕ್ಳು ನಾನು ಹೇಳ್ಕೊಡ್ಬೋದು, ಅವ್ರಿಗೆ ಏನಿದೆ ಆ ಥರ. ನಮ್ಮ ಯುರೋಪಿಯನ್ ಕಂಟ್ರೀಸ್ಗೆ ನಮ್ಮ ಇಂಡಿಯಾ ಏನಕ್ಕೆ ಅಂದರೆ ಆಲ್ಮೋಸ್ಟ್ ಒಂದು 30ರಿಂದ 50 ವರ್ಷ ನಾವು ಹಿಂದೆ ಇದ್ದೀವಿ. ಇದೇ ರೀಸನ್ನು. ಯಾವುದೇ ಒಂದು ಫೀಲ್ಡಲ್ಲಾದ್ರೂ ಫಸ್ಟ್ ಏನು, ಓದಲಿ ಮಗ, ಕೆಲಸ ತೊಗೊಂಡ್ಲಿ, ಮದುವೆ ಮಾಡ್ಕೊಂಡು ಮಕ್ಕಳು ಮಾಡ್ಕೊಂಡು ಖುಷಿಯಾಗಿಲ್ಲ. ಸರ್, ನಾವು ನಿಮ್ದು ರಿಲೇಶನ್ಶಿಪ್ ಸ್ಟೇಟಸ್ ತಿಳ್ಕೊಬೋದಾ? ಬೇಡ ಆ ವಿಷಯ. ರಿವೀಲ್ ಮಾಡಂಗಿಲ್ವಾ ಅದನ್ನ? ಓಕೆ. ಸೊ ರಿವೀಲ್ ಅಂತ ಅಲ್ಲ, ಎಲ್ಲರ ಲೈಫಲ್ಲಿ ಇರುತ್ತೆ. ಆಮೇಲೆ ಅದು ಹೌದು. ಹೋಗುತ್ತೆ. ಬಟ್ ಇವಾಗ ನಾನು ರಿಲೇಶನ್ಶಿಪ್ ಇದ್ದೀನಿ. ಅದು ಹೇಗಂದರೆ ಸ್ವಲ್ಪ ಒಂದು 3 ಇಯರಿಂದ ಅದನ್ನು ಕ್ಲೋಸ್ ಮಾಡಿಕ್ಕಿದೆ, ಬೇಡ ಅಂತ. ಈಗ ಯಾರು ತುಂಬ ಒಂದು ರೀತಿ ಹುಡುಗರು ನಿಜವಾದ ಪ್ರೀತಿ ಹುಡ್ಕೋದಿರಂದರೆ ತನ್ನ ತಾಯಿ ಥರ ಹುಡುಗಿ ನೋಡ್ತಾರೆ. ಓಕೆನಾ? ಹೇಗಂದರೆ ಕೆಲವರಿಗೆ
ಅಲ್ಲಿದ್ದವ್ರಿಗೆ ಕಟ್ಲಿಲ್ಲ, ಕಟ್ಲಿದ್ದವ್ರಿಗೆ ಅಲ್ಲಿಲ್ಲ. ಈಗ ನಾವು ಹುಡುಗರು ಸಿನ್ಸಿಯರ್ ಆಗಿರ್ತೀವಿ ಅಂದಾಗ ಹುಡುಗಿದೇನಾದರೂ ಪ್ರಾಬ್ಲಮ್ ಆಗುತ್ತೆ, ಈಗ ಹುಡುಗಿದೇನೋ ಪ್ರಾಬ್ಲಮ್ ಹುಡುಗನ ಪ್ರಾಬ್ಲಮ್. ಸೊ ಈ ಥರ ಸಿಚುವೇಷನಲ್ಲಿ ಎಂಡ್ ಆಗುತ್ತೆ. ನಂದು ಆಲ್ಮೋಸ್ಟ್ 6 ಇಯರ್ಸ್ ಒಂದು ರಿಲೇಷನ್ಶಿಪ್ಪಲ್ಲಿದ್ದೆ. ಅದಾದಮೇಲೆ ಒಂದು 3 ಇಯರ್ಸ್ ಗ್ಯಾಪ್ ಕೊಟ್ಟೆ. ಇವಾಗ ಓಕೆ, ನಾನು ಅಂದ್ಕೊಂಡಂಗೆ ನನ್ನ ಅಮ್ಮ ಥರನೇ, ನನ್ನ ಅಮ್ಮ ಥರ ನೋಡ್ಕೊಳ್ಳೋಳೆ. ಅಂದ್ರೆ ನಿಮಗೆ ಫುಲ್ ಎಲ್ಲ ಸಪೋರ್ಟಿವ್ ಆಗಿದ್ದಾರೆ ಈ ಸ್ಪೋರ್ಟ್ಗೆ ಎಲ್ಲ. ಏನಕ್ಕೂ ಹಾ. ಫೋರ್ಸ್ ಇಲ್ಲ, ನಿನಗೇನು ಇಷ್ಟ ಅದು ಮಾಡು ಅಂತೇಳೆ. ಯೂಶ್ವಲಿ ನಾನು ಅದೇ ಲಾಸ್ಟ್ ಇಯರು ನನ್ನ ಫೈಟ್ ಸೋತಾಗ ಆನೆಸ್ಟ್ಲಿ ನಾನು ರಿಟೈರ್ಮೆಂಟ್ ಮಾಡೋಣ ಅಂದ್ಕೊಂಡಿದ್ದೆ. ಅವಳಿಗೋಸ್ಕರ ನಾನು ಮಾಡಲಿಲ್ಲ. ನನಗಿಲ್ಲಿ ಗೊತ್ತಿಲ್ಲ, ನಾನು ನಿನ್ನ ಗೆದ್ಬಿಟ್ಟೆ ನೀನು ರಿಟೈರ್ಮೆಂಟ್ ಅನೌನ್ಸ್ ಮಾಡೋದು. ಅದಾದಮೇಲೆ ಲಾಸ್ಟ್ ಫೈಟ್ ಗೆದ್ದೆ, ಇನ್ನೂ ಇನ್ನು ಮಾಡೋಂಗಿಲ್ಲ. ನನಗೆ ಫಸ್ಟೆಲ್ಲ ಆಸೆ ಇದ್ದಿದ್ದೇನೆಂದರೆ ನಮ್ಮ ಅಮ್ಮನಿಗೋಸ್ಕರ ನಾನು ಮಾಡಬೇಕು ಅಂತ ನಾನು ಇದ್ದಿದ್ದೆ. ನಾನು ಸಾಧನೆ ಮಾಡಬೇಕು, ನಮ್ಮಮ್ಮ ಖುಷಿಯಾಗಿರ್ಬೇಕು, ಅವಳು ಕೊನೆ ಟೈಮಲ್ಲಿ ಆರಾಮಾಗಿರಬೇಕು. ಅವಳು ಪಟ್ಟಿರೋ ಕಷ್ಟ ಇದೆ ಅಲ್ಲ, ಕೊನೆ ಕಾಲದಲ್ಲಿ ನೆಮ್ಮದಿಯಿಂದ ಬದುಕಬೇಕು ನಮ್ಮಮ್ಮ. ಆ ಥರ ಅವಳಿಗೋಸ್ಕರ ನಾನು ಕಷ್ಟಪಡಬೇಕು ಅಂತ. ಅದು ಒಂದು ಲೆವೆಲ್ ರೀಚ್ ಆದಮೇಲೆ ಅಮ್ಮ ಆರಾಮಾಗಿದ್ದಾರೆ, ನನಗೆ ಯಾರಿಗಾಗಿ ಮಾಡೋಣಪ್ಪ. ಅಮ್ಮ ಆರಾಮಾಗಿದ್ದಾರೆ, ಅಮ್ಮ ಖುಷಿಯಾಗಿದ್ದಾರೆ, ಕಣ್ತುಂಬ ನಿದ್ದೆ ಮಾಡ್ತಾರೆ, ಹೆಲ್ದಿಯಾಗಿದ್ದಾರೆ ಈಗ ಸದ್ಯಕ್ಕೆ. ಯಾಕಂದರೆ 2021 ಓಪನ್ ಹಾರ್ಟ್ ಸರ್ಜರಿ ಆಗಿತ್ತು. ಅದಾದಮೇಲೆ ತುಂಬ ಹೆಲ್ತ್ ಇಶ್ಯೂ ಆಯಿತು. ಆವಾಗ ರಿಯಾಲಿಟಿಗೆ ಹೋಯ್ತು, ಅಮ್ಮನಿಗೆ ಏನು ಬೇಕು, ಅಮ್ಮ ಈಗ ಆರಾಮಾಗಿದ್ದಾರೆ, ಖುಷಿಯಾಗಿದ್ದಾರೆ ಅಂತ ಗೊತ್ತಾದಾಗ, ಆ ಟೈಮಲ್ಲಿ ಈಗ ರಿಲೇಷನ್ಶಿಪ್ಪಲ್ಲಿದ್ದಾಗ ನಾನು ಇವಳಿದ್ದಾಳೆ, ಇವಳು ಮದುವೆ ಆಗ್ತೀನಿ, ಇವಳು ನನಗೆ ಮಕ್ಕಳಾಗುತ್ತೆ, ಇವಳು ಚೆನ್ನಾಗಿ ನೋಡ್ಕೋಬೇಕು, ಇವಳಿಗೋಸ್ಕರ ಅಂದರೂ ಮಾಡಬೇಕು. ಆ ಹುಡುಗಿ ಬಿಟ್ಟು ಹೋದ್ಮೇಲೆ ಇನ್ಯಾರಿಗೋಸ್ಕರ ಮಾಡೋಣಪ್ಪ, ನಾನು ಮಾಡ್ಕೊಂಡಿದ್ದೀನಿ ಸಾಕು ನನಗೆ. ಒಂದು ಏಜಲ್ಲಿ ಒಂದೊಂದು ಏಜಲ್ಲಿ ಈಗ 20ನೇ ವಯಸ್ಸಲ್ಲಿ ಏನು ಬೇಕು ಆ ಮೈಂಡ್ಸೆಟ್ಟೇ ಬೇರೆ ಇರುತ್ತೆ. 25ನೇ ವಯಸ್ಸಿಗೆ ಬಂದಾಗ ಮೈಂಡ್ಸೆಟ್ಟೇ ಬೇರೆ ಇರುತ್ತೆ. 20ನೇ ವಯಸ್ಸಲ್ಲಿ ಏನೋ ಆಗ್ತಾನೆ ಕಾಲೇಜಿಂದ ಪಾಸ್ಔಟ್ ಆಗಿರ್ತೀರಾ, ಇಲ್ಲ ಕಾಲೇಜಲ್ಲಿ ಇರ್ತೀರಾ, ಎಜುಕೇಷನ್ ಇರ್ತೀರಾ, ಫುಲ್ ಕಲರ್ಫುಲ್ ದುನಿಯಾ ಇರುತ್ತೆ. ಫ್ರೆಂಡ್ಸು, ಗರ್ಲ್ ಫ್ರೆಂಡ್ಸು, ತಿರುಗಾಡೋದು, ಆ ಒಂದು 25 ಆಗ್ತಿದ್ದಂಗೆ ಸ್ವಲ್ಪ ಪ್ರೆಷರು. ಓಕೆ, ಜಾಬ್ ಮಾಡಬೇಕು. ಇದು ನಾನು ಹೇಳ್ತೇವೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಡುಗರದು. ಓಕೆ, ಮಿಡಲ್ ಕ್ಲಾಸ್ ಅಥವಾ ಲೋವರ್ ಮಿಡಲ್ ಕ್ಲಾಸ್. 30 ಆಗ್ತಿದ್ದಂಗೆ ಜೊತೆಲಿದ್ದವ್ರದ್ದು ಮದುವೆ ಆಗುತ್ತೆ, ನಿಮ್ದು ಆಗಲ್ಲ. ಆಗೊಂಥರ ಡಿಫ್ರೆಂಟ್ ಮೈಂಡ್ಸೆಟ್. ಆಗುತ್ತೆ. ಈಗ ನೀವು 35ರಲ್ಲಿದ್ದಾಗ ಮದುವೆ ಬೇಡ, ಕಾಸು ಬೇಡ, ನೆಮ್ಮದಿ ಬೇಕು. ಕಾಸಿಲ್ಲ ಅಂದ್ರೆ ಪರವಾಗಿಲ್ಲ, ಏನಿಲ್ಲ ಬಂದು ಬರೀ ನಾನು ನೆಮ್ಮದಿಯಿಂದ ಇರಬೇಕು. ರಾತ್ರಿ ಮನೆಗೆ ಹೋದಾಗ ಊಟ ಮಾಡಿದ್ಮೇಲೆ ಕಣ್ಣು ತುಂಬ ನಿದ್ದೆ ಬರಬೇಕು ಅಷ್ಟೇ. ಆ ಲೆವೆಲ್ಗೆ ಎಂಥ ಬ್ಯೂಟಿಫುಲ್ ಲೈಫ್ ಅಂದರೆ ಆಫ್ಟರ್ 35 ಎಲ್ಲ ಇದೆಯಲ್ಲ, ಬ್ಯೂಟಿಫುಲ್, ಟೆನ್ಷನ್ ಇಲ್ಲ. ನಾನು ಅದೇ, ಈಗ ನಾನು ರಿಲೇಷನ್ಶಿಪ್ಪಲ್ಲಿದ್ದೀನಿ. ಈಗ ನಾನು ಹುಡುಗಿ ಹೇಳೋದು, ನನಗೇನಕ್ಕೂ ಫೋರ್ಸ್ ಇಲ್ಲ. ಮದುವೆ ಅದು ಮಾಡು, ದುಡ್ಡು ಮಾಡು, ಮನೆ ಕಾರು ಏನಿಲ್ಲ. ಅವಳು ನಿನ್ನ ಖುಷಿನೇ ನನ್ನ ಖುಷಿ ಅಂತಾಳೆ, ಸಾಕದು ನನಗೆ. ನಿನಗೆ ಟೈಮ್ ಕೊಡಬೇಕಾ, ನಾನು ಕೊಡ್ತೀನಿ 100%. ಎಷ್ಟೊತ್ತಿಗೆ ನಾನು ಬರ್ತೀನಿ, ಸಿಗ್ತೀನಿ. ಬಟ್ ನನ್ನ ಟ್ರೈನಿಂಗ್ ಟೈಮಲ್ಲಿ ಇಂಟರ್ಫಿಯರ್ ಮಾಡೋಂಗಿಲ್ಲ. ಸೊ ಆ ಥರ ಒಂದು ಕಂಪ್ಲೀಟ್ ಸಪೋರ್ಟಿವ್ ಇದ್ದಾರೆ. ಬಟ್ ಸಮ್ಟೈಮ್ಸ್ ಆಗುತ್ತಲ್ಲ, ಆಗಿರೋ ಎಕ್ಸ್ಪೀರಿಯನ್ಸ್ಗಳಿಂದ ನಾನು ಅಂದ್ಕೊಳ್ತೀನಿ, ನೋ ಎಕ್ಸ್ಪೆಕ್ಟೇಷನ್ಸ್, ನೋ ಏನಂತಾರೆ, ಯಾವ ಟೈಮಲ್ಲಿ ಹೆಂಗಿದೆ, ಹಿಂಗಿದ್ದವ್ರು ಹಿಂಗಾಗ್ಬೋದು. ಸೊ ಹಂಗಾಗ್ಬಿಡತ್ತೆ. ನಂಬಿಕೆ ಇದೆ, ಯಾಕಂದರೆ ನಾನು ರೀಸೆಂಟಾಗಿ ನಾನು ಐ ಸರ್ಜರಿ ಮಾಡಿಸ್ದೆ. ಬಹುಶಃ ನಾನು ಒಬ್ಬನೇ ಇರೋದು ಮನೆಯಲ್ಲಿ. ಅವಳು ಹೇಗಂದರೆ, ಅದು ಐ ಸರ್ಜರಿ ಆದಮೇಲೆ ಪರ್ ಡೇ ಎವ್ರಿ ಅವರ್ಸು 3-4 ಡ್ರಾಪ್ಸ್ ಇರುತ್ತೆ, ಐ ಡ್ರಾಪ್ಸು, ಅದು ಆಗ್ತಾ ಇರಬೇಕು. ಅವಳು ಫೋನಲ್ಲಿ ಅಲಾರಾಮ್ ಇಟ್ಕೊಂಡು ಪ್ರತಿಯೊಂದಕ್ಕೂ 1ನೇ ಡ್ರಾಪ, 2ನೇ ಡ್ರಾಪ, 3ನೇ ಡ್ರಾಪ, ಮತ್ತು ನೈಟ್ ಕೂಡ ಆಗ್ತಾ ಇರಬೇಕು. ಫಸ್ಟ್ 1 ವೀಕು ನಾನು PRK ಸರ್ಜರಿ ಮಾಡಿಸಿರೋದು. ನಾನು ಫಸ್ಟ್ ಗ್ಲಾಸ್ ಆಗ್ತಾಯಿದ್ದೆ. ಅದಾದ ನಂತರ ನನಗೆ ಒಂದು ಫೈಟಲ್ಲಿ ಏಟು ಬಿದ್ದಿತ್ತು. ಸೊ ನನಗೆ ಒಂದು ನರ್ವ್ಸ್ ಏನೋ ಪ್ರಾಬ್ಲಮ್ ಆಗಿತ್ತು. ಅದಾದಮೇಲೆ ಅವಳು ಮನೇಲಿದ್ರು ಕೂಡ ರಾತ್ರಿ 12 ಗಂಟೆಗೆ ಕಾಲ್ ಮಾಡಿ, ಈ ಡ್ರಾಪ್ಸ್ ಇದೆ ಹಾಕ್ಕೊಳ್ಳಿ, ನಾನು ಹಾಕ್ಕೊತೀನಿ ಮಾಡ್ಕೊ. ಅವಾಗ ಗೊತ್ತು ನಾನು ಹಾಕ್ಕೊಳ್ಳಲ್ಲ ಅಂತ, ವೀಡಿಯೋ ಕಾಲ್ ಮಾಡ್ತೀನಿ, ಹಾಕ್ಕೊಳ್ಳಿ ನನ್ನ ಮುಂದೆನೇ. ಅಷ್ಟು ಒಂದು ಕೇರಿಂಗು ನನಗೆ ಅನ್ನಿಸ್ತು. ಓಕೆ, ಆಮೇಲೆ ಅವಳಿಗೆ ಗೊತ್ತು ನಾನು ಟ್ರೈನಿಂಗ್ ಮುಗಿಸ್ಕೊಂಡು ಬಂದರೆ ನಾನು ಬ್ರೇಕ್ಫಾಸ್ಟ್ ಮಾಡಿದ್ರೆ ಮಾಡ್ತೀನಿ, ಇಲ್ಲ ಜಸ್ಟ್ ಪ್ರೋಟೀನ್ ಶೇಕ್ ಕುಡ್ಕೊಂಡಿರ್ತೀನಿ ಅಂತ. ಅವಳು ಫಸ್ಟ್ ಮನೆಗೆ ಬಂದು ಬ್ರೇಕ್ಫಾಸ್ಟ್ ಕೊಟ್ಟು ತಿನ್ನಿ ಅಂದ್ಬಿಟ್ಟು ತಿನ್ನಿಸಿ, ನನಗೆ ನಿಜವಾಗ್ಲೂ ನಾನು ಇವಾಗ ನಿಜವಾದ ಪ್ರೀತಿ ಅಂದ್ರೇನು ಇವಾಗ ಅನುಭವಿಸ್ತಾ ಇದ್ದೀನಿ 35ಅಲ್ಲಿ. ಮತ್ತು ಸಮ್ಟೈಮ್ಸ್ ಓಕೆ, ಜಾಸ್ತಿ ಅಟ್ಯಾಚ್ಮೆಂಟ್ ಬೇಡ, ಮತ್ತೆ ಅದಾದರೆ ಕಷ್ಟ ಆಗುತ್ತೆ. ಬಟ್ ರಿಯಾಲಿಟಿನ ಅಕ್ಸೆಪ್ಟ್ ಮಾಡಿಕೊಂಡು ಐ ಆಮ್ ಸೋ ಹ್ಯಾಪಿ. ಆಮೇಲೆ ನಾವು ಸ್ಕೂಲ್ ಡೇ ಅಂದ್ರೆ ಇವಾಗಿಂದು ಒಂದು ಇದರಲ್ಲಿ
ಈಗ ಹುಡುಗಿಯರ್ನ ಇಂಪ್ರೆಸ್ ಮಾಡ್ಬೇಕಂದ್ರೆ ನಾವು ಕಾರಲ್ಲಿ ಹೋಗ್ಬೇಕು, ಒಳ್ಳೊಳ್ಳೆ ಬಟ್ಟೆಗಳು ಹಾಕ್ಬೇಕು, ಅಂದ್ರೆ ಗಾಗಲ್ಸ್ ಹಾಕ್ಬೇಕು. ಸೊ ಈ ತರ ಹುಡುಗಿನ ನಾವು ಇಂಪ್ರೆಸ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ವಿ ಆ ಟೈಮಲ್ಲಿ ಕಾಲೇಜ್ ಲೈಫಲ್ಲಿ. ನೀವು ಯಾವ ತರ ಲೈಕ್ ನಿಮ್ದು ಯಾವ ಸ್ಟೈಲಲ್ಲಿ ಹುಡುಗಿಯರ್ನ ಇಂಪ್ರೆಸ್ ಮಾಡ್ತಾ ಇದ್ರಿ? ಗಲಾಟೆ ಮಾಡೋದು. ರೌಡಿಸಮ್ ಮಾಡಿದ್ರೆ ಹುಡುಗಿರು ಬಿಡ್ತಾರೆ. ಇವಾಗ ಬೀಳ್ತಾ ಇಲ್ಲೇನೋ, ಅವಾಗೆಲ್ಲ ಕಾಲೇಜಲ್ಲಿ ಯಾವಾಗ ನೀವು ಫುಲ್ ರಫ್ ಅಂಡ್ ಟಫ್ ಇರ್ತೀರಾ ಆವಾಗ ಇವನ್ ಅಂದರೆ ಸ್ವಲ್ಪ ಇಷ್ಟ ಆಗ್ತಾರೆ. ಇಷ್ಟ ಆಗ್ತಾ ಇದ್ರು. ಸೊ ಈ ಥರ ಸೀನಲ್ಲಿ ನಮ್ಮ ಲೈಫಲ್ಲಿ ಏನಂದರೆ ನಾನು ಹೇಳೋದೇನೆಂದರೆ ಯಾವ ಏಜಲ್ಲಿ ಏನೇನು ಆಗ್ಬೇಕು ಆಗ್ಬಿಡ್ಬೇಕು. ಈಗ 35 ಅಂತ ಆದಾಗ ನನಗೆ ಸಮ್ಟೈಮ್ಸ್ ನನಗೆ ಮ್ಯಾರೇಜಲ್ಲಿ ಇಂಟ್ರೆಸ್ಟ್ ಇಲ್ಲ, ನನಗೆ ಪೀಸ್ ಬೇಕು. ಮತ್ತು ಇನ್ನೊಂದು ಕಡೆ ಭಯನೂ ಇದೆ. ಮತ್ತು ಯಾಕಂದರೆ ನನಗೆ ಆ ಟ್ರಾಮಾಗಳಿಗೆ ಹೋಗಕ್ಕೆ ನಂಗೆ ಇಷ್ಟ ಇಲ್ಲ. ಆ ಒಂದು ಜಗಳ ಬೆಳಿಗ್ಗೆ ಆದರೆ ಸಾಕು, ಯಪ್ಪ ನೆನೆಸ್ಕೊಂಡ್ರೆ ನನಗೆ ಈಗಲೂ ತಲೆ ಕೆಟ್ಟೋಗ್ಬಿಡುತ್ತೆ. ಐ ರೆಸ್ಪೆಕ್ಟೆಡ್, ಓಕೆ ಫೈನ್. ಅದಾದ್ಮೇಲೆ ನಾನು ಟೈಮ್ ತೊಗೊಂಡೆ. ಅವರು ಬೇರೆ ಜೊತೆ ಕಮಿಟ್ ಆದರು, ಫೈನ್, ಓಕೆ, ಚೆನ್ನಾಗಿದ್ದಾರೆ, ಖುಷಿಯಾಗಿದ್ದೀರಾ, ಓಕೆ. ಯಾವಾಗಲೂ ಒಂದ್ಸಲ ಕಾಲ್ ಮೆಸೇಜ್ ಮಾಡಿದ್ರು ಐ ರಿಪ್ಲೈ, ಖುಷಿಯಾಗಿದೆ, ಚೆನ್ನಾಗಿದೆ, ಸಾಕು. ಈಗ ನಾನು ಸ್ವಲ್ಪ ದಿನ ನೋವು ಅನುಭವಿಸ್ದೆ, ಲೋನ್ಲಿನೆಸ್ ಇತ್ತು. ಆಮೇಲೆ ಡಿಸೈಡ್ ಮಾಡಿದೆ ನಾನು ಕಮಿಟ್ ಆಗಲ್ಲ, ಡೋರ್ ಕ್ಲೋಸ್ ಅಂತ. ಅಂದರೆ ನನ್ಗೆ ಗೊತ್ತು 14 ವಯಸ್ಸಿಂದ ಒಂಟಿಯಾಗಿದ್ದವನಿಗೆ ಎಲ್ಲೋ ಒಂದು ಟೈಮಲ್ಲಿ ಯಾರೋ ಒಬ್ರು ಕಂಪೆನಿಯನ್ ಬೇಕು. ಅಂದ್ರೆ ಎಷ್ಟೇ ಮನುಷ್ಯ ಗಟ್ಟಿ ಇದ್ರು ಮನ್ಸನ್ನ ಯಾಕಂದರೆ ರಾತ್ರಿ ಬೆಳಿಗ್ಗೆ 5 ಗಂಟೆಗೆ ಎದ್ದು ಬೆಳಿಗ್ಗೆ ಎದ್ದಾಗ ಏನಿಲ್ಲ, ಹೊಸ ದಿನ ಸ್ಟಾರ್ಟ್ ಆಯಿತು, ಎಲ್ಲದು ಹೊಸತನ. ಎಲ್ಲ ಕೆಲಸ ಮುಗಿಸಿ ಟ್ರೈನಿಂಗ್ ಮುಗಿಸಿ ರಾತ್ರಿ ಮನೆಗೆ ಬಂದಾಗ ಮನೆ ಖಾಲಿ, ಯಾರು ಇಲ್ಲ ಅಂದಾಗ ಆವಾಗ ಅನ್ಸತ್ತೆ ಯಾರೋ ಒಬ್ರು ಇರಬೇಕು ಹಂಗಂತ. ಸೊ ನಾನು ಬಿಲೀವ್ ಮಾಡಿದ್ದೆ, ಐ ಬಿಲೀವ್ ಆಂಜನೇಯ. ನನಗೆ ತಡವಾದರೂ ಪರವಾಗಿಲ್ಲಪ್ಪ, ನನಗೆ ಕೆಟ್ಟದಂತೂ ಬೇಡ, ಒಳ್ಳೆಯವರೇ ಸಾಕು. ನನಗೆ ರೂಪ ಬೇಡ, ವಯಸ್ಸು ಎಷ್ಟು ಬೇಡ, ಏನು ಬೇಡ, ಅವ್ರದ್ದು ಓದಿದಾರ ಬೇಡ, ದುಡಿತಾರ ಬೇಡ. ನಾನು ಮನೆಗೆ ಬಂದಾಗ ಮನೆ ರೀಚ್ ಆದ್ರ, ಊಟ ಮಾಡಿದ್ರ, ಮಲ್ಕೊಳ್ಳಿ, ಫೋನ್ ಜಾಸ್ತಿ ನೋಡಬೇಡಿ. ನಾನು ನಿಜವಾಗ್ಲೂ ತುಂಬ ಫೋನ್ ಅಡಿಕ್ಟೆಡ್ ನಾನು. ಅವಳು ನನಗೆ ಬೈತಾ ಇರ್ತಾಳೆ, ಯಾಕೆ ಇಷ್ಟೊಂದು ಫೋನ್ ನೋಡ್ತಾಳೆ, ನಾನು ಫಸ್ಟ್ ಹೆಂಡ್ತಿ ಅವಳು. ಸೊ ಆ ಥರ ಲೈಕ್ ಫಸ್ಟ್ ಬಂದಿದೆ ನಂದು ಅವಳು. ಈವನ್ ನಾನು ಓಪನ್ ಆಗಿ ಹೇಳೋದು, ನಾನು ಇನ್ಸ್ಟಾಗ್ರಾಮ್ ತಗೋ, ಏನೇ ತಗೋ, ಐ ನೆವರ್ ಚೀಟ್ ಆನ್ ಯು. ನನಗೆ ಆ ಸ್ಟೇಜ್ ಕಳ್ಕೊಂಡ್ಬಿಟ್ಟಿದ್ದೆ ನಾನು. ಗರ್ಲ್ಫ್ರೆಂಡ್ ಮಾಡ್ಕೋ, ಫನ್ ಮಾಡು, ತಿರುಗಾಡು, ಪಾರ್ಟಿ ಮಾಡು, ಇಲ್ಲ. ನನಗೆ ಒಂಟಿಯಾಗಿರ್ಬಿದ್ರೂ ಪರವಾಗಿಲ್ಲ, ಪೀಸ್ಫುಲ್ ಆಗಿರಬೇಕು. ಆ ಥರ ಒಂದು ಮೈಂಡ್ ಸೆಟ್ಟು. ನಾನು ಪೀಸ್ ಆಗಿದ್ದೆ ಅಂದರೆ ನಾನು 100% ನಾನು ಎಫರ್ಟ್ ಹಾಕ್ತೀನಿ ನನ್ನ ಕೆಲಸದಲ್ಲಿ. ಈಗ ಫ್ಯಾಮಿಲಿ ಜೊತೆ ಬೆಳೆದ್ರೆ ಒಂಥರ, ಒಬ್ಬರೇ ಆಗಿದ್ರೂ ಅದೇ ಒಂಥರ. ಈಗ ಜೀವನದಲ್ಲಿ ಕಷ್ಟಪಡ್ತಾ ಇರ್ತೀರಾ, ಒಂದು ಟೈಮಲ್ಲಿ ಯಾರೋ ಒಬ್ಬರು ಬೇಕಾಗನ್ಸುತ್ತೆ, ಬರ್ತಾರೆ, ಏನೋ ಪ್ರಾಬ್ಲಮ್ ಆಗುತ್ತೆ, ಅದು ನೀವು ಜೊತೇಲಿ ಇದ್ದಾಗ ಒಂದು ಅಡಿಕ್ಷನ್ ಆಗುತ್ತೆ. ಅದು ಜಗಳನೋ, ಖುಷಿನೋ, ದುಃಖನೋ, ಸುಖನೋ, ಒಟ್ಟಿನಲ್ಲಿ ಅದು ಅಡಿಕ್ಷನ್ ಇರುತ್ತೆ. ನೀವು ಜಗಳ ಆಡ್ತೀರ, ಅದೊಂದು ಅಡಿಕ್ಷನ್ ಆಗಿಬಿಡುತ್ತೆ. ಒಟ್ಟಿನಲ್ಲಿ ಏನಿಲ್ಲ ಅಂದರೆ ನೀವು ಜಗಳನಾರು ಆಡಬೇಕು, ಆ ಥರ ಒಂದು. ಯಾಕಂದರೆ ಸುಮಾರು 6 ವರ್ಷ ಅಲ್ಲ. ಸೊ ಅದು ಬಿಟ್ಟೋದಾಗ ತುಂಬ ನೋವಾಯಿತು, ತುಂಬಾ ಹತ್ತಿದ್ದೀನಿ, ಯಾರಿಗೂ ಹೇಳ್ಕೊಂಡಿಲ್ಲ. ಯಾಕಂದರೆ ಕಾಂತರಾಜು ಯಾವಾಗಲೂ ಒಬ್ಬ ಸ್ಟ್ರಾಂಗೆಸ್ಟ್ ಪರ್ಸನ್ ಆಗೇ ನೋಡಿದ್ದಾರೆ, ಫೈಟರ್ ಆಗೇ ನೋಡಿದ್ದಾರೆ. ಆಮೇಲೆ ನನ್ನ ಫ್ರೆಂಡ್ ಸರ್ಕಲ್ಗೆ ಗೊತ್ತು ನನಗೆ ಯಾವ ಥರ, ಹೇಗಂದರೆ ನಾನು ಇದ್ದಿದ್ದು ವಿವೇಕ್ ನಗರ, ಇದು ಈಜಿಪುರ ಫೋರಮ್ ಮಾಲ್ಗೆ. ಬೆಳಿಗ್ಗೆ ಹೋಗ್ಬಿಟ್ಟು ಯಾವ್ದು ಫಸ್ಟ್ ಶೋ ಇದೆ ಕೂತ್ಕೊಂಡು ನೋಡ್ಬಿಟ್ರೆ, ಹಿಂಗೆ ಕೂತ್ಕೊಂಡ್ಬಿಟ್ರೆ ಫೋರಮ್ ಮಾಲಲ್ಲಿ ನೈಟ್ ಲಾಸ್ಟ್ ಶೋವರೆಗೂ ನಾನು ಹಿಂಗೆ ಯಾವ್ದಾರು ಹಿಂಗೆ ಆಚೆ ಬರೋದು, ಇನ್ನೊಂದು ಯಾವುದಿದೆ ಶೋ ಕೂತ್ಕೋ, ಟಿವಿ ನೋಡು. ಸುಮ್ಮನೆ ನಾನು ಆಚೆ ಬಂದ್ಬಿಟ್ರೆ ನನ್ನ ಮೈಂಡ್ ಡಿಸ್ಟರ್ಬ್ ಆಗಿಬಿಡುತ್ತೆ ಅಂತ ಒಟ್ಟಿನಲ್ಲಿ ಯಾವ್ದಾದ್ರು ಮೂವಿ ನೋಡಬೇಕು, ಈ ಥರ ಯಾವಾಗಲೂ ಡಿಪ್ರೆಸ್ ಆಗ್ಬಿಟ್ಟಿದ್ರೆ. ಲೈಕ್ ಅಂದರೆ ನಾನು ಡಿಪ್ರೆಷನ್ ಹೋಗಿದೆ ಅಂತಲೇ ಗೊತ್ತಿಲ್ಲ ನನಗೆ, ಒಟ್ಟಿನಲ್ಲಿ ನಾನು ಟೈಮ್ ಕಿಲ್ ಮಾಡಬೇಕು. ಸರ್ ಆ ಟೈಮಲ್ಲಿ ಫೈಟ್ಸ್ಗಳನ್ನೆಲ್ಲ ಹೆಂಗೆ ನೀವು ಫೇಸ್? ನನ್ನ ಫೈಟ್ ಸೋತೆ ನಾನು 2 ಕಂಟಿನ್ಯೂಸ್ ಆಗಿ, ಒಂದು 2 ಇಯರ್ಸ್ ಫೈಟ್ ಮಾಡಲಿಲ್ಲ ನಾನು. ಬಟ್ ಆ ಟೈಮಲ್ಲಿ ನೀವು ಟ್ರೈನಿಂಗ್ ಮಾಡೋ ಟೈಮಲ್ಲಿ ಅದು ಮೈಂಡ್ ಸೆಟ್ ಸ್ವಲ್ಪ ಸ್ಟ್ರಾಂಗ್ 100% ಇರಲ್ಲ, ರೆಗ್ಯುಲರ್ ಇರಲ್ಲ ಟ್ರೈನಿಂಗು. ನನಗೆ ಯಾಕಾದರೂ ವೀಕೆಂಡ್ ಬರುತ್ತಪ್ಪ ಅನ್ಸೋದು. ಅಂದರೆ ಸಾಟರ್ಡೆ ಆದರೆ ನಾವು ಮೀಟ್ ಮಾಡ್ತಿದ್ವಿ ಎವ್ರಿ ಸಾಟರ್ಡೆ. ಯಾಕಾದರೂ ಸಾಟರ್ಡೆ ಬರುತ್ತೆ, ಅದೇ ನೆನಪು ಸಾಟರ್ಡೆ ಬಂದರೆ. ಯಾಕಂದರೆ ಆ ನೋವನ್ನ ತುಂಬ ಕಷ್ಟ. ಈಗ ನಾನೇ ಈಗ ಡಿಪ್ರೆಷನ್ ಇದ್ದೀನಿ ಅಂದರೆ ಸಮ್ಟೈಮ್ಸ್ ನಾನು ಹೇಳ್ಕೊಳ್ಳೋದು, ನಿನಗೆ ಡಿಪ್ರೆಷನ್ ಅನ್ನೋ ಅಂತ ಹೇಳಿದಾಗ ಅಷ್ಟೊಂದು ಟಫ್ ಕಾಣಿಸ್ತೀನಿ ಅನ್ಸುತ್ತೆ. ಸೊ ಫಿಸಿಕಲ್ ಟಫ್ನೆಸ್ ಬೇರೆ, ಮೆಂಟಲ್ ಈವನ್ ನಾನು ಎಮೋಷ್ನಲ್ ಗಾಯ್ ನಾನು.
ಯಾಕಂದರೆ ಯಾರು ಫ್ಯಾಮಿಲಿಯಿಂದ ತುಂಬ ವರ್ಷ ದೂರ ಇರ್ತಾರಲ್ಲ, ಕೆಲವ್ರು ಅಂದ್ಕೊಳ್ತಾರೆ ಇವನಿಗೆ ಬಿಡು ಒಂಥರ ಕಾಡು ಪ್ರಾಣಿ ಆಗ್ಬಿಟ್ಟಿದ್ದಾನೆ, ಕಾಡು ಮನುಷ್ಯನಿಗೆ ಫ್ಯಾಮಿಲಿ ಅಪ್ಪ ಅಮ್ಮ ಇರಲಿ ಬಿಡಲಿ ಇವ್ನ ಪಾಡಿಗೆ ಇರ್ತಾನೆ ಅಂತ. ಬಟ್ ಅವರು ಯಾವಾಗಲೂ ಬಯಸ್ತಾ ಇರ್ತಾರೆ ತಂದೆ ತಾಯಿ ಜೊತೆ ಇರಬೇಕು. ಹಾಂ, ನಾವು ಯಾಕೆ ಮನೆಯಿಂದ ಆಚೆ ಬಂದಿರ್ತೀರಿ? ಫ್ಯಾಮಿಲಿಗೋಸ್ಕರ ಏನಾದರೂ ಒಂದು ಸಾಧನೆ ಮಾಡಬೇಕು. ಫ್ಯಾಮಿಲಿ ನೀವು ರಿಚ್ ಆಗಿರೋವಂಥ ಫ್ಯಾಮಿಲಿ ಕಿಡ್ಸ್ ಯಾರು ಮನೆಯಿಂದ ಆಚೆ ಇರಲ್ಲ. ಅವ್ರು ಯಾಕಂದ್ರೆ ಆಲ್ರೆಡಿ ಎಲ್ಲ ಇರುತ್ತೆ. ಎಲ್ಲೋ ರೇರ್ ಏನೋ ಒಂದು ಅಚೀವ್ ಮಾಡಬೇಕು ಅಂತ. ನಾನು ಹೇಳ್ದಾಗೆ ಆವಾಗಲೇ ಮನೆ ಕಡೆ ಎಲ್ಲ ಚೆನ್ನಾಗಿದ್ದು ನಾನು ಸ್ವಾಭಿಮಾನದಿಂದ ಮಾಡಿ ಸಾಧಿಸ್ತೀನಿ ಅಂಥ ಹುಡುಗರಿಗೆ ಐ ರಿಯಲಿ ಅಪ್ರಿಷಿಯೇಟ್, ರೆಸ್ಪೆಕ್ಟ್ಫುಲ್ ಆಗಿರ್ತೀನಿ, ರೆಸ್ಪೆಕ್ಟ್ ಮಾಡ್ತೀನಿ ಅವರಿಗೆಲ್ಲ. ಅದು ಸರ್ ಒಂದು 2-3 ಏನಂದ್ರೆ ಬ್ರೇಕಪ್ ಆಗಿದ ತಕ್ಷಣ ಜಿಮ್ಮಿಗೆ ಹೋಗ್ಬಿಡ್ಬೇಕು, ನಾನು ಬಾಡಿ ಮಾಡಬೇಕು, ಇಲ್ಲ ಅಂತಂದ್ರೆ ಪಾರ್ಟಿ ಮಾಡಬೇಕು, ಎಣ್ಣೆ ಹೊಡಿಬೇಕು, ಸಿಗರೇಟ್ ಹೊಡಿಬೇಕು, ಈ ತರ ಒಂದು ಕಾನ್ಸೆಪ್ಟ್ ಒಂದಿಷ್ಟು ಇಲ್ಲ. ಇನ್ನು ಕೆಲವರು ತುಂಬಾ ಅಡಿಕ್ಟ್ ಆಗಿ ಸೂಸೈಡ್ ತನಕ ಎಲ್ಲ ಸೊ ನೀವು ಯಾವ ತರ ಹೊರಗೆ ಬಂದ್ರಿ? ಅವರಿಗೆ ಈ ತರ ಈಗ ಇರೋ ಪ್ರೆಸೆಂಟ್ ಸಿಚುವೇಶನ್ ಇರೋರು ಏನ್ ಹೇಳಕ್ ಏನ್ ಇಷ್ಟಪಡ್ತೀರಾ? ಹೇಳ್ತೀರಾ? ನಾನು ಡಿಫ್ರೆಂಟಾಗಿ ವೇನ ಕಂಡುಕೊಂಡೆ. ಹ್ಮ್. ನನಗೆ ನಾನು ಚಾಲೆಂಜ್ ತೊಗೊಳ್ತಾ ಇದ್ದೆ. ಫಸ್ಟು ಅವಾಗ ಚಳಿಗಾಲ, ಟೆರೆಸ್ ಮೇಲೆ ಹೋಗೋದು, ಚಾಪೆ ಹಾಕ್ಕೊಂಡು ಬ್ಲ್ಯಾಂಕೆಟ್ ಇಲ್ಲ ಏನಿಲ್ಲ, ಆ ಚಳಿನ ತಡ್ಕೊಬೇಕು ಅಷ್ಟೇ. ಈ ಈ ಚಳಿಗೆ ಆ ಡಿಪ್ರೆಷನ್ ಎಲ್ಲಿಂದ ಬೇಕು? ಓಕೆನಾ, ಆ ಥರ ಫಸ್ಟ್ ಚಾಲೆಂಜು. ಓಕೆನಾ, ಅದಾದಮೇಲೆ ನನ್ನ ಹತ್ರ ಬೈಕ್ ಇದ್ದು ಬೈಕ್ ಎತ್ಕೊಂಡು ಸುಮ್ಮನೆ ಹೋಗೋದು ಲಾಂಗ್ ಡ್ರೈವ್. ಎಲ್ಲಿಗೆ ಅಂತ ಹೋಗ್ತಿಲ್ಲ, ಒಟ್ಟಿನಲ್ಲಿ ಹೋಗ್ತಾರೋ ಆ ಥರ ಒಂದು. ಇಲ್ಲ ಆಗುತ್ತೆ. ಬೆಸ್ಟ್ ಥಿಂಗ್ ಈಸ್ ಲಾಂಗ್ ಡ್ರೈವ್. 4 ವೀಲರ್ ಅಲ್ಲ, ನೀವು Two 2 ವೀಲರಲ್ಲಿ ಹೋಗಬೇಕು. 2 ವೀಲರ್ಗೂ 4 ಸಖತ್ ಡಿಫ್ರೆನ್ಸ್. ಹೌದು. 2 ವೀಲರಲ್ಲೇ ನಿಮಗೆ ನೀವು ಮಾತಾಡ್ತಾ ಇರ್ತೀರ, ಹೌದು. ನಿಮ್ಮ ಜೊತೆನೇ ಮಾತಾಡ್ತಾ ಇರ್ತೀರ, ಎಷ್ಟೇ ನೆನ್ಪು ಬರ್ತಾ ಇರಲಿ. 2 ವೀಲರ್ ಇಸ್ ದ ಬೆಸ್ಟ್ ಮೆಡಿಸನ್. ನೀವು ಏನೇ ಡಿಪ್ರೆಷನಲ್ಲಿರ್ರಿ, ಮತ್ತು ನಿಮ್ಗೆ ತುಂಬ ಥರ ದಾರಿ ಗೊತ್ತಾಗುತ್ತೆ, ಹೌದು. ನೀವೇನು ಮಾಡಬೇಕು ನೆಕ್ಸ್ಟು. ಮತ್ತು ಒನ್ ಡೇ ಟ್ರಿಪ್ ಅಲ್ಲ, ಹೋಗ್ಬೇಕು 1 ವಾರ. ನೀವು ಹೋಗಬೇಕು ಗೊತ್ತಿಲ್ದಿರೋ ಕಡೆ ಎಲ್ಲೋ ಏನೋ, ಮತ್ತು ಎಲ್ಲೂ ಉಳ್ಕೋತೀರ ಇಲ್ಲ, ಅದೆಲ್ಲ ಮಾಡಬೇಕು, ನಿಮ್ಗೆ ದಾರಿ ಗೊತ್ತಾಗುತ್ತೆ. ಈಗ ದುಡ್ಡಿರೋರು ಪಾರ್ಟಿ ಮಾಡ್ತಾರೆ, ಎಣ್ಣೆ ಹೊಡಿತಾರೆ, ಪಬ್ಗೆ ಹೋಗ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಇಲ್ಲ ಏನೋ ಮಾಡಲಿ. ಬಟ್ ದುಡ್ಡಿಲ್ದಿರೋರು ನೋ ಪ್ರಾಬ್ಲಮ್, ಒಂದು ಯಾವುದೋ ಒಂದು ನಿಮ್ಮ ಹತ್ರ ಟಿ ವಿ ಎಸ್ ವಿಕ್ಟರ್ ಇದ್ರೇ ಅದನ್ನೇ ಎತ್ಕೊಂಡು ಹೋಗಿ, ಅಷ್ಟೇ ಸಾಕು. ಆಮೇಲೆ ಫಸ್ಟ್ ಥಿಂಗ್ ಈಸ್ ನಾನು ಸ್ಪಿರಿಚುವಲಿ ಕನೆಕ್ಟ್ ಆದೆ ತುಂಬ. ಭಗವದ್ಗೀತೆ ಓದೋಕ್ಕೆ ಶುರು ಮಾಡಿದೆ. ಸುಮ್ಮನೆ ಬೆಳಗ್ಗೆ ಎದ್ದೋ 3:30ಗೆ ಎದ್ದೋ ತಣ್ಣೀರು ಸ್ನಾನ ನಾನು ಚಾಲೆಂಜು. ನನಗೇನು ಕಂಫರ್ಟ್ ಝೋನ್ ಇತ್ತಲ್ಲ, ಅದೇ ಟೆರೆಸ್ ಮೇಲೆ ಹೋಗೋ ಮಲ್ಕೋ, ಆ ಚಳಿನ ತಡ್ಕೋ. ಆ ಚಳಿನ ತಡ್ಕೊಂತಿದ್ದಂಗೆ ಅದು ಫಸ್ಟ್ ಫಿಸಿಕಲಿ ಸ್ಟ್ರಾಂಗ್ ಆಗ್ತಿದ್ದಂಗೆ ಅದು ಮೆಂಟಲಿನೂ ಸ್ಟ್ರಾಂಗ್ ಆಗಾಯಿತು. ಆಮೇಲೆ ತಣ್ಣೀರು ಸ್ನಾನ, ಶವರ್ ಮುಂದೆ ನಿಂತ್ಕೋ, ಬೆಳಿಗ್ಗೆ ತಣ್ಣಗಿರುತ್ತಲ್ಲ, ನೀವೇ ಪನಿಷ್ ಮಾಡ್ಕೊಳತ್ತ ಹಿಂಗೆ. ಅದೊಂದು ರೀತಿ ಕಂಫರ್ಟ್ ಝೋನಿಂದ ಆಚೆ ಬರೋದು. Okay. ಈಸಿ ಇಷ್ಟು ದಿವಸ ಈಸಿ ಆರಾಮ್ಸೆ ಇತ್ತಲ್ಲ, ಬಿಸಿನೀರು ಸ್ನಾನ ಆರಾಮ್ಸೆ ಎಲ್ಲ ಏನು ಹೇಳ್ತಾರೆ, ಖುಷಿಯಿಂದ ಇದ್ದಲ್ಲ, ಸುಖ ಸಿಕ್ಕಿತ್ತಲ್ಲ. ಇವಾಗ ನಿನ್ನ ದುಃಖ ಅನುಭವಿಸು. ಯಾವ ಥರ ದುಃಖ ಅನುಭವಿಸ್ತೀಯ? ಈಗ ನಿನ್ನ ಫಸ್ಟ್ ಅದೇ ಹೇಳಲ್ವ, ಈಗ ಐಸ್ ಬಾತ್ ಮಾಡುವಾಗ ಹೆಂಗೆ ಟಫ್ನೆಸ್ ಅನ್ಸುತ್ತೆ, ಸೊ ಅದು ಐಸ್ ಬಾತ್ ನಿನ್ನ ಐಸೊಳಗೆ ಇಳಿದಾಗ ಅಷ್ಟೇ ನಿನಗೆ ಒಂಥರ ಆಚೆ ಬರಬೇಕು ಅನ್ಸುತ್ತೆ. ಬಟ್ ನೀನು ತಣ್ಣೀರು ಸ್ನಾನ ಮಾಡು, ಆಚೆ ಕಡೆ. ಬಟ್ ನಾನು ಫಿಸಿಕಲಿ ಸ್ಟ್ರಾಂಗ್ ಇದ್ದೆ, ಸೊ ಹಾಗಾಗಿ ನಾನು ಅದು ಮಾಡಿದೆ. ಆಮೇಲೆ ಭಗವದ್ಗೀತೆ ಓದ್ಲಿಕ್ಕೆ ಶುರು ಮಾಡಿದೆ. ಅರ್ಥ ಆಗುತ್ತೋ ಬಿಡುತ್ತೋ, ಒಟ್ನಲ್ಲಿ ಭಗವದ್ಗೀತೆ ಓದು, ಅನುವಾದ ಓದು, ಆ ಥರ ಕನೆಕ್ಟ್ ಆದೆ. ಅದಾದಮೇಲೆ ಸ್ವಲ್ಪ ತುಂಬ ಸಾಫ್ಟ್ ಆಗಿಬಿಟ್ಟೆ ನಾನು. ಫೈಟ್ ಆಡುವಾಗಲೂ ಅಷ್ಟೇ, ಹೊಡಿಲೋ ಬೇಡೋ, ಹೊಡ್ಸ್ಕೊಂಡು ಬಿಡು, ಸಾಕು ಬಿಡು, ಆಯಿತು, ಫೈಟ್ ಬಗ್ಗೆ ಮಾಡ್ತಾ ಇಲ್ಲ. ಅದಾದಮೇಲೆ ಮತ್ತೆ ಚೇಂಜಸ್ ಎಲ್ಲ, ಟೈಮ್ ಚೇಂಜಸ್ ಎವ್ರಿಥಿಂಗ್. ಅಂದ್ರೆ ಏತಾದಪಿ ಗಮಿಷ್ಯತಿ, ಅವ್ರವ್ರಿಗೆ ಈಗ ಬಿಟ್ಟಿದ್ದು. ಏನಂದ್ರೆ ಕೆಲವರು ಎಲ್ಲ ಫಿಲ್ಮಿ ಡೈಲಾಗ್ಸ್ಗಳು ಹೊಡಿತಾರೆ. ಬಿಟ್ಟೋಗಿದೆ ಸಮ್ ಪರ್ಸನ್ಸ್, ಬಿಟ್ಟೋಗಿದ ತಕ್ಷಣ ನಾನು ಅಚೀವ್ ಮಾಡಿ ತೋರಿಸ್ತೀನಿ, ನಾನು ಏನಂತ ತೋರಿಸ್ತೀನಿ, ಎಂತವ್ರನ್ನ ಮಿಸ್ ಮಾಡ್ಕೊಂಡೆ ಅಂತ ಅವ್ರಿಗೆ ಗೊತ್ತಾಗತ್ತೆ ಅಂತೆಲ್ಲ ಫಿಲ್ಮ್ ಡೈಲಾಗ್ ಹೊಡಿತಾರೆ. ನೀವು ಅದಾದ್ಮೇಲೆ ತುಂಬಾ ಫೈಟ್ಸ್ ಮಾಡಿ ಒಂದು ಲೆವೆಲ್ ಅಚೀವ್ ಮಾಡಿ ತುಂಬಾ ನೇಮ್ ಮಾಡಿದ್ರೆ, ಸೊ ಯಾವ ಥರ ನಿಮ್ಮ ತಲೆಯಲ್ಲಿ ಅನ್ಸಿದೆ, ಇನ್ನ ನೆಕ್ಸ್ಟ್ ನಾನು UFC ಗೆ ಹೋಗ್ಬೇಕು, ನಾನು ಇನ್ನೂ ಅಚೀವ್ ನನ್ಗೆ ಆ ಥರ ರಿವೆಂಜ್ ತೊಗೊಂಡ್ಲಿಲ್ಲ, ನಾನು ಅಂದ್ಕೊಂಡ್ಲಿಲ್ಲ. ನಾನು ಯಾರನ್ನ ಬಿಟ್ಟು ಅವ್ರಿಗೆ ಗೊತ್ತು ಎಂಥವ್ರನ್ನ ಬಿಟ್ಟು. ನನಗೆ ನಾನು ಈಗಲೂ ಫೀಲ್ ಮಾಡೋದು ನನ್ನಂತ ಹುಡುಗ ಸಿಗಲ್ಲ ಅಂತ. ನಾನು ಹೇಳ್ದಂಗೆ ಒಂಥರ ಮಗು ಥರ ನನ್ನ ಪ್ರೀತಿಲಿ. ಪ್ರೀತಿ ಕೊಟ್ಟರೆ, ಪ್ರೀತಿಯಿಂದ 2 ಮಾತಾಡಿದ್ರೆ ನಾನು ಓಕೆ ಕರ್ಗೋಗ್ಬಿಡ್ತೀನಿ. ಸರ್ ಆಮೇಲೆ ನಿಮ್ಮದು ನಮಗೆ ಅಂದರೆ ಒಂದು ದಿನದ ರೋಟೀನ್ ಹೇಗಿರುತ್ತೆ ನಿಮಗೆ? ಮಾರ್ನಿಂಗಿಂದ ನೀವು ಟಿಲ್ ನೈಟ್ ತನಕ ನಿಮ್ಮದು ಏನೇನು ಶೆಡ್ಯೂಲ್ಸ್, ಅದೇ ದಿನಾನ ಇಷ್ಟು ಮಾಡಬೇಕು ಅಂತ ನೀವು ಮೈಂಡ್ ಫಿಕ್ಸ್ ಆಗಿರುತ್ತೆ. ಸೊ ಏನೇನಿರುತ್ತೆ ನಿಮ್ಮದು? ಯೂಶ್ವಲಿ 5 ಗಂಟೆಗೆ ಹೇಳ್ತೀನಿ. ಈಗ ನಾನು ಫೈಟ್ ಇಲ್ಲ, ಸೊ ನನ್ನ ಆಫ್ ಸೀಸನ್ ಇರೋದ್ರಿಂದ 5 ಗಂಟೆಗೆ ಹೇಳ್ತೀನಿ. ಸ್ಲೋ ಜಾಗ್ ಅಥವಾ ನಾರ್ಮಲ್ ಜಾಗ್ ಮಾಡಿಕೊಂಡು, ಇಲ್ಲ ಹುಡುಗರು ಟ್ರೈನ್ ಮಾಡಿಕೊಂಡು ನಾನು ಅಕಾಡೆಮಿಗೆ ಹೋಗ್ತೀನಿ. ಅಕಾಡೆಮಿಲಿ ನಾನು 7:30 ಟ್ರೈನ್ ಮಾಡ್ತೀನಿ ಹುಡುಗರು.
ನಾನು ರನ್ನಿಂಗ್ ಎಲ್ಲ ಮುಗಿಸ್ಕೊಂಡು 7:30 ಹೋದಂದರೆ 7:30 to 9 ಹುಡುಗರು ಟ್ರೈನ್ ಮಾಡ್ತೀನಿ. ಅದಾದಮೇಲೆ ಮನೆಗೆ ಬರ್ತೀನಿ. ಮನೆಗೆ ಬಂದು ಅಷ್ಟರಲ್ಲಿ ನಮ್ಮ ಹುಡುಗಿ ಬ್ರೇಕ್ಫಾಸ್ಟ್ ತಂದುಕೊಟ್ಟಿರ್ತಾಳೆ, ಮನೆಯಿಂದ ತಂದಿರ್ತಾಳೆ. ತಿಂದ್ಬಿಟ್ಟು ಮಲ್ಕೊಂಡು 11:30 ಹೋಗಿ ಸ್ವಲ್ಪ ವೇಟ್ ಟ್ರೈನಿಂಗ್ ಮಾಡ್ತೀನಿ. ಅದಾದಮೇಲೆ ಮತ್ತೆ 1 ಗಂಟೆಗೆ ಬಾ, ಅಂದರೆ ನಾನು ಫ್ರೀ ಇದ್ದಾಗ. ಮತ್ತು 3:30ಇಂದ ನಂದು ಏನೋ ಪರ್ಸ್ನಲ್ ಸೆಷನ್ ಇರುತ್ತೆ. ಆಮೇಲೆ 4:30 ಜೂಡೋ ಸೆಷನ್ ಸ್ಟಾರ್ಟ್ ಮಾಡ್ತೀನಿ. ಅದಾದಮೇಲೆ ಯಾವ್ದಾರು ಎಲ್ಲರೂ ಇಲ್ಲೇ ಸರೌಂಡಿಂಗ್ ಕ್ಲೈಂಟಲ್ಲಿ ಯಾರು ಇದ್ದರೆ ಅವ್ರಿಗೆ ಹೋಗಿ ಟ್ರೈನ್ ಮಾಡ್ತೀನಿ. ನಂತರ 8 o'clock ಮತ್ತೆ ಫೈಟರ್ಸ್ ಬ್ಯಾಚ್ ಟ್ರೈನ್ ಮಾಡ್ತೀನಿ. ಅದಾದಮೇಲೆ ಮನೆಗೆ ಹೋಗಿ ಊಟ ಮಾಡಿ ಮಲ್ಕೋ. ಇದು ನಾನು ಇಲ್ಲಿ ಊರಲ್ಲಿದ್ದರೆ. ಓಕೆ. ಇಲ್ಲ ಅಂದರೆ ವೀಕೆಂಡ್ ನಾನು ಮುಂಬೈ ಟ್ರಾವೆಲ್ ಮಾಡ್ತಾ ಇರ್ತೀನಿ. ಸೊ ಅದು ಬಿಟ್ಟರೆ ನನಗೀಗ 1 ಮಂತ್ ಆಯಿತು ನನಗೆ ಆಚೆ ಹೋಗಬೇಕು, ತಿರ್ಗಾಡಕ್ಕೆ ಹೋಗ್ಬಿಡ್ತೀನಿ. ಸರಿ, ಕಾಂಟ್ರವರ್ಸಿಗಳ ಬಗ್ಗೆ ಹೇಳೋದಾದ್ರೆ, ಈ ನಾರ್ಮಲ್ ಪೀಪಲ್ಸು, ಇನ್ಫ್ಲುಯೆನ್ಸರ್ಸ್ ಈಗಿನ ತುಂಬ ಅವರೇ ಕಾಂಟ್ರವರ್ಸಿಲಿ ಇರ್ತಾರೆ. ಏನೇ ಒಂದು ಮಾಡೋದು ಕಾಂಟ್ರವರ್ಸಿ ಆಗ್ತಾರೆ. ನಿಮಗೆ ಯಾವತ್ತಾರು ಕಾಂಟ್ರವರ್ಸಿ ಆಗಿದುಂಟಾ? ಆ ಥರ ಯಾವತ್ತಾರು ಆಗಿದೆಯಾ? ಇಲ್ಲ, ಕಾಂಟ್ರವರ್ಸಿ ಅಂತ ಏನಿಲ್ಲ. ಅಂದರೆ ನೆಗೆಟಿವ್ ಕಮೆಂಟ್ಸ್ಗಳಾಗಿರ್ಬೋದು, ಅದಕ್ಕೆ ಟ್ರೋಲ್ ಮಾಡೋದೇ ಆಗಿರ್ಬೋದು. ಇಲ್ಲ ಇಲ್ಲ, ದಯವಿಟ್ಟು ಅಂಥದಕ್ಕೆಲ್ಲ ನಾನು ಇಷ್ಟ ಇಲ್ಲ. ಬಟ್ ಎಲ್ಲ ನನ್ನ ಇಷ್ಟಪಡ್ತಾರೆ, ರೆಸ್ಪೆಕ್ಟ್ ಮಾಡ್ತಾರೆ. ಐ ರಿಯಲಿ ಥ್ಯಾಂಕ್ಫುಲ್ ಆಲ್ ದ ಏನಿದ್ದಾರೆ ಟ್ರೋಲ್ ಪೇಜಸ್ ಅವ್ರಿಗೆ. ಯಾವಾಗಲೂ ಒಳ್ಳೆಯದನ್ನೇ ಹಾಕಿರ್ತಾರೆ ನನಗೆ ಮೊದಲೆಲ್ಲ. ಒಂದು ಇನ್ಸ್ಪಿರೇಷನ್ ಆಗಿ ಕನ್ನಡಿಗ ಅಂತಾನೆ. ಸೊ ಐ ಆಮ್ ಸೋ ಥ್ಯಾಂಕ್ಫುಲ್ ಫಾರ್ ದಟ್. ಅಂದರೆ ನಾನು ನೋಡಿರೋ ಪ್ರಕಾರ ನಿಮಗೆ ಕಾಂತಾರ, ಜಗಸ ಅಂತ ಹೆಸರು ಹೇಳೋದಕ್ಕಿಂತ ಜಾಸ್ತಿ ಕನ್ನಡಿಗ ಅಂತಾನೆ ಎಲ್ಲ ಕಡೆ ನಾವು ಕೇಳಿದ್ದೀವಿ. ಯಾಕಂದರೆ ನಾನು ಎಲ್ಲರಿಗೂ ಒಂದು ನೇಮ್ ಇರುತ್ತೆ, ಫೈಟ್ ನೇಮ್. ಈಗ ಕಾನರ್ ಮೆಗ್ರೆಗರಿಗೆ ದ ನಟೋರಿಯಸ್ ಅಂತಾರೆ, ಕಬೀಬ್ ದ ಈಗಲ್ ಅಂತಾರೆ, ಮೈಕ್ ಟೈಸನ್ಗೆ ದ ಐರನ್ ಅಂತ ಕರೀತಾರೆ. ಈ ಥರ ಹಂಗೆ ಒಬ್ಬ ಫೈಟರ್ಗೆ ಒಂದು ನೇಮ್ ಇರುತ್ತೆ. ನನಗೆ ಫಸ್ಟ್ ಕೇಳಿದಾಗ ಎಲ್ಲ ನನಗೆ ಗ್ರಾಬ್ಲಿಂಗ್ ಇಸಟ್ ಅಂತ ಇದ್ದರು. ನಾನಿಲ್ಲ, ನನ್ನ ಪೆಟ್ ನೇಮ್, ನನಗೇನು ಸರ್ ನೇಮ್ ಏನೇ ನಿಕ್ ನೇಮ್ ಇದ್ದರೂ ಕನ್ನಡಿಗ. ಆವಾಗ ಹೇಳೋದು ಜನ, ಕನ್ನಡಿಗ ಅಂದರೆ ಏನು ಅಂತ. ಅವೆಲ್ಲ ಹೇಳೋದು, ದ ಪೀಪಲ್ ಹೂ ಹ್ಯಾಸ್ ಕೈಂಡ್ ಹಾರ್ಟ್ ದೇ ಕಾಲ್ ಕನ್ನಡಿಗ ಅಂತ ಹೇಳೋದು. ಓ, ಯು ಡಸಂಟ್ ಲುಕ್ ಲೈಕ್ ಯು ಹ್ಯಾವ್ ಅ ಕೈಂಡ್ ಹಾರ್ಟ್ ಡ್ಯೂರಿಂಗ್ ಫೈಟ್ ಅಂತ ಹೇಳ್ತಾರೆ. ನಾನು ಐ ಆಮ್ ಫ್ರಮ್ ಕರ್ನಾಟಕ ಪೀಪಲ್ ಆರ್ ಕಾಲ್ ಫ್ರಮ್ ಕನ್ನಡಿಗ ಅಂತಾನೆ. ಸೊ ಹಾಗೆ ಒಂಥರ ನನಗೆ ಹೇಳಿದಾಗೆ ನನ್ನ ಊರನ್ನ, ನನ್ನ ಜನನ, ನನ್ನ ರಾಜ್ಯನ ರೆಪ್ರೆಸೆಂಟ್ ಮಾಡಬೇಕು. ಆ ಥರ ಒಂದು ಇದರಿಂದ ಕನ್ನಡಿಗ ಅಂತ. ನಿಮಗೆ ತುಂಬ ಅಂದರೆ ನಿಮಗೆ ಇಷ್ಟ ಆಗುವಂಥ ಅಂದರೆ ಯಾರು ಫೈಟರು ಇವ್ರು ತುಂಬ ಇಷ್ಟ, ನನಗೆ ತುಂಬ ಇನ್ಸ್ಪೈರ್ ಆಗಿದೆ ಇವರಿಂದ? ಇಬ್ಬರು ಫೈಟ್ರು. ಒಂದು GSP ಅಂತ ಹೇಳಿ, ಜಾರ್ಜ್ ಸೆಂಟ್ ಪಿಯರೆ, ಕೆನಡಿಯನ್ನು. ಅವರು ಫೈಟಿಂಗ್ ಕರೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಗಾರ್ಬೇಜ್ ಕಲೆಕ್ಟ್ ಮಾಡ್ತಾಯಿದ್ದಾರೆ ಕೆನಡಾಲ್ಲಿ. ಸೊ ಹಾಗಾಗಿ ಅವ್ರು ಬೆಳೆದು ಬಂದಿದ್ದ ರೀತಿ, UFC ಚಾಂಪಿಯನ್ ಆಗಿದ್ದ ರೀತಿ, ಇಟ್ಸ್ ಇನ್ಸ್ಪಿರೇಷನ್ ನನಗೆ. ಆಮೇಲೆ ಇನ್ನೊಬ್ಬ ಕಬೀಬ್ ಅಂತ ಹೇಳ್ಬಿಟ್ಟು, ರಷ್ಯನ್ ಫೈಟರು. ಕಬೀಬ್ ಅಂದರೆ ಈಸ್ ಅ ಟ್ರೂ ಜೆಂಟಲ್ಮ್ಯಾನ್. ಅಂದರೆ ಯಾವುದೇ ಕಾಕಿ ಥಿಂಗ್ಸ್ ಮಾಡಲ್ಲ. ಅವ್ನ ಫೈಟ್ ಆಯಿತು, ಅವ್ನ ಕೆಲಸ ಆಯಿತು, ಅವ್ನ ಕಮ್ಯುನಿಟಿ ಆಯಿತು, ಅಷ್ಟೇ. ಯಾರು ಏನೇ ಮಾತಾಡಲಿ ತಲೆ ಕೆಡಿಸ್ಕೊಳ್ಳಲ್ಲ. ಅವ್ನ ಪರ್ಫಾರ್ಮೆನ್ಸಿಂದ ಅವ್ನು ಆನ್ಸರ್ ಮಾಡ್ತಾನೆ. ಲೈಕ್ ಇವರಿಬ್ಬರು ನನಗೆ ತುಂಬ ಇನ್ಸ್ಪಿರೇಷನ್. ಆಮೇಲೆ ನಿಮ್ಗೆ ತುಂಬ ಫೈಟಲ್ಲಿ ನಾವು ನೋಡಿದ್ದೀವಿ. ಈಗ ಕೆಲವರು ನಾಕ್ ಮಾಡಿದ್ಮೇಲೆ ಅವ್ರದ್ದು ಯಾರು ಗೆಲ್ತಾರೆ ಸೋಲ್ತಾರೆ ಅಂತ ಗೊತ್ತಾಗತ್ತಲ್ಲ. ಅದಾದಮೇಲೆ ಕೆಲವರು ಮತ್ತೆ ಬಂದ್ಬಿಟ್ಟು ಅಟ್ಯಾಕ್ ಮಾಡ್ತಾರೆ. ನೀವು ಯಾವತ್ತೂ ಹಂಗೆ ಮಾಡಿಲ್ಲ. ನಾನು ನೋಡಿರೋ ನಾವೆಲ್ಲ ವೀಡಿಯೋಸ್ನ ನೋಡಿದ್ದೀವಿ ನಿಮ್ಮದು. ನೀವು ತುಂಬ ಕೂಲ್ ಆ್ಯಂಡ್ ಕಾಮ್ ಆಗಿ ಹೀಗೆ ಮತ್ತೆ ಅವ್ರು ಹೋಗ್ತೀರಾ ಅಪೋನೆಂಟ್ ಹತ್ರ, ಅವ್ರನ್ನ ಮತ್ತೆ ಮಾತಾಡಿಸ್ಬಿಟ್ಟು ಬರ್ತೀರಾ. ಸೊ ಆ ಒಂದು ಗುಣ ತುಂಬ ಇಷ್ಟ. ಏನಕ್ಕಂದರೆ ನಾವು ಅಲ್ಲಿ ಫೈಟ್ ಮಾಡೋದು ಯಾವುದೋ ದ್ವೇಷಕ್ಕೋಸ್ಕರ ಅಲ್ಲ. ಜನ ಇದನ್ನು ಎಂಟರ್ಟೈನ್ಮೆಂಟ್ ಆಗಿ ತಗೊಳ್ತಾರೆ. ಫೈಟ್ ಆದಮೇಲೆ ಅವನಿಗೆ ಅವನದೇ ಆದಂಥ ಒಂದು ಫ್ಯಾಮಿಲಿ, ಅವನದೇ ಲೈಫ್ ಇರುತ್ತೆ. ನನಗೆ ನನ್ನ ಫ್ಯಾಮಿಲಿ, ನನ್ನ ಲೈಫ್ ಇದೆ. ಅವನು ಸೋತಾಗ ಈಗ ನಾನು ಅವ್ನ ಮುಂದೆ ಸೆಲೆಬ್ರೇಷನ್ ಅಂದರೆ ಜಸ್ಟ್ ಒಂದು ಆ ಹ್ಯಾಪಿ ಮೂಮೆಂಟ್ ಫೀಲ್ ಮಾಡ್ತೀನಿ ಅಷ್ಟೇ. ದೊಡ್ಡದಾಗೆಲ್ಲ ಏನೋ ಮಾಡೋದು, ಕಾಕಿ ಥಿಂಗ್ಸ್ ಮಾಡೋದು ಮಾಡಲ್ಲ. ಯಾಕಂದರೆ ಕೆಲವರಿಗೆ ಆ ಸೋಲನ್ನ ಅಕ್ಸೆಪ್ಟ್ ಮಾಡೋಕ್ಕಾಗುತ್ತೋ ಇಲ್ಲೋ, ಅವ್ರು ಯಾವ ಥರ ತಗೊಳ್ತಾರೆ ಏನೋ. ಮತ್ತು ಇನ್ನೊಂದು, ಆ ಏಟುಗಳು ಬಿದ್ದಾಗ, ನಾಕೌಟ್ ಆದಾಗ ತುಂಬಾ ಒಂದು ರೀತಿ ಮೆಂಟಲಿ ಇದೇ ಇರುತ್ತೆ, ಇಂಜುರೀಸ್ ಆಗೋ ಚಾನ್ಸ್ ಇರುತ್ತೆ. ಲೈಕ್ ಅಟ್ಲೀಸ್ಟ್ ನಾವು ಹೋಗೋ ಏನೋ ಒಂದು ಕನ್ಸರ್ನ್ ತೋರಿಸಿದ್ರೆ ಹಿ ಮೈಟ್ ಫೀಲ್ ಗುಡ್. ಹೌದು. ಸೊ ಹಾಗಾಗಿ ಅಂದರೆ ಅದೇ ಏನಂದರೆ ನಂದು ಒಂದೇ ಮೈಂಡ್ ಸೆಟ್, ಎಂಡ್ ಆಫ್ ದ ಫೈಟ್ ಅವನು ಒಂದು ಮನೆಗೆ ಹೋಗ್ತಾನೆ, ನಾನು ನನ್ನ ಮನೆಗೆ ಬರ್ತೀನಿ. ಎಷ್ಟು ಸೇಫಾಗಿ ಬಂದಿದ್ದೀರಿ. ನಾವು ಫೈಟ್ ಆದಮೇಲೆ ನಾವೇನು ಅರ್ನ್ ಮಾಡಿದ್ರಿ, ದುಡ್ಡಂತೂ ಬಂದಿದೆ. ಆ ರೆಸ್ಪೆಕ್ಟ್ ಅನ್ನೋದು ಇವತ್ತು ನಾನು ಆ ಥರ ನಡ್ಕೊಂಡಿಲ್ಲ ಅಂದಿದ್ರೆ ಇವತ್ತು ನೀವು ಪ್ರಶ್ನೆ ನನಗೆ ಕೇಳ್ತಾ ಇರಲಿಲ್ಲ. ಈಗ ನಾನೇನಾದ್ರೂ ಅಲ್ಲಿ ಕಾಕಿ ಥಿಂಗ್ ಮಾಡಿಬಿಟ್ಟು ಒಂಥರ ರೂಢಾಗಿ ನಡ್ಕೊಂಡಿದ್ದರೆ ಇವನು ಯಾಕಂದರೆ ಯಾವುದು ಶಾಶ್ವತ ಅಲ್ಲ. ಇವತ್ತು ನಾನು ಗೆದ್ದಿದ್ದೀನಿ ಅಂದರೆ ಇವತ್ತು ನನ್ನ ಟೈಮ್ ಇದೆ.
ನಾನು ಇಲ್ಲಿವರೆಗೂ ಗೆಲ್ತೀನಿ, ನನಗೂ ಒಂದಿನ ಸೋಲು ಬಂದೇ ಬರುತ್ತಾ. ಸೊ ಈಗ ನಾನು ಆ ಸೋಲಿಗೆ ಭಯ ಪಡ್ತೀನಿ ಅಂತಲ್ಲ, ಈ ಗೆಲುವನ್ನ ಇದು ಯಾವುದು ಶಾಶ್ವತ ಅಲ್ಲ, ಈ ಕ್ಷಣ ಖುಷಿ ಪಡು, ನಿನ್ನ ಗೆಲುವಿಂದ ಬೇರೆಯವರಿಗೆ ಇನ್ಸಲ್ಟ್ ಮಾಡೋದು ಬೇಡ ಅಂತ ಅಷ್ಟೆ. ಸರ್ ಆಮೇಲೆ ಈಗ ಫೈಟ್ ನಡೆಯೋ ಇನ್ ಬಿಟ್ವೀನ್ ಗ್ಯಾಪ್ ಅಲ್ಲಿ ಜಸ್ಟ್ 30 ಸೆಕೆಂಡ್ಸ್ ಐ ಥಿಂಕ್ ನಂಗೆ 1 ಮಿನಿಟ್ break. ಹೋಗ್ಬಿಟ್ಟು ಕೂರಿಸ್ತಾರೆ. ಹಾ. ಆ ಟೈಮಲ್ಲಿ ಏನೇನ್ ಎಲ್ಲ ಆಗತ್ತೆ ಅಂದ್ರೆ ಏನ್ ಮೋಟಿವೇಟ್ ಮಾಡ್ತಾರೆ ಅಥವಾ ನೀರ್ ಕುಡಿಯಕ್ ನೀರ್ ಕೊಡ್ತಾರ ಏನೇನ್ ಹಾ. ಆಗ್ಬೋದಾ ಆ ಸಿಚುವೇಶನ್ ಟೈಮ್ನಲ್ಲಿ ನೋಡ್ತಾ ಓಡ್ತಿರೋದು ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತೆ. ನಾನು ಕುತ್ಕೊಂಡಾಗ ಡಿಪೆಂಡ್ ಆನ್ ರೌಂಡ್ಸ್ ಮೇಲೆ. ಈ ಫಸ್ಟ್ ರೌಂಡ್ ನಾನು ಹಿಂಗೆ ಆಡಿದೆ, ರೌಂಡ್ ಚೆನ್ನಾಗಿ ಹೋಗಿತ್ತು ಅಂದರೆ ಸ್ವಲ್ಪ ಕಾನ್ಫಿಡೆನ್ಸ್ ಇರುತ್ತೆ. ನಮ್ಮ ಜೊತೆ ಕಾರ್ನರ್ ಅಂತ ಕೋಚ್ ಯಾರು ಇರ್ತಾರೆ ಅವ್ರು ಹೇಳ್ತಾ ಇರ್ತಾರೆ ಏನು ಮಿಸ್ಟೇಕ್ ಮಾಡಿದೆ ಇದು ಮಾಡು ಅಂತ. ಸ್ವಲ್ಪ ರೌಂಡ್ ಟಫಾಗಿ ಹೋಗಿದ್ರೆ ಯೋಚನೆ ಮಾಡಿದೆ, ನನ್ನ ಮಗ ಏನು ಹೆಂಗೆ ಹೊಡಿಯೋದು, ನನಗೆ ಯಾವುದಕ್ಕೂ ಬೀಳ್ತಾ ಇಲ್ಲಲ್ಲ, ಹೆಂಗೆ ಬೀಳಿಸ್ಲಿ, ಹೆಂಗೆ ಹೊಡಿಲಿ, ಎಲ್ಲಿಂದ ಆ ಥರ ಮಾತಾಡ್ತಾ ಇರ್ತೀವಿ. ಸೊ ನಮ್ಗೆ ಆಮೇಲೆ ಇನ್ನೊಂದು ಪೆಪ್ ಟಾಕ್ ನಮಗೆ ನಾವೇ ಮಾತಾಡೋದು, ಕಮನ್ ಕಾಂತ, ಡೋಂಟ್ ಗಿವ್ ಅಪ್, ಯು ಕ್ಯಾನ್ ಡೂ ಇಟ್ ಮ್ಯಾನ್, ಯು ಕ್ಯಾನ್ ಡೂ ಇಟ್, ಯು ಆರ್ ದ ಬೆಸ್ಟ್, ಕಮಾನ್ ಕಮಾನ್ ಕಮಾನ್, ಯು ಆರ್ ನಾಟ್ ಟಯರ್ಡ್ ಅಂತ ನಾವು ಒಳಗಡೆ ಮನಸ್ಸಲ್ಲೇ ಪೆಪ್ ಟಾಕ್ ಮಾಡ್ಕೊಳ್ಳೋದು. ಸೊ ಈ ಥರ ಇದು ಮಾಡ್ತಾ ಇರ್ತೀವಿ. ಆಮೇಲೆ ಇದು ಈಗ ಬೇರೆ ಸ್ಪೋರ್ಟ್ಸ್ ಎಲ್ಲ ನೋಡಿದಾಗ ಈಗ WWE ಇವೆಲ್ಲ ಒಂದು ಸ್ಪೋರ್ಟ್ಸ್ ಇದೆ, ಅವರಿಗೆ ಅವ್ರದ್ದೇ ಆದಂತ ಒಂದು ಫಿನಿಷರ್ಸ್ ಇರುತ್ತೆ. ಆ ಫಿನಿಶಿಂಗ್ ಪಾಯಿಂಟ್ ಹೊಡೆದ್ಬಿಟ್ಟೆ ಅವ್ರು ಗೆಲ್ತಾರೆ. ನಾವು ನೋಡಿರೋ ಎಲ್ಲಾ ವಿಡಿಯೋಸ್ ಅಲ್ಲಿ ನೀವು ಎಂಟ್ರಿ ಆಗ್ತಿದಂಗೆ ಫಸ್ಟ್ ಟ್ಯಾಕಲ್ ಮಾಡ್ಬಿಡ್ತೀವಿ, ಎತ್ತಿ ಕುಗ್ತೀರಾ ಅವ್ರನ್ನ. ಎಲ್ಲದಲ್ಲೂ ಹಂಗೆ ಮಾಡ್ತಿಲ್ಲ ಸರ್, ಅಂದ್ರೆ ನಿಮ್ದು ಆತರ ಕಾನ್ಸೆಪ್ಟ್ ಅಲ್ಲಿ ಫಸ್ಟೇ ಇರತ್ತಾ, ಹೋಗ್ತಿದಂಗೆ ಫಸ್ಟ್ ನ ಟ್ಯಾಕಲ್ ಮಾಡ್ಬೇಕು ಹಂಗೆ ಅಂತ? ಅಂದರೆ ನಂದು ಬೆಸ್ಟ್ ಅದು, ಐ ಆಮ್ ಅ ಗ್ರ್ಯಾಪ್ಲರ್. ಯಾಕಂದರೆ ನಾನು ಬಾಕ್ಸರ್ ಹತ್ರ ಹೋಗ್ಬಿಟ್ಟು ಬಾಕ್ಸಿಂಗ್ ಮಾಡಲ್ಲ ನಾನು, ಯಾಕಂದರೆ ಅದು ಅವ್ನು ಬೆಸ್ಟು. ಈಗ ಅವ್ನು ಬಾಕ್ಸರ್ ಇದ್ಬಿಟ್ಟು ನನ್ನ ಹತ್ರ ರೆಸ್ಲಿಂಗ್ ಮಾಡೋಕ್ಕೆ ಬಂದರೆ ನಾನು ರೆಸ್ಲಿಂಗ್ ನನ್ನ ಬೆಸ್ಟು. ನಾನು ಮೇನ್ ಅಂದರೆ ನಾನು ಕೆಳ ಹಾಕಬೇಕು, ಹೊಡಿಬೇಕು. ನಾನು ಬಾಕ್ಸಿಂಗ್ ಮಾಡೋಕೆ ಹೋದ್ರೆ ನನಗೆ ಏಟುಗಳು ಬೀಳುತ್ತೆ ಅಂತ, ಅದೊಂದು ಮೈಂಡ್ ಸೈಡ್. ಸೊ ಇನ್ನೊಂದಂದರೆ ಯಾವಾಗಲೂ ರೆಸ್ಲರ್ಸ್ ಡಾಮಿನೇಟ್ ಮಾಡ್ತಾ ಇರ್ತಾರೆ. ನಾನು ರೆಸ್ಲಿಂಗ್ ಬೇಸ್ ಇರೋದ್ರಿಂದ ನಾನು ಕೆಳ ಹಾಕ್ಕೊಂಡೆ ಅಂದರೆ ಫಸ್ಟ್ ನಾನು ಡಾಮಿನೇಟ್. ಹ್ಮ್. ಒಂದು ಕಾನ್ಫಿಡೆನ್ಸ್ ಕಿಲ್ ಮಾಡುತ್ತೆ. ನಾನು ಕೆಳ ಹಾಕ್ತಿದ್ದಂಗೆ ಅವ್ನಿಗೆ ಕಾನ್ಫಿಡೆನ್ಸ್ ಕಿಲ್ಲು. ಒಂದು ಅವ್ನು ಫುಲ್ ಟಯರ್ಡ್ ಆಗ್ತಾನೆ, ಕಾನ್ಫಿಡೆನ್ಸ್ ಕಿಲ್ ಆಗುತ್ತೆ, ನಾನು ಡಾಮಿನೇಟ್ ಮಾಡ್ಬೋದು. ಆಮೇಲೆ ನಂದು ಬೆಸ್ಟ್ ಅದು, ನಾನೇನು ಬೆಸ್ಟಲ್ಲಿದ್ದೀನಿ ಅದು. ಈಗ ನೀವು ಸಾಫ್ಟ್ವೇರ್ ಇಂಜಿನಿಯರ್ ಇರ್ತೀರ, ನಾನು ಹಾರ್ಡ್ವೇರ್ ಇರ್ತೀನಿ. ನಾನು ನಿಮ್ಮ ಫೀಲ್ಡಲ್ಲಿ ಬಂದುಬಿಟ್ಟು ನಿಮ್ಮ ಜೊತೆ ಕಂಪೀಟ್ ಮಾಡೋಕ್ಕಾಗಲ್ಲ. ನಾನು ಹಾರ್ಡ್ವೇರ್ ನನ್ನ ಬೆಸ್ಟ್ ಏನಿದೆ ಅದು ನಾನು ತೋರಿಸ್ಬೇಕು, ನಿಮ್ಮನ್ನ ಕೆಳಗೆ ಮಾಡಬೇಕು ಅಂದರೆ. ಹೌದು. ಸೊ ಆ ಥರ ಒಂದು ಇಟ್ಸ್ ಎಲ್ಲ ಏನಂದರೆ ಗೇಮ್ ಪ್ಲ್ಯಾನ್. ಸೊ ಎನರ್ಜಿ ಅಲ್ಲೇ ಹೋಗಿ ಸರ್ ಆಮೇಲೆ ನಾಕ್ಔಟ್ ಆಗ್ತಿರಲ್ವಾ, ನಾಕ್ಔಟ್ ಆದಾಗ ಆ ರಿಕವರಿ ಇರುತ್ತಲ್ವಾ, ಅದೊಂದು 3-4 ಡೇಸ್ ಬೇಕಂತೆ, ಅಂದ್ರೆ ನಂಗ್ ಹಾ. ಗೊತ್ತಿರೋ ಪ್ರಕಾರ 4 ವೀಕ್ಸ್ 4 ವೀಕ್ಸ್. ಓಕೆ, ಅದು ಹೆಂಗಿರುತ್ತೆ ಸರ್ ಆ ಟೈಮ್ ಪೀರಿಯಡ್? ನಾಕ್ಔಟ್ ಆದಾಗ ಗುಮ್ ಅನ್ನತ್ತೆ, ಸ್ಟಾರ್ ಕಾಣಿಸ್ತಾ ಇರುತ್ತೆ. ಒಂದು 10 ಸೆಕೆಂಡ್ ನೀವು ಎಲ್ಲಿದ್ದೀರ ಅಂತ ಗೊತ್ತಿರಲ್ಲ. ಆಮೇಲೆ ಎಷ್ಟೇ ಏಟು ಬಿದ್ದರೂ ಗೊತ್ತಾಗಲ್ಲ, ಯಾಕಂದರೆ ಮೈಂಡ್ ಬ್ರೈನ್ ಶೇಕ್ ಆಗಿಬಿಟ್ಟಿರುತ್ತೆ. ಸೊ ಅದಾದ ನಂತರ ಒಂದು ವೀಕ್ ಅಂತೂ ಕಿವಿಲಿ ಗುಯ್ ಅಂತ ಇರುತ್ತೆ ಯಾವಾಗಲೂ. ಅದು ನಾರ್ಮಲ್ ಆಗೋಕ್ಕೆ ಒಂದು 1 ವೀಕ್ 10 ಡೇಸ್ ಅಂತೂ ಬೇಕು. ಸೊ 1 ಮಂತ್ ಯು ಕಾಂಟ್ ಟ್ರೈನ್, ಯಾವುದೇ ಒಂದು ಹೆವಿ ಇಂಟೆನ್ಸಿಟಿ ಟ್ರೈನಿಂಗ್ ಮಾಡೋಕ್ಕಾಗಲ್ಲ, ಡಿಸಿನೆಸ್ ಇರುತ್ತೆ. ಅಂದ್ರೆ ಯಾವ್ದಾದ್ರು ಸಿಚುಯೇಷನ್ ಆದ್ರೆ ಆಗಿರೋದು ನಾಕ್ಔಟ್ ಆಗಿರಲಿಲ್ಲ. ತುಂಬಾ ಆಗಿದೆ. ನನ್ನ ಫಸ್ಟ್ ಲಾಸ್ 11th ಫೈಟು ನಾಕ್ಔಟ್ ಆಗಿದ್ದು ನಾನು. ಸೊ ಅದು ಹೇಗಂದರೆ ಫಸ್ಟ್ 2ನೇ ರೌಂಡಲ್ಲೂ ಫುಲ್ ಡಾಮಿನೇಟ್ ಮಾಡ್ತಾ ಇದ್ದೆ. ಅದು ಯಾವಾಗ ನೀ ಬಿತ್ತು ಏನೋ ಪಠಾರ್ ಅಂತ ಬಿತ್ತು, ಹಿಂಗೆ ಕೆಳಗೆ ಕೂತ್ಕೊಂಡೆ. ಅದು ಯಾವಾಗ ಕೆಳಗೆ ಹೋಗಿ ಕೂತ್ಕೊಂಡೆ ನನಗೆ ಗೊತ್ತಿಲ್ಲ. ಆಮೇಲೆ 1 ವೀಕ್ವರೆಗೂ ಕಿವಿ ಗುಮ್ ಅಂತ ಆಯಿತು, ಅಷ್ಟೇ. ಸೊ ಆಮೇಲೆ ಇದು ಹೆಂಗ್ ವರ್ಕ್ ಆಗತ್ತೆ ಅಂದ್ರೆ ಕಾಂಟ್ರಾಕ್ಟ್ ಇರತ್ತಾ? ಈಗ ಎಂಟ್ರಿ ಆಗ್ತೀರಾ ಅಂದ್ರೆ ಫಾರ್ ಎಕ್ಸಾಂಪಲ್ ನಾನು ನಾರ್ಮಲ್ ಆಗಿ ಹೇಳ್ತಿರೋ ಫೈಟರ್ಸ್ಗಳು ಏನೋ ಒಂದು ಸಿಚುವೇಶನ್ ಆಗತ್ತೆ, ಫಾರ್ ಎಕ್ಸಾಂಪಲ್ ಏನೋ ಆಗ್ಬೋದು ಅವರಿಗೆ ಮುಂದೆ, ಅದಕ್ಕೆಲ್ಲ ಕಾಂಟ್ಯಾಕ್ಟ್ ಇರತ್ತಾ, ಸೈನ್ ಮಾಡ್ಬೇಕಾ, ಹಿಂಗೆ ಏನು? ಇಲ್ಲ, ಇಂಜುರೀಸ್ಗೆಲ್ಲ ನಾವು ಸೈನ್ ಮಾಡಿರ್ತೀರಿ. ಈವನ್ ಡೆತ್ ಆದ್ರೂ ದೇ ಆರ್ ನಾಟ್ ರೆಸ್ಪಾನ್ಸಿಬಲ್ ಅಂದರೆ, ಬಟ್ ದೇ ಗೋನ ಪೇ ಸಮ್ ಹ್ಯೂಜ್ ಅಮೌಂಟ್. ನಮ್ದೇ ಜವಾಬ್ದಾರಿ ಅಂತ ಹೇಳಿ. ಅಂದರೆ ಜವಾಬ್ದಾರಿ ಅಂತಂದರೆ ಇನ್ಶೂರೆನ್ಸ್ ಇರುತ್ತೆ, ಡೆತ್ಗೂ ಕೂಡ ಅವರು ದೇ ವಿಲ್ ಪೇ ಸಮ್ ಅಮೌಂಟ್ ಇಫ್ ಐ ಡೆಡ್ ಸಮ್ ಒನ್ ಡ್ಯೂರಿಂಗ್ ಫೈಟ್ ಅಂತ. ಬಟ್ ಇಂಜುರಿ ಎಲ್ಲ ಆದ್ರೂ ಅವರೆಲ್ಲ ಟೇಕ್ ಕೇರ್ ಮಾಡ್ಕೊಳ್ತಾರೆ. ನಮ್ಮ ಇಂಡಿಯಲ್ಲಿ ಇಲ್ಲ ಅಷ್ಟೇ ಆ ಥರ ಸೀನು. ನಮ್ಮ ಇಂಡಿಯಾದವರು ಇನ್ನೂ ಆ ಸ್ಟ್ಯಾಂಡರ್ಡ್ ಬಂದಿಲ್ಲ ಇಂಟರ್ನ್ಯಾಷನಲ್ ಫೈಟರ್. ಸರ್ ಆಮೇಲೆ ಈಗ ಇನ್ನೊಂದೇನಂತಂದ್ರೆ ಕಾನ್ಸೆಪ್ಟು ನಮ್ಗೆ ಅಂದ್ರೆ ನೋಡ್ತಿರೋ ಜನಗಳಿಗೆ ಸ್ವಲ್ಪ MMA ಬಗ್ಗೆ ಮಾಹಿತಿ ಬೇಕು. ಈಗ ಕ್ರಿಕೆಟ್ ಎಲ್ಲ ಬಿಗ್ ಬ್ಯಾಶು, IPL, T20 ಅಂತ ನಡೆಯುತ್ತೆ. ಸೊ ಈಗ ಜನಗಳು ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ, MMA ಅಂದ ತಕ್ಷಣ ರಿಂಗ್ ಒಳಗೆ ಹೋಗ್ತಾರೆ, ಫೈಟ್ ಮಾಡ್ತಾರೆ, ಬರ್ತಾರೆ. ಅವ್ರಿಗೆ ಗೊತ್ತಿರೋ ಕಾನ್ಸೆಪ್ಟ್ ಅಷ್ಟೇ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗೊತ್ತಿಲ್ಲ, ನಾಕ್ಔಟ್ಸ್ ಹಿಂಗೆ ರೌಂಡ್ಸ್ಗಳು ಗೊತ್ತಿಲ್ಲ. ಚೂರ್ ನೋಡ್ತಿರೋ ಅಂಥವ್ರಿಗೆ ಅದು MMA ಬಗ್ಗೆ ಮಾಹಿತಿ. MMA ಇಸ್ ಮಿಕ್ಸ್ಡ್ ಮಾರ್ಷಲ್ ಆರ್ಟ್.
ನಾವೆಲ್ಲ ಮಾರ್ಷಲ್ ಆರ್ಟನ್ನು ಯೂಸ್ ಮಾಡಿ ಆಡುವಂಥ ಅದರಲ್ಲಿ. ರೂಲ್ಸ್ ಅಂತ ಅಂದರೆ ಒಂದು ನಾಕೌಟ್ ಮಾಡಿ ಸೋಲಿಸೋದು, ಇಲ್ಲ ಸಬ್ಮಿಷನ್ ಅಂದರೆ ಚೋಕ್, ಲಾಕ್ ಆ ಥರ ಮಾಡೋದು. ಚೋಕ್ ಅಂದರೆ ಇದು ಲಾಕ್, ಹ್ಯಾಂಡ್ ಲಾಕ್ ಆಗಿರ್ಬೋದು, ಲೆಗ್ ಲಾಕ್ ಆಗಿರ್ಬೋದು. ಇನ್ನೊಂದು TKO ಟೆಕ್ನಿಕಲ್ ನಾಕೌಟ್. ನಾವು ಹೊಡೆದು ಕೆಳಗೆ ಬಿದ್ದಾಗ ಅವ್ನು ಇನ್ನೂ ಕಾನ್ಷಿಯಸ್ ಇದ್ದಾನೆ, ರಿಯಾಕ್ಟ್ ಮಾಡ್ತಿದ್ದಾನೆ ಅಂದರೆ ಇನ್ನೂ ಹೊಡೆದು ಆ ಥರ ಫಿನಿಷ್ ಮಾಡೋದು. 5 ಮಿನಿಟ್ಸ್ ಒಂದು ರೌಂಡ್ ಇರುತ್ತೆ ಪ್ರೊಫೆಷನಲ್ ಫೈಟ್ಸಲ್ಲಿ. 5 ಮಿನಿಟ್ಸ್ 1 ಮಿನಿಟ್ ಬ್ರೇಕ್, 5 ಮಿನಿಟ್ಸ್ 1 ಮಿನಿಟ್ ಬ್ರೇಕ್, ಈ ಥರ 3 ರೌಂಡ್ಸ್. ಚಾಂಪಿಯನ್ಶಿಪ್ ಫೈಟ್ ಮಾತ್ರ 5 ರೌಂಡ್ ಇರುತ್ತೆ 5 ಮಿನಿಟ್ಸ್ದು. ಈಗ ಅಮೇಚೂರ್ ಫೈಟ್ಸ್ ಅಂತ ಬಂದಾಗ 3 ಮಿನಿಟ್ಸ್ ಅಷ್ಟೇ. 3 ಮಿನಿಟ್ಸ್ 3 ರೌಂಡ್. ಈಗ ಅಮೇಚೂರ್ ಫೈಟ್ಸ್ನಲ್ಲಿ ನೀವು ಎಲ್ಬೋ ಹೊಡೆಯೋಗಿಲ್ಲ, ನೀಯಲ್ಲಿ ಸ್ಟ್ರೈಕ್ ಮಾಡೋಗಿಲ್ಲ, ಆಮೇಲೆ ಕೆಲವೊಂದು ಚೋಕ್ಸ್, ಲಾಕ್ಸ್ ಮಾಡೋಂಗಿಲ್ಲ. ಒಂದು ರಿಸ್ಟ್ರಿಕ್ಷನ್ ಇರುತ್ತೆ, ರೂಲ್ಸ್ ತುಂಬ ಇರುತ್ತೆ. ಆದರೆ ಪ್ರೊಫೆಷ್ನಲ್ ಫೈಟ್ಸ್ ಅಂತ ಬಂದಾಗ ಒನ್ಲಿ ಲೈಕ್ ನಿಮಗೆ ಡೇಂಜರ್ ಅಂತ ಡೆತ್ ಥ್ರೆಟ್ನ್ ಅಂತ ಇರುವಂಥ ಮೂವ್ಸ್ ಮಾಡೋಂಗಿಲ್ಲ ಅಷ್ಟೇ. ಈಗ ಗ್ರಾಯಿನ್ ಹಿಟ್ ಮಾಡೋಗಿಲ್ಲ, ಬ್ಯಾಕ್ ಆಫ್ ದ ಹೆಡ್ ಹೊಡೆಯೋಗಿಲ್ಲ, ಆಮೇಲೆ ಎಲ್ಬೋ ಸ್ಟ್ರೈಕ್ ಮಾಡುವಾಗ 12 to 6 ಥರ ಹೊಡೆಯೋಗಿಲ್ಲ. ಅದು ಕೆಲವೊಂದು ರೂಲ್ಸ್ ಇದೆ. ಸೊ ಅದು ಬಿಟ್ಟು ನೀವು ಬಾಕ್ಸಿಂಗ್ ಇದ್ದೀರಾ, ಎಕ್ಸ್ಪರ್ಟ್ ಇದ್ದೀರಾ, ನಾಕೌಟ್ ಮಾಡಿ ಗೆಲ್ಬೋದು. ನಿಮ್ಗೆ ಟೇಕ್ವಾಂಡೋ ಬರುತ್ತಾ, ಕಿಕ್ ಹೊಡೆದ್ಬಿಟ್ಟು ಗೆಲ್ಬೋದು. ಯೂಸ್ ಮಾಡಿ. ಯಾವುದೇ ಮಾರ್ಷಲ್ ಆರ್ಟ್ ಇದೆ, ಒಟ್ಟಿನಲ್ಲಿ ನಿಮ್ಮ ಎದುರಾಳಿನ ಕೆಳಗೆ ಬೀಳಿಸ್ಬೇಕು, ಅವನ್ನ ಸೋಲುಣಿಸ್ಬೇಕು. 5 ನಿಮಿಷ ನಿಮ್ಗೆ ಟೈಮು, ಓಕೆ. ಆ ಥರ. ಯಾಕಂದ್ರೆ ಅವ್ರು ಬಿದ್ದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಹಾಂ, ರೆಫ್ರಿ ಇರ್ತಾರೆ. ಹಾಂ. ಸೊ ಹಾಗಾಗಿ ಯಾವಾಗಾದ್ರೂ ನಿಮ್ಗೆ ತುಂಬಾ ಬ್ಯಾಡ್ ಇಂಜುರಿ ಅನ್ನೋದೇನಾದ್ರು ಆಗಿದೆ ಸರ್? ಅಂದ್ರೆ ಬೋನ್ ಬ್ರೇಕ್ ಆಗಲಿ, ತುಂಬಾ ಸಿವಿಯರ್ ಆಗಿರೋ ಥರ ಏನಾದ್ರು? ನಂದು ಶೋಲ್ಡರ್ ಡಿಸ್ಲೊಕೇಟ್ ಆಗಿತ್ತು, ಹಾಂ. ಅದನ್ನು ಸರ್ಜರಿ ಮಾಡಿಸ್ದೆ. ಹಾಂ. ಅದು ಬಿಟ್ಟರೆ ನಂದು ಆ್ಯಂಕಲ್ ಬ್ರೇಕ್ ಆಗಿದೆ. ಆಮೇಲೆ ನಂದು ಲೆಫ್ಟ್ ನೀ MCL ಇಂಜುರಿ ಇದೆ, ಅದು ಸರ್ಜರಿ ಮಾಡಿಸಿಲ್ಲ, ಹಾಂ. ಬಟ್ ಹಾಗೆ ಸ್ಟ್ರೆಂಥನಿಂಗ್ ಮಾಡಿಕೊಂಡು. ಅಂದ್ರೆ ನೀವೇ ರಿಕವರಿ ಹಾಂ. ಮಾಡ್ಕೊತಾ ಸೊ ಅದು ಬಿಟ್ಟರೆ ಸಣ್ಣ ಪುಟ್ಟ ಇಂಜುರೀಸ್ ಎಲ್ಲ, ಏರ್ಲೈನ್ ಫ್ರ್ಯಾಕ್ಚರ್ ಅದೆಲ್ಲ ಆಗಿದೆ, ಬಟ್ ಫೈನ್. ಸೊ ಮತ್ತೆ ಇನ್ನೊಂದು, ಹ್ಮ್. MMA ಅನ್ನೋದೇ ಇರ್ಲಿಲ್ಲ ಅಂದಿದ್ರೆ ಹ್ಮ್. ನಾವು ಕಾಂತರಾಜ್ ಅಗಸ್ ಅವ್ರನ್ನ ಎಲ್ಲಿ ನೋಡ್ಬೋದಿತ್ತು ಬೇರೆ? ಸ್ಕೂಲ್ ಟೀಚರ್. ಹೌದಾ? ಅದೇ ಯಾಕೆ ಸರ್ ಸ್ಕೂಲ್ ಟೀಚರ್? ಸರ್ ಬಟ್ ಇಂಜಿನಿಯರಿಂಗ್ ಇಷ್ಟ ಅಂತ ಹೇಳಿದಲ್ವ ನೀವು? ಹಾಂ? ಇಂಜಿನಿಯರಿಂಗ್ ಇಷ್ಟ ಅಂತ ಹೇಳಿ. ಇಂಜಿನಿಯರಿಂಗ್ ಇಷ್ಟ. ಇಂಜಿನಿಯರ್ ಓದೋಕ್ಕಾಗಲ್ಲ ಅಂತಾನೆ ನಾನು ಫೈಟರ್ ಆಗಿದ್ದು. ಸ್ಕೂಲ್ ಟೀಚರ್ ಯಾಕೆ ಸರ್? ನನಗೆ ಹೇಳ್ಕೊಡೋದು ಮಕ್ಕಳಿಗೆ ಮಕ್ಕಳಿಗೆ. ಟೀಚ್ ಮಾಡೋದಂದ್ರೆ ಹಾಂ. ಇಷ್ಟ. ಸೊ ಸ್ಕೂಲ್ ಸ್ಕೂಲಲ್ಲಿ ಟೀಚ್ ಮಾಡ್ತಾ ಇಲ್ಲ, ಈಗ ಬೇರೆ ಫಾರ್ಮ್ ಅಲ್ಲಿ ಟೀಚ್ ಮಾಡ್ತಾ ಟೀಚ್ ಮಾಡ್ತಾ ಇದ್ದೀನಿ. ಒಟ್ನಲ್ಲಿ ಟೀಚರ್ ಹಾಂ. ಆಗಿದ್ದೀರಾ. ಆ್ಯಂಡ್ ಈಗ ಅಕಾಡೆಮಿಲಿ ಸ್ವಲ್ಪ ಜನ ಟ್ರೈನ್ ಮಾಡ್ತಾ ಇದ್ದೀರಾ, ತುಂಬ ಜನ ಸ್ಟೂಡೆಂಟ್ಸ್ಗಳಿದ್ದಾರೆ. ಇದನ್ನು ಹೊರತುಪಡಿಸಿ ನಿಮಗೆ ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ಎಷ್ಟು ಜನಕ್ಕೆ ಟ್ರೈನ್ ಮಾಡಿದ್ದೀರಾ? ಅದು ಒಂದು ನಂಬರ್. ನಾನು ಫಸ್ಟು ಸಾಯಿಲ್ ಆಸ್ ಎ ಕೋಚಾಗಿ ವರ್ಕ್ ಮಾಡಿದ್ದೆ. ಲಕ್ನೋಲ್ಲಿದ್ದೆ 2 ವರ್ಷ. ಅಲ್ಲಿ ತುಂಬ ಜನ ಸ್ಟೂಡೆಂಟ್ಸ್ ಇದ್ದರು, ಲೈಕ್ ಹೊರಗಡೆಯಿಂದ ಅಲ್ಲೊಂದು 100 ಅಂದ್ಕೊಳ್ಳಿ. ಮತ್ತು ಭೋಪಾಲಲ್ಲಿ ಒಂದು 3 ಇಯರ್ಸ್ ಇದ್ದೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸಲ್ಲಿ. ಅಲ್ಲಿ ಪ್ರತಿ ವರ್ಷ ಒಂದು 100 ಮಕ್ಕಳು ಬರ್ತಾಯಿದ್ರು. ಅಂದರೆ ಅಲ್ಲಿ ಕೋಚಸ್ಸು ಒಂದು 15-20 ಜನ ಇದ್ರಿ. ಬಟ್ ಅದಾದ ನಂತರ ಇಲ್ಲಿ ನಮ್ಮ ಬೆಂಗಳೂರು ಸಾಯಲ್ಲೂ ಒಂದು 5 ವರ್ಷ ಕೆಲಸ ಮಾಡಿದೆ ಆಸ್ ಎ ಕೋಚಾಗಿ. ನಮ್ಮ ಬೆಂಗಳೂರು ಸಾಯಲು ಆಮೇಲೆ ಹಾಸ್ಟೆಲ್, ಸ್ಪೋರ್ಟ್ಸ್ ಹಾಸ್ಟೆಲಲ್ಲೇ ಒಂದು 15-20 ಹುಡುಗರಿದ್ರು. ಓಕೆ. ಆಚೆ ಏನು ಹೇಳಿ, ನಿಯರ್ಲಿ ಒಂದು 500 ಪ್ಲೇಸ್ ಮಾಡಿದ್ದೀರಾ ಸರ್ ಹಂಗಾದ್ರೆ. ಆಲ್ಮೋಸ್ಟ್ ಹೇಳ್ಕೊಟ್ಟಿರೋದಂದರೆ ಇದುವರೆಗೂ. ಆ್ಯಂಡ್ ಇನ್ನೊಂದು ತುಂಬ ತುಂಬ ಡಿಮ್ಯಾಂಡ್ ಇರುವಂಥ ಒಂದು ಕ್ವಶನ್ ಏನಂದರೆ, ಕಾಂತರಾಜ್ ಅಗಸ್ ಅವರು ಒಂದು ಫೈಟಿಗೆ ಎಷ್ಟು ತಗೊಂತಾರೆ? ರಿವೀಲ್ ಮಾಡ್ಬೋದಾ? ಅದು ಡಿಪೆಂಡ್ ಆನ್ ಇದ್ರ ಮೇಲೆ, ಏನಂತಾರೆ, ಯಾವ ಪ್ರಮೋಷನ್ ಫೈಟ್ ಮಾಡ್ತೀನಿ. ನಾನು ಇವ್ರ ಜೊತೆ, ಅಕ್ಷಯ್ ಅವ್ರ ಜೊತೆ ಪಾಡ್ಕಾಸ್ಟ್ ಹೇಳಿದೆ. ಈಗ ನಾನು UFC ಫೈಟ್ ಮಾಡಿ ಗೆದ್ರು 40 ಲಕ್ಷ ಕೊಡ್ತಾರೆ ಓಕೆ. UFC. ಈಗ ನಾನು ಬ್ರೇವಲ್ಲಿ ಫೈಟ್ ಮಾಡ್ತಿರೋದು ಅಲ್ಲಿ ಆಡಿದ್ರೂ ಆಲ್ಮೋಸ್ಟ್ ಒಂದು ಕ್ಲೋಸ್ ಟು ರೇಂಜ್ ಗೆದ್ದರೆ. ಏನಂದರೆ ಫೈಟ್ ಪರ್ಸ್ ಒಂದಿರತ್ತೆ, 40 ಲಕ್ಷ ಅಂದ ತಕ್ಷಣ ಅದು UFC ಲೆವೆಲ್ಗೆ. ಓಕೆ. ಈಗ ನಮ್ಮ ಇಂಡಿಯಲ್ಲಿ ಆಡ್ತಾ ಇದ್ದರೆ ಒಂದು 10 ಲ್ಯಾಕ್ಸ್ ಅಂತೂ ಪಕ್ಕ, ಆ ಥರ. ನಮ್ಮ ಇಂಡಿಯಲ್ಲಿ ಓನ್ಲಿ ಫೈಟ್ ಪರ್ಸ್ ಅಷ್ಟೇ ಕೊಡೋದು. ನೀವು ಫಾರಿನಲ್ಲಿ ಫೈಟ್ ಮಾಡಿದ್ರೆ UFC ಫೈಟ್ ಪರ್ಸ್, ವಿನ್ನಿಂಗ್ ಬೋನಸ್, ಆಮೇಲೆ Accommodation ಎಲ್ಲ. ಇದು ಸ್ಪಾನ್ಸರ್ಶಿಪ್ದು, ಅಲ್ಲೆಲ್ಲ ಫೈಟ್ ಏನು ವ್ಯೂವರ್ಶಿಪ್ ಏನಂದರೆ ಪರ್ಚೇಸ್ ಮಾಡಿ ನೀವು ಫೈಟ್ ನೋಡೋದು. ಓಕೆ. ಫೈಟ್ ಪರ್ ವ್ಯೂ ಏನೋ ಅಂತ ಹೇಳ್ತಾರೆ, ಪೇಪರ್ ವ್ಯೂ. ಓಕೆ. ಆ ಒಂದು ಕಾನ್ಸೆಪ್ಟಲ್ಲಿ ಅಲ್ಲಿ ಫೈಟ್ ನೋಡೋ ಜನ. ಇಲ್ಲಿ ನಮ್ಮ ಥರ ಡಿಶ್ ಕೇಬಲಲ್ಲಿ OTTಲೆಲ್ಲ ನೋಡಲ್ಲ. ಆಮೇಲೆ ಇವಾಗ ತುಂಬ ಯೂತ್ಸ್ಗಳು, ಇವಾಗಿನ ಜನ್ರೇಷನ್ನು ತುಂಬ ಸಪ್ಲಿಮೆಂಟ್ಸ್ ಇಂದ ಹೋಗ್ತಾರೆ. ಅದ್ರ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಸಪ್ಲಿಮೆಂಟ್ಸ್ ಓಕೆ, ನಾನು ತಗೊಳ್ತೀನಿ ಸಪ್ಲಿಮೆಂಟ್ಸು. ನಾನು ಪ್ರೋಟೀನ್ ತಗೊಳ್ತೀನಿ, ಮಲ್ಟಿವಿಟಮಿನ್. ಅದಿಲ್ಲ ಅಂದರೆ ಆಗೋದೇ ಇಲ್ಲ. ಸಪ್ಲಿಮೆಂಟ್ಸ್ ಏನಂತ ಅಂದರೆ, ನೀವು ಗಾಡಿ ಓಡಿಸ್ತಾ ಇದ್ದೀರ, ಕಾರು, ಎಕ್ಸ್ಟ್ರಾ ಬೂಸ್ಟರ್ ಕೊಡುತ್ತೆ ಗೊತ್ತಾ? ಈಗ ಒಂದು ಗಾಡಿ ತಳ್ತಾ ಇದ್ದೀರಾ, ಇನ್ನೊಂಚೂರು ತಳೆದ್ರೆ ಇನ್ನೊಂದು ಬೇಗ ಮುಂದೆ ಹೋಗ್ತೀರಾ. ಸಪ್ಲಿಮೆಂಟ್ಸ್ ಅಂದರೆ ರಿಕವರಿ.
ರಿಕವರಿಗೆ ಬೂಸ್ಟ್ ಕೊಡುತ್ತೆ. ಬೇಗ ರಿಕವರಿ ಮಾಡ್ತೀಯ. ಈಗ ನೀನು ರೈಸ್ ಮಾಡ್ಕೊಂಡು ತಿನ್ನೋದಕ್ಕೂ ಎಷ್ಟು ಟೈಮ್ ತೊಗೊಳುತ್ತೆ? ಅನ್ನ ಹಾಕಬೇಕು, ಬಿಸಿ ಮಾಡಬೇಕು, ಬಾಯ್ಲ್ಡ್ ಆಗಬೇಕು, ಅದಾದಮೇಲೆ ಸಾಂಬಾರಾಗಿ ಕಲ್ಸ್ಕೊಂಡು ತಿನ್ನಬೇಕು. ಅದೇ ನಿನಗೆ ಸಡನ್ನಾಗಿ ನಿನಗೇನೋ ಒಂದು ಜ್ಯೂಸ್ ಸಿಗ್ತಾ ಇದೆ, ಇಷ್ಟರಲ್ಲಿ ಕುಡ್ಕೊ, ಸಮಾಧಾನ ಆಯಿತಾ? ಹಸು ನೀಗಿತು. ಸೊ ಹಾಗೆ ನಿನಗೆ ಸಪ್ಲಿಮೆಂಟ್ಸ್ ಯೂಸ್ ಮಾಡೋದೇನಕ್ಕೆ ಅಂದರೆ, ನಾನೀಗ ಟ್ರೈನಿಂಗ್ ಮಾಡಿದ್ದೀನಿ. ಈಗ ಟ್ರೈನಿಂಗ್ ಮಾಡಿದ್ದಕ್ಕೆ ನನಗೆ ಎನರ್ಜಿ ರಿಕವರಿ ಆಗಬೇಕು. ಆ ರಿಕವರಿ ಫಾಸ್ಟ್ ಆಗಲಿ, ಆಮೇಲೆ ನನಗೆ ಸ್ಟ್ರೆಂತ್ ಆಗಬೇಕು, ಸ್ಟ್ರಾಂಗ್ ಆಗಬೇಕು ಅಂದಾಗ ನೀನು ನ್ಯಾಚುರಲಿ ಫುಡ್ ತಿನ್ಕೊಂಡೇ ಸ್ಟ್ರಾಂಗ್ ಆಗ್ಬೋದು ಅನ್ಬೋದು. ಅದೆಲ್ಲ ಓಲ್ಡ್ ಜನ್ರೇಷನ್. ಹೌದು ಸರ್. ಈಗ ನಾನು ರಾಗಿ ಮುದ್ದೆ ತಿನ್ಕೊಂಡು ಬಾಡಿ ಬಿಲ್ಡ್ ಮಾಡ್ತೀನಿ ಅಂದರೆ ಆಗ. ನಿನಗೆ ಬಟ್ ಅವಾಗಿನವರು ತುಂಬಾ ಲಾಂಗ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಿದ್ದಾರೆ. ಅಂದ್ರೆ ಇವಾಗಿನವ್ರು ಅಷ್ಟು ಮೇಂಟೈನ್ ಮಾಡ್ತಾ ಇಲ್ಲಲ್ಲ ಅಂದ್ರೆ ಕನ್ಸಿಸ್ಟೆನ್ಸಿ. ಯಾಕಂದ್ರೆ ಅವಾಗಿನ ಫುಡ್ ಹಂಗಿತ್ತು ಅಂತ ಹೇಳ್ತಾರೆ ಸರ್. ಅವಾಗೆಲ್ಲ ಈಗ ಎಕ್ಸಾಂಪಲ್ ಅರ್ನಾಲ್ಡ್ದು ಬಾಡಿ ಬಿಲ್ಡಿಂಗ್, ಅವನು ಮಿಸ್ಟರ್ ಟ್ರಂಪಿಯ ಹೌದು. ರೀಸೆಂಟ್ ಅವ್ರ ಹೆಸರುಗಳು ಗೊತ್ತಿಲ್ಲ, ಜಾಕ್ ಕಟ್ಲ ಯಾರು ಇದ್ದಾರೆ, ರೋನಿ ಕಲಮನ್, ಅವ್ರದ್ದೆಲ್ಲ ಬಾಡಿ ಹೆಂಗಿದೆ? ಹೌದು. ಸ್ಟೆರಾಯ್ಡ್ಸ್ ಡಿಪೆಂಡ್ ಅನ್ನ. ಈವನ್ ಆರ್ನಾಲ್ಡ್ ಅವ್ರ ಟೈಮಲ್ಲಿ ಅವರು ಯೂಸ್ ಮಾಡಿದ್ದಾರೆ, ಅಲ್ಲ ಇಲ್ಲ ಅಂತ ಇಲ್ಲ. ಮಾಡಿದ್ದಾರೆ. ಯಾಕಂದರೆ ಆ ಟೈಮಲ್ಲಿ ಅವ್ರಿಗೆ ಆ ನಾಲೆಜ್ ಇತ್ತು, ಅದಕ್ಕೆ ಆ ಬಾಡಿ ಅಲ್ಲಿವರೆಗೂ ಬಂತು. ರೋನಿಕೋಲ್ ಟೈಮಲ್ಲಿ ಇಷ್ಟಿತ್ತು. ಈಗ ಅದಾದಮೇಲೆ ಸ್ಟೀಬಮ್ಮ ಏನೋ ಸಿಬಮ್ ಅವನು ರಿಟೈರ್ಮೆಂಟ್ ಅನೌನ್ಸ್ ಮಾಡಿದ. ಅವನ ಫಿಸಿಕ್ ಹೆಂಗಿದೆ ಎಲ್ಲದು. ಈಗ ನಾನು ರಾಗಿ ಮುದ್ದೆ ತಿನ್ಕೊಂಡು ಆ ಟೈಮಲ್ಲಿ ಪ್ರಾಕ್ಟೀಸ್ ಮಾಡಿ ಕಾಂಪೀಟ್ ಮಾಡುವಾಗಲೂ ಅವ್ರ ಜೊತೆಲಿರೋರು ಅದೇ ರಾಗಿ ಮುದ್ದೆ ತಿನ್ಕೊಂಡಿದ್ರು, ಎಲ್ಲ ಆ ಲೆವೆಲ್ಗೆ ಇದ್ರು. ಇವಾಗ ಕಾಲ ಬದಲಾಗಿದೆ, ಎಲ್ಲ ಫಾರ್ವರ್ಡ್ ಆಗಿದೆ. ಹೌದು. ಎಲ್ಲದು ಫಾಸ್ಟ್ ಪರ್ಫಾರ್ಮೆನ್ಸ್ ಫಾಸ್ಟ್, ರಿಕವರಿ ಫಾಸ್ಟ್, ಮೆಡಲ್ ಹೊಡಿ ಫಾಸ್ಟ್, ರಿಟೈರ್ಮೆಂಟ್ ಫಾಸ್ಟ್, ಆ ಥರ. ಆ್ಯಂಡ್ ಸೆಲೆಬ್ರಿಟೀಸ್ಗಳ ಜೊತೆ ನಿಮ್ಮ ಸಂಬಂಧ ಹೇಗಿದೆ ಸರ್? ಅಂದರೆ ಯಾರಾದರೂ ಪಾಲಿಟಿಷಿಯನ್ಸ್ ಆಗಿರ್ಬೋದು, ಸೆಲೆಬ್ರಿಟೀಸ್ ಆಗಿರ್ಬೋದು, ಕರೆಸಿ ಅಪ್ರಿಷಿಯೇಟ್ ಮಾಡೋದಾಗಿರ್ಬೋದು, ಫೋನ್ ಮಾಡಿಬಿಟ್ಟು ವಿಶ್ ಮಾಡೋದಾಗಿರ್ಬೋದು, ಅಥವಾ ನಿಮ್ಮ ಜೊತೆ connectivity ಸೆಲೆಬ್ರಿಟೀಸ್ ಅಂತ ಇರ್ಬೋದು. ಅಂದರೆ ಇವರು ಯುವರಾಜ್ ಕುಮಾರ್ ಅವ್ರ ಜೊತೆ ಚೆನ್ನಾಗಿದೆ. ಯಾಕಂದ್ರೆ ಅವ್ರ ಜೊತೆ ಮೂವಿ ಮಾಡಿದೆ ನಾನು, ಯುವ ಮೂವಿ, ಯುವ ಮೂವಿಲ. ಹೌದು ಸರ್. ರೆಸ್ಲಿಂಗ್ ಅದರಲ್ಲಿ ನಾನು ಮಾಡಿದೆ. ಹಾಗಾಗಿ ಅವ್ರ ಜೊತೆ ಯಾವಾಗಾರು ಕಾಲ್ ಮಾಡ್ತಾರೆ. ರೀಸೆಂಟಾಗಿ ಕಾಲ್ ಮಾಡಿದ್ರು, ಏನು ಮಾಸ್ಟರ್ ಅಂದಂಗೆ ಮಾಸ್ಟರ್ ಅಂತ ಹೇಳಿದ್ರು. ಅವ್ರು ತುಂಬ ಫುಲ್ ಫೇಮಸ್ ಆಗಿದ್ರು. ಹಾಗೆ ಇಲ್ಲ ಸರ್ ಹಾಗೆ. ಅದಾದಮೇಲೆ ಪ್ರಜ್ವಲ್ ದೇವರಾಜ್ ಅವ್ರ ಜೊತೆ ಅವರು ಅವಾಗ ಟ್ರೈನ್ ಮಾಡ್ತಾ ಇರ್ತಾರೆ ಕಿಕ್ ಬಾಕ್ಸಿಂಗೆಲ್ಲ. ಅದು ಬಿಟ್ಟರೆ ಕೆಲವೊಂದೆರಡು ಅವರು ಒಂಥರ ಒಂದು ಪ್ರೀತಿಯಿಂದ ಅಪ್ರಿಷಿಯೇಷನ್ ಮಾಡ್ತಾರೆ. ಆದರೆ ಪೊಲಿಟಿಷಿಯನ್ಸ್ ಎಲ್ಲ ಯಾರು ಸಪೋರ್ಟ್ ಇಲ್ಲ. ಬಿಕಾಸ್ ನಾವು ಆನ್ ಸ್ಪಾಟಲ್ಲಿ ಯಾರ್ಯಾರು ಕಾಲ್ ಮಾಡಿ ಅಂತ ಹೇಳೋಣ ಅಂತ ಅನ್ಕೊಂಡ್ವಿ, ಅದಕ್ಕೋಸ್ಕರ. ಇಲ್ಲ 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 ಇಲ್ಲ. ಇನ್ನೊಂದು ಅಂದರೆ ನಾನು ಅಷ್ಟು ಯಾರ ಜೊತೆನೂ ಮಿಂಗಲ್ ಆಗಲ್ಲ. ಈವನ್ ಅವರೇ ಕಾಲ್ ಮಾಡಿ ಮಾತಾಡಿದ್ರೆ ನಾನು ಖಂಡಿತ ಮಾತಾಡ್ತೀನಿ. ಸೊ ಏನಂದರೆ ಸ್ವಲ್ಪ ಇಂಟ್ರೋವರ್ಟ್ ನಾನು. ಅವ್ರು ಬಂದು ಮಾತಾಡ್ಸೋರ್ಗು ಅಷ್ಟೇ. ಒಂದ್ಸಲ ಮಾತಾಡೋಕೆ ಶುರು ಮಾಡಿದ್ರೆ ಅಂದರೆ ಇವನು ಇಂಥ ಜಾಯ್ಫುಲ್ ಮನುಷ್ಯ ಅನ್ಬೇಕು, ಆ ಥರ ಇರ್ತೀನಿ ನಾನು. ನಮಗೂ ಫಸ್ಟ್ ನಿಮ್ಮನ್ನ ನೋಡ್ತಿದ್ದಂಗೆ ಹಂಗೆ ಫುಲ್ ಹಿಂಗಿದ್ದಾರೆ, ಹೆಂಗ್ ಮಾತಾಡೋದು ತಲೆ ಎಲ್ಲ ಫುಲ್ ಹಿಂಗೆ ಹಿಂಗೆ ಮಾಡ್ಕೊಂಡ್ ಬಂದಾಗ ನಾವು ಹಿಂಗೆ ನೋಡ್ತಾ ಇದ್ದೀವಿ. ಹಿಂಗ್ ಮಾತಾಡೋದು ಏನೋ ಅಂತ. ಇಲ್ಲ 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 ಅದೇ ಪರ್ಸನ್ ಕೂತಿ ಮಾತಾಡಿದ್ಮೇಲೆ ನೀವು ಹೇಳಿದ್ರಲ್ಲ ಮಗು ಥರ ಅಂತ ಅದನ್ನಿಸ್ತು. ಏನಿದೆಪ್ಪ ನೋಡಿ, ಖಾಲಿ ಕೈ ಇಟ್ಕೊಂಡು ಬಂದಿದ್ದೀವಿ, ಹೋಗ್ತೀವಿ. ಆ್ಯಸ್ ಎ ಗೆಸ್ಟಾಗಿ ಬಂದಿದ್ದೀವಿ, ಈ ಭೂಮಿ ಮೇಲೇ ಗೆಸ್ಟಾಗಿ ಬಂದಿರೋದು. ಇರೋಷ್ಟು ದಿವಸನೂ ಖುಷಿಯಾಗಿ ಬದುಕಬೇಕು, ಈ ಪ್ರತಿಯೊಂದು ದಿನನೂ ಎಂಜಾಯ್ ಮಾಡಬೇಕು. ಇದ್ರ ಮಧ್ಯೆ ಯಾಕೆ ನಾನು ಮೇಲೋ ನೀನು ಮೇಲೋ, ನಾನು ರಿಚ್ಚು ನೀನು ಪೂರನು. ಸರ್, ಈಗ ನಾಕೌಟ್ ರೌಂಡ್ ಅಂತ ಒಂದಿದೆ. ಒಂದಿಷ್ಟು ಪ್ರಶ್ನೆಗಳು ಕೇಳ್ತೀನಿ, ನಿಮಗೆ ಅದರಲ್ಲಿ ಚಾಯ್ಸಸ್ ಕೊಡ್ತೀನಿ, Okay. ಇದು ಅಂತ ಹೇಳ್ಬೇಕು. ಸೊ ಪಂಚ್ ಆರ್ ಕಿಕ್? ಪಂಚ್. ಓಕೆ. UFC ಆರ್ ಒನ್ ಮ್ಯಾನ್ ಚಾಂಪಿಯನ್ಶಿಪ್? ಒನ್ ಚಾಂಪಿಯನ್ಶಿಪ್. ಓಕೆ. ಆಮೇಲೆ ಹಾರ್ಡೆಸ್ಟ್ ಅಪೋನೆಂಟ್ ನೀವು ಫೇಸ್ ಮಾಡಿರೋದು ಅಂದ್ರೆ ಯಾರು? ಕೆಮರೂನಿಯನ್ ಫೈಟರ್. ಓಕೆ. ಆಮೇಲೆ ಫೇವ್ರೆಟ್ ಫೈಟರ್ ಆಫ್ ಆಲ್ ದ ಟೈಮ್? ಇಬ್ರು, GSP ಮತ್ತು ಕಬೀಬ್. ನಾಕೌಟ್ ವಿನ್ನ ಅಥವಾ ಸಬ್ಮಿಷನ್ ವಿನ್ನ? ಸಬ್ಮಿಷನ್ ವಿನ್. ಓಕೆ. ಚೀಟ್ ಮೀಲ್? ನಾನು ಎಲ್ಲ ತಿಂತೀನಿ. ನಾನು ಚೀಟ್ ಮೇಲೆ ವೆಜಿಟೇರಿಯನ್. ನೀವು? ಹಾಂ, ಪಾನಿಪುರಿ, ಗೋಬಿ ಮಂಚೂರಿ, ಪಾನಿಪುರಿ. ನಮ್ಮ ಹುಡುಗಿ ಜೊತೆ ಇದ್ರೆ ಪಾನಿಪುರಿ. ಸೊ ಎನರ್ಜಿ ಡ್ರಿಂಕ್ ಆರ್ ಕಾಫಿ? ಕಾಫಿ, ಬ್ಲ್ಯಾಕ್ ಕಾಫಿ ವಿತ್ ಗೀ. ಕಾರ್ಡಿಯೋ ಆರ್ ವೇಟ್ ಟ್ರೈನಿಂಗ್? ಬೋತ್. ಆ್ಯಂಡ್ ನಿಮ್ಮ ಫೇವ್ರೆಟ್ ಕನ್ನಡದ ಆ್ಯಕ್ಟರ್? ಪುನೀತ್ ರಾಜ್ಕುಮಾರ್. ಆ್ಯಂಡ್ ನೀವು ತುಂಬ ಮಾರ್ನಿಂಗ್ ವರ್ಕೌಟ್ ಮಾಡೋಕ್ಕೆ ಇಷ್ಟಪಡ್ತೀರಾ, ನೈಟ್ ವರ್ಕೌಟ್ ಮಾಡೋಕ್ಕೆ ಇಷ್ಟಪಡ್ತೀರಾ? ಹಂಗಂತಲ್ಲ, ಟೈಮ್ ಸಿಕ್ಕಿದ್ರೆ ಮಾಡೋದು.
ಯಾವ ಟೈಮ್ ಫ್ರೀ ಇದ್ದೀನಿ, ಆರಾಮಿಸಿದ್ದೀನಿ, ರಿಕವರಿ ಆಗಿದೆ ಮಾಡು. ಆ ಓಕೆ. ಥರ. ಯಾಕಂದರೆ ವರ್ಕೌಟ್ ಮಾಡೋದೇ ನಂದು ಕಾಯಕ. ಅದು ಬಿಟ್ಟರೆ ನಾನು ಏನೂ ಮಾಡಲ್ಲ. ಇನ್ಸ್ಟಾಗ್ರಾಮ್ ಆರ್ ಯೂಟ್ಯೂಬ್? ಇನ್ಸ್ಟಾಗ್ರಾಮ್. ಕಾರ್ಡಿಯೋ ಆರ್ ವೇಟ್ ಟ್ರೈನಿಂಗ್? 2 ನನಗೆ. ಸರ್ ನಮ್ಮ ಒಂದು ಅಥವಾ ಚಾನಲಿಗೆ ಬಂದಿದ್ದೀರಾ, ಓಕೆ. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಫಸ್ಟ್ ಆಫ್ ಆಲ್ ನಿಮಗೆ ಬೆಸ್ಟ್ ವಿಶಸ್. ಓಕೆ. ಇನಿಷಿಯೇಟ್ ತೊಗೊಂಡಿದ್ದೀರಾ ಏನೋ ಒಂದು ಸ್ಟಾರ್ಟ್ ಮಾಡಬೇಕು ಅಂತ. ಬೇರೆಯವ್ರಿಗೆ ಕಂಪ್ಯಾರಿಸನ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಒಂದು ಟೈಮ್ ಝೋನ್ ಇರುತ್ತೆ. ಈಗ ಆಲ್ರೆಡಿ ಅವರು, ಯಾಕಂದರೆ ನಾವು ಏನೋ ಒಂದು ಪ್ರತಿಯೊಂದು ಸ್ಟಾರ್ಟ್ ಮಾಡಿದಾಗಲೂ ನಾವು ಅಂದ್ಕೊಳ್ತೀವಿ ಅವ್ರ ಥರ ಆಗಬೇಕು, ಇನ್ನೂ ಆಗಿಲ್ಲ ಒಂದು ಏನಂತಾರೆ ಆತುರತೆ ಇರುತ್ತೆ. ಬಟ್ ಪೇಷನ್ಸ್ ಇರಲಿ. 100% ಸಕ್ಸಸ್ ಆಗ್ತೀರಾ. ಕನ್ಸಿಸ್ಟೆಂಟ್ ಆಗಿರಬೇಕು. ಯಾವಾಗಲೂ ಒಂದು ಯೂನಿಕ್ ಆಗಿ ಯೋಚನೆ ಮಾಡಿ. ಯೂನಿಕ್ಕೇ ಬರುತ್ತೆ. ನೀವು ಆಲ್ರೆಡಿ ಎಲ್ಲರಿಗಿಂತ ಮುಂದೆ ಇದ್ದೀರಾ, ಯಾರು ಸ್ಟಾರ್ಟ್ ಮಾಡಿಲ್ಲ. ಓಕೆ. ಎಲ್ಲರಲ್ಲೂ ಇರುತ್ತೆ ಸ್ಟಾರ್ಟ್ ಮಾಡಬೇಕು ಅಂತ. ಬಟ್ ನೀವು ಸ್ಟಾರ್ಟ್ ಮಾಡಿದ್ದೀರಾ. ಹಾರ್ಟ್ಲಿ ಆಲ್ ದ ಬೆಸ್ಟ್ ವಿಶಸ್. ಸರ್ ನಿಮ್ಮ ಓಕೆ. ಕಡೆಯಿಂದ ನಮ್ಮ ಚಾನಲಿಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೇಳ್ತೀವಿ ಸರ್. ನಮಸ್ಕಾರ ಸ್ನೇಹಿತರೆ, ನಾನು ಕಾಂತರಾಜ ಗಾಸ, ಕನ್ನಡಿಗ ಅಂತಲೇ ಎಲ್ಲರೂ ನನ್ನ ಗುರುತಿಸ್ತಾರೆ. ಚಂದನ್ ಮತ್ತು ಜೀವನ್ ಅವರು ಹೊಸದಾಗಿ ಟಾಕ್ ಆನ್ ಟೂರ್ಸ್ ಅಂತ ಚಾನಲ್ ಸ್ಟಾರ್ಟ್ ಮಾಡಿದ್ದಾರೆ. ಎಲ್ಲರೂ ಅವ್ರ ವಿಡಿಯೋನ ಲೈಕ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಮ್ಮ ಕನ್ನಡದ ಹುಡುಗರು, ಕನ್ನಡಿಗರು, ವಿಶಾಲ ಹೃದಯದವರು ಕನ್ನಡಿಗರನ್ನ ಬೆಳೆಸ್ತಾರೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್.